ವ್ಯಕ್ತಿಗಳ ಕುರಿತಾಗಿ ದೇವರು ಬರೆಸಿಟ್ಟಿದ್ದಾನೆ ಪ್ರಿಯರೇ. ಪ್ರತಿಯೊಬ್ಬ ವ್ಯಕ್ತಿಯ ಮೂಲಕವಾಗಿ ನಾವು ಯಾವುದೋ ಒಂದು ರೀತಿಯಲ್ಲಿ ಆತ್ಮಿಕವಾಗಿ ಪಾಠವನ್ನ ಕಲಿತುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಆ ಒಂದು ಈ ಒಂದು ಉಳಿದು 2 ವರ್ಷಗಳಿಂದ ನಾವು ಅನೇಕ ವ್ಯಕ್ತಿಗಳ ಚರಿತ್ರೆಗಳನ್ನ ನೋಡ್ತಾ ಬರ್ತಾ ಇದ್ದೇವೆ. ಅವರು ಯಾವ ರೀತಿಯಾಗಿ ದೇವರನ್ನು ನಂಬಿಕೊಂಡು ದೇವರಲ್ಲಿ ಬಲವಾಗಿ ಬಳಸಲ್ಪಡುವಂತ ಆಯುಧವಾಗಿ ಮಾರ್ಪಟ್ಟು ದೇವರಿಗೆ ಮಹಿಮೆ ತರುವಂತ ಮಕ್ಕಳಾಗಿ ಈ ಲೋಕದಲ್ಲೆಲ್ಲ ಬೆಳಕಾಗಿ ಅವರು ಜೀವಿಸಿದ್ರು ಎಂಬುದಾಗಿ ನಾವು ನೋಡಿದ್ದೇವೆ. ಇನ್ನು ಅನೇಕರನ್ನ ನಾವು ನೋಡಿದ್ದೇವೆ, ದೇವರ ಹತ್ರಕ್ಕೆ ಬಂದು ಕೆಲವು ದಿನಗಳವರೆಗೆ ಬಹಳ ಚೆನ್ನಾಗಿ ಇದ್ದು ಮತ್ತೆ ಪುನಃ ಹಿಂದೆ ಲೋಕಕ್ಕೆ ಹೋದಂತವ್ರನ್ನು ಕೂಡ ನಾವು ನೋಡಿದಂತವರಾಗಿದ್ದೇವೆ ಪ್ರೇರೆ. ಆದ್ರೆ ಇವತ್ತು ದೇವರು ಮಾತನಾಡಲಿಕ್ಕಿರುವಂತ ಒಂದು ಅಂಶ ಬಹಳ ವ್ಯತ್ಯಾಸಕರವಾಗಿರುತ್ತೆ. ಯಾಕಂದ್ರೆ ಇವತ್ತಿನ ದಿನ ನಾವು ಮನುಷ್ಯರನ್ನ ನೋಡಿ ಪಾಠ ಕಲಿಯುವಂತದ್ದಲ್ಲ, ದೇವರ ಸೃಷ್ಟಿಯಲ್ಲಿರ್ತಕ್ಕಂಥ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನ ನೋಡಿ ನಾವು ಪಾಠ ಕಲಿಯಬೇಕಾಗಿದೆ. ದೇವರ ವಾಕ್ಯ ಹೇಳುತ್ತೆ, ಸೋಮಾರಿಯ ವಿಷಯದಲ್ಲಿ ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 6ರಿಂದ 8 ವಚನಗಳಲ್ಲಿ, ಸೋಮಾರಿಯೇ ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ನೀನು ಜ್ಞಾನವನ್ನು ತಂದುಕೋ ಎಂಬುದಾಗಿ. ಹಲ್ಲೆಲೂಯಾ. ಎಸ್, ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಆ ವಾಕ್ಯವನ್ನು ನಾವು ನೋಡುವಾಗ ಇರುವೆ ಎನ್ನುವಂಥದ್ದು ಚಿಕ್ಕ ಒಂದು ಪ್ರಾಣಿಯಾದರೂ ಒಂದು ಕ್ರಿಮಿಯಾದರೂ ಕೂಡ ಅದು ಯಾವ ರೀತಿಯಾಗಿ ತನ್ನ ಆಹಾರವನ್ನ ಕೂಡಿಸಿ ಇಟ್ಟುಕೊಳ್ಳುತ್ತದೋ, ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳು ಇಲ್ಲದಿದ್ದರೂ ಕೂಡ ಸುಗ್ಗಿಯಲ್ಲಿ ತನ್ನ ತೀನಿಯನ್ನ ಯಾವ ರೀತಿಯಾಗಿ ಕೂಡಿಸಿಕೊಳ್ಳುತ್ತದೋ, ಕೊಯ್ಲಿನ ಕಾಲದಲ್ಲಿ ಬೇಕಾಗಿರುವಷ್ಟು ಆಹಾರವನ್ನು ಯಾವ ರೀತಿಯಾಗಿ ಅದು ಕೂಡಿಸಿಕೊಳ್ಳುತ್ತೋ ಎಂಬುದಾಗಿ ನಾವು ಇರುವೆಯನ್ನ ನೋಡಿ ಏನ್ ಮಾಡ್ಬೇಕಾಗಿದೆ, ಪಾಠವನ್ನು ಕಲಿಯಬೇಕಾಗಿದೆ ಎಂಬುದಾಗಿ ಸತ್ಯವೇದ ನಮ್ಗೆ ಏನ್ ಮಾಡ್ತಾ ಇದೆ, ಬೋಧನೆ ಮಾಡ್ತಾ ಇದೆ ಪ್ರೇರೆ. ಇನ್ನು ದೇವರು ಯೇಸು ಸ್ವಾಮಿ ಅವರು ಈ ಲೋಕಕ್ಕೆ ಮಾನವನ ಅವತಾರಿಯಾಗಿ ಬಂದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಕಾಗೆಗಳನ್ನ ನೋಡಿರಿ. ಹಲ್ಲೆಲೂಯಾ. ಕಾಗೆ ಅಂದವಾದ ಪ್ರಾಣಿ ಪಕ್ಷಿನ. ಹಲ್ಲೆಲೂಯಾ. ಕಾಗೆ ಕಂಡ್ರೆ ಅನೇಕವಾದ ರೀತಿಯಲ್ಲಿ ಏನ್ ಮಾಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ದೇವ್ರು ಹೇಳ್ತಾ ಇದ್ರೆ ಏನಂತ ಹೇಳಿ, ಕಾಗೆಗಳನ್ನ ನೋಡಿರಿ, ಹಕ್ಕಿಗಳನ್ನ ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕೊಯ್ಲನ್ನು ಕೂಡ ಅವು ಮಾಡುವುದಿಲ್ಲ, ಆದ್ರೂ ಕೂಡ ಅವು ಏನ್ ಮಾಡಲ್ಲಂತೆ, ಚಿಂತೆ ಮಾಡಲ್ಲ. ಹಲ್ಲೆಲೂಯಾ. ಪಕ್ಷಿಗಳು ಚಿಂತೆ ಮಾಡಲ್ಲ ಪ್ರಿಯರೇ, ಮನುಷ್ಯ ಏನ್ ಮಾಡ್ತಾನ, ಚಿಂತೆ ಮಾಡ್ತಾನ. ಅದ್ರ ಸಲುವಾಗಿ ಪಕ್ಷಿಗಳನ್ನ ನೀವು ನೋಡ್ರಿ, ಚಿಂತೆ ಮಾಡಬೇಡ್ರಿ, ಚಿಂತೆ ಮಾಡಿ ಒಂದು ಮೊಳ ಉದ್ದ ಆಗುವುದು ನಿಮ್ಮಿಂದ ಆದೀತಿ ಅಂತೇಳಿ. ಅಮಿತಾಬ್ ಬಚ್ಚನ್ ನಂಗೆ ಹೈಟ್ ಆಗಕ್ಕಾಗತ್ತ ಗಿಡಕ್ಕಿದ್ದವರು. ಹಲ್ಲೆಲೂಯಾ. ಆಗಲ್ಲ, ಹೋಗಲ್ಲ. ಹಲ್ಲೆಲೂಯಾ. ಅದ್ರಂಗೆ ಏನು ಚಿಂತೆ ಮಾಡಿ 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 ಕೆಲವು ಜನರು ಏನಾಗ್ಬಿಡ್ತಾರ, ಸೊರಿಗೆ ಹೋಗಿ ಬಿಡ್ತಾರೆ ಪ್ರೇಯರ್. ಹಲ್ಲೆಲೂಯಾ. ಅದ್ರ ಸಲುವಾಗಿ ಏನಂತ ಹೇಳ್ತಾನೆ ಸ್ವಾಮಿ, ಕಾಗೆಗಳನ್ನ ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದ್ರೂ ಕೂಡ ಅವುಗಳಿಗೆ ಸುಗ್ಗಿಯಲ್ಲಿ ಬೇಕಾದಂತ ತೀನೆಯನ್ನು ಏನ್ ಮಾಡ್ತಾವು, ಕೂಡಿಸಿಟ್ಟುಕೊಳ್ತವೆ. ಇನ್ನೊಂದು ಮಾತನ್ನು ಹೇಳ್ತಾರೆ, ಯೇಸು ಸ್ವಾಮಿ ಹೇಳ್ತಾರೆ ಏನಂತ ಹೇಳಿ, ಶಿಷ್ಯರಿಗೆ ಹೇಳುವಂತ ಮಾತು, ಸರ್ಪಗಳಂತೆ ನೀವು ಜಾಣರಾಗಿರಿ. ಹಲ್ಲೆಲೂಯಾ. ಹಾವು ಹೋಗ್ತಾ ಸ್ವಲ್ಪ ಟಚ್ ಮಾಡ್ರಿ, ಏನ್ ಮಾಡ್ತಾವ, ಅಲರ್ಟ್ ಆಗಿರ್ತಾವ. ಹಲ್ಲೆಲೂಯಾ. ಆಲ್ ಟೈಮ್ ಅಲರ್ಟ್. ಯಾವಾದ್ರು ಸ್ನೇಕ್ ಪ್ರಿಯರಿ, ನಾಯಿ ಇದು ಏನದು ಹಾವು ಎನ್ನುವಂತ ಸ್ವಲ್ಪ ಟಚ್ ಮಾಡಿ ಸಡನ್ ಆಗಿ ಏನ್ ಮಾಡುತ್ತಾ, ಎಡೆಯನ್ನು ಏನ್ ಮಾಡುತ್ತಾ. ಆ ರೀತಿಯಾಗಿ ಅಲರ್ಟ್ ಆಗಿ ನಾವೇನ್ ಮಾಡ್ಬೇಕು, ಜೀವನದಲ್ಲಿ ಇರುವಂತವ್ರಾಗಿರ್ಬೇಕು. ಹಂಗೆ ಅದು ವಾಕ್ಯ ಹೇಳುತ್ತೆ ಏನಂತ ಹೇಳಿ, ಪಾರಿವಾಳದಂತೆ ನಿಷ್ಕಪಟರು ಕೂಡ ನೀವು ಆಗಿರಬೇಕು. ಪಾರಿವಾಳ ಎಂತಹ ಪಕ್ಷಿ, ಅದು ನಿಷ್ಕಪಟವಾಗಿರುವಂತ ಒಂದು ಪಕ್ಷಿ, ಕಪಟವಿಲ್ಲದೆ ನೀವು ಜೀವಿಸಬೇಕು ಅಂತೇಳಿ ಏನ್ ಮಾಡುತ್ತೆ ದೇವರ ವಾಕ್ಯ ಹೇಳುತ್ತದೆ ಪ್ರಿಯ. ಇವೆಲ್ಲವುಗಳನ್ನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಇವತ್ತಿನ ದಿನ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗಲಿಕ್ಕಿರುವಂತ ಅಂಶ ಏನಂದ್ರೆ, ಡಾಂಕಿ, ಕತ್ತೆ ಎಂಬುದಾಗಿ. ಹಲ್ಲೆಲೂಯಾ. ಏನು, ಕತ್ತೆಯನ್ನ ಕುರಿತು ಇವತ್ತಿನ ದಿನ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ಕತ್ತೆಯನ್ನ ಕೆಲವು ಜನರು ಏನ್ ಮಾಡ್ತಾರ, ತಪ್ಪಾದ ದಾರಿಯಲ್ಲಿ ಏನ್ ಮಾಡ್ತಾ ಇರ್ತಾರ, ನೋಡ್ತಾ ಇರ್ತಾರ, ತಪ್ಪಾದ ಒಂದು ದೃಷ್ಟಿಕೋನದಿಂದ ಅದನ್ನ ನೋಡ್ತಾ ಇರ್ತಾರೆ. ಆದ್ರೆ ಸತ್ಯವೇದ ಹೇಳ್ತಾ ಇದೆ, ಆ ಕತ್ತೆಗಳ ರೀತಿಯಲ್ಲಿ ನಾವು ಇದ್ದೇವೆ ಅಂತೇಳಿ. ನಾವೆಲ್ಲ ಇವತ್ತಿನ ದಿನ ಏನಾಗಿದ್ದೇವೆ ಅನ್ಕೊಳ್ರಿ. ಹಲ್ಲೆಲೂಯಾ. ಏನಾಗಿದ್ದೇವೆ, ಕತ್ತೆಗಳಾದ್ರೆ ಮಾತ್ರ ಈ ಒಂದು ಸಂದೇಶ ಏನಾಗುತ್ತೆ, ನಮಗೆ ಗೊತ್ತಾಗೋದಕ್ಕೆ ಸಾಧ್ಯವಾಗುತ್ತೆ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಾ ಇದ್ರೆ, ಅನೇಕ ಪಕ್ಷಿಗಳನ್ನ, ಪ್ರಾಣಿಗಳನ್ನ, ನಿಸರ್ಗದಲ್ಲಿರ್ತಕ್ಕಂಥ ವಸ್ತುಗಳನ್ನ ನೋಡಿ ನೀವೇನ್ ಮಾಡ್ಬೇಕಾಗಿದೆ,
ಪಾಠವನ್ನ ಕಲಿಯಬೇಕಾಗಿದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆಕಾಶಕ್ಕೆ ಗೊತ್ತು ಅಪ್ಪ ಯಾರಂತೇಳಿ, ಭೂಮಿಗೆ ಗೊತ್ತು ಅಪ್ಪ ಯಾರಂತೇಳಿ, ಬಿರುಗಾಳಿಗೆ ಗೊತ್ತು ಅಪ್ಪ ಯಾರಂತೇಳಿ, ಆದ್ರೆ ಮನುಷ್ಯನಿಗೆ ಗೊತ್ತಾಗ್ತಾ ಇಲ್ಲ ಅಪ್ಪ ಯಾರದರ, ತಂದೆ ಯಾರದರ, ಹುಟ್ಟಿಸಿದಂತ ದೇವರು ಯಾರದರ ಅಂತೇಳಿ. ಹಲ್ಲೆಲೂಯಾ, ಆ ಕತ್ತೆಗೆ ಗೊತ್ತಿದೆ. ಆ ಒಂದು ವಿಷಯವನ್ನ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗೋಣ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮತ್ತಾಯ ಬರೆಸುವ 10ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರು ವಾಕ್ಯ ಹೇಳುತ್ತೆ, ಸರ್ಪಗಳಂತೆ ನೀವು ಜಾಣರಾಗಿರ್ರಿ, ಪಾರಿವಾಳಗಳಂತೆ ನೀವು ನಿಷ್ಕಪಟರಾಗಿರ್ರಿ ಎಂಬುದಾಗಿ. ಲೂಕ 12:24ರಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಕಾಗೆಗಳನ್ನ ಲಕ್ಷ್ಯವಿಟ್ಟು ನೀವು ಯೋಚಿಸಿರಿ. ಹಲ್ಲೆಲೂಯಾ, ಲಕ್ಷ್ಯವಿಟ್ಟು ಯೋಚಿಸಿರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ, ಆದಾಗ್ಯೂ ದೇವರು ಅವುಗಳನ್ನ ಸಾಕಿ ಸಲಹುತ್ತಾನೆ. ಅಕ್ಕಿಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರಲ್ಲವೇ? ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದೀತು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ಇವತ್ತಿನ ದಿನ ನಮ್ಮ ಜೀವಿತದಲ್ಲಿ ಎಲ್ಲ ನಾವೇನಾಗಬೇಕು? ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊದಲನೇದಾಗಿ ನಾವು ನೋಡೋಣ, ಮೊದಲನೇ ಕತ್ತೆ 1ನೇ ಸಮುವೇಲನ ಗ್ರಂಥ 9ನೇ ಅಧ್ಯಾಯ 3ನೇ ವಚನ. ಕ್ವಿಕ್ ಆಗಿ ನೋಡ್ಬೇಕು. 1ನೇ ಸಮುವೇಲ 9ನೇ ಅಧ್ಯಾಯ 3ನೇ ವಚನ ಓದ್ತೀನಿ ಕೇಳ್ರಿ. ಒಂದು ದಿವಸ ಸೌಲನ ತಂದೆಯಾದ ಕೀಷನ ಕತ್ತೆಗಳು ತಪ್ಪಿಸಿಕೊಂಡು ಹೋದದರಿಂದ ಅವನು ತನ್ನ ಮಗನಾದ ಸೌಲನಿಗೆ, ನೀನೆದ್ದು ಆಳುಗಳಲ್ಲೊಬ್ಬನನ್ನು ಕರೆದುಕೊಂಡು ಕತ್ತೆಗಳನ್ನ ಹುಡುಕುವುದಕ್ಕೆ ಹೋಗು ಎಂದು ಹೇಳಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನಾಗ್ತಾ ಇದೆ ಇಲ್ಲಿ? ಏನ್ ನಡೀತಾ ಇದೆ ಹೇಳ್ರಿ? ಒಬ್ಬ ತಂದೆ ಮಗಗೆ ಹೇಳಕತ್ತಾನೆ, ಏನಂತ ಹೇಳಿ? ಕತ್ತೆ ಹೋಗ್ಬಿಟ್ಟು ಅವ್ ತಪ್ಪಿಸ್ಕೊಂಡು ಅವುಗಳನ್ನ ಏನ್ ಮಾಡಿ ನೀನ ಹುಡುಕೋದಕ್ಕೆ ಹೋಗು ಅಂತೇಳಿ. ಹಲ್ಲೆಲೂಯಾ, ಇವು ಎಂತ ಕತ್ತೆಗಳಿವು? ಎಂತ ಕತ್ತೆಗಳಿವು? ವಾಕ್ಯ ಕೇಳ್ತಾ ಇದ್ದೀರಾ? ಹಲ್ಲೆಲೂಯಾ, ಇವು ಎಂತ ಕತ್ತೆಗಳು? ಯಜಮಾನನಿಂದ ತಪ್ಪಿಸಿಕೊಂಡು ಹೋದಂತ ಕತ್ತೆಗಳು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಕೀಷನ ಕತ್ತೆಗಳು ಏನಾಗಿದ್ದಾವಂದ್ರೆ, ತನ್ನ ಮನೆಯನ್ನ ಆ ಒಂದು ಕತ್ತೆಯೇ ವಾಸ ಮಾಡುವಂತ ಒಂದು ಸ್ಥಳ ಕಟ್ಟಿರ್ತಾರಲ್ವಾ, ಆ ಸ್ಥಳದಿಂದ ಅವು ಕಿತ್ತಿಕೊಂಡು ತಪ್ಪಿಸಿಕೊಂಡು ಏನಾಗ್ಬಿಟ್ಟವಂತೆ? ಹೊರಗಡೆ ಹೋಗ್ಬಿಟ್ಟವೆ, ದೂರಕ್ಕೆ ಹೋಗ್ಬಿಟ್ಟವೆ, ಕಾಣಲಾರದ ಸ್ಥಳಕ್ಕೆ ಅವು ಹೋಗಿಬಿಟ್ಟವೆ ಪ್ರಿಯರೇ. ಹಲ್ಲೆಲೂಯಾ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಎಂತ ಕತ್ತೆಗಳು? ತಪ್ಪಿಸಿಕೊಂಡಂತ ಕತ್ತೆಗಳು. ಬರ್ಕೊಳ್ರಿ, ಎಂತ ಕತ್ತೆಗಳು ಇವು? ತಪ್ಪಿಸಿಕೊಂಡಂತ ಕತ್ತೆಗಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಜಮಾನನ ಹತ್ತಿರವೇ ಇದ್ದು ಯಜಮಾನನಿಗೆ ಸೇವೆ ಮಾಡಬೇಕಾಗಿರ್ತಕ್ಕಂಥ ಕತ್ತೆಗಳು, ಯಜಮಾನನಿಗೆ ಮಾತ್ರ ಸೇವೆ ಮಾಡಬೇಕಾಗಿರ್ತಕ್ಕಂಥ ಈ ಕತ್ತೆಗಳು ಏನಾಗ್ತಾ ಇದ್ದೇವೆ? ಇವು ಯಜಮಾನನನ್ನ ಬಿಟ್ಟು ಏನಾಗ್ತಾ ಇದಾವೆ? ದೂರಕ್ಕೆ ತಪ್ಪಿಸಿಕೊಂಡು ಹೋಗ್ತಾ ಇದ್ದಾವೆ ಪ್ರಿಯರೇ. ಹಲ್ಲೆಲೂಯಾ, ಅದರ ಸಲುವಾಗಿ ಕೀಷನು ಹೇಳ್ತಾ ಇದ್ದಾನೆ, ಸೌಲನನ್ನ ಕರೆದು, ಸೌಲನೇ, ಕತ್ತೆಗಳು ಹೋಗಿದ್ದಾವೆ, ಅವುಗಳನ್ನ ಆಳುಗಳಲ್ಲಿ ಒಬ್ಬನ ಕರ್ಕೊಂಡು ಹೋಗಿ ನೀನೇನ್ ಮಾಡವನ್ನ ಹುಡುಕು. ಹಲ್ಲೆಲೂಯಾ, ನೀನ್ ಎಮ್ಮೆಗಳು ಕಳೆದೋಗಿರ್ತಾರ, ಹುಡುಕಕ್ ಹೋಗಿರ್ತಾರಲ್ಲ ಅದರಂಗ. ಹಲ್ಲೆಲೂಯಾ, ಪ್ರೈಸ್. ಕತ್ತೆಗಳು ಕಳೆದೋಗ್ಯವ, ಹುಡುಕಕ ಹೋಗು ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಕಳಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ಪ್ರಶ್ನೆ ಮಾಡ್ತೀನಿ, ನಾನು ನೀನು ದೇವರು ಆದಾಮನನ್ನ ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಿದ್ದೀವಿ ನಾವು? ಹಲ್ಲೆಲೂಯಾ, ನಾವು ನೀವು ಎಲ್ಲಿದ್ದೀವಿ? ಆದಾಮನನ್ನ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ. ಹಲ್ಲೆಲೂಯಾ, ನಾನು ನೀನು ಆದಾಮನನ್ನ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಎಲ್ಲಿದ್ವಿ? ದೇವಲೋಕದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲಿದ್ದೀವಿ? ಆದಾಮನಲ್ಲಿ ಇದ್ದೀವಿ ನಾವು. ಹಲ್ಲೆಲೂಯಾ, ಆದಾಮನಿಂದನೇ ನಾವು ಸಂತಾನವಾಗಿ ಬಂದಂತವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನನ್ನ ಕೈಯಾಗ ಒಂದು ಬೀಜ ಐತೆ ಅಂತೇಳಿ ಅನ್ಕೊಳ್ರಿ. ಹಲ್ಲೆಲೂಯಾ, ಯಾವ ಬೀಜ? ಯಾವ್ದಾದ್ರು ಒಂದು ಬೀಜ ಹೇಳ್ರಿ. ಜೋಳದ ಬೀಜ ನನ್ನ ಕೈಯಲ್ಲಿ ಇದೆ, ಒಂದೇ ಬೀಜ ಐತಿ. ಹಲ್ಲೆಲೂಯಾ, ಆ ಬೀಜದಾಗ ನಾನು ಒಂದು ಮರವನ್ನ, ಒಂದು ಏನು ಜೋಳದ ಒಂದು ಗಿಡವನ್ನ ನಾನೇನ್ ಮಾಡ್ತೀನಿ? ಬೆಳೆಸ್ತೀನಿ. ಆ ಜೋಳದ ಗಿಡದಿಂದ 100 ಜೋಳದ ಗಿಡಗಳನ್ನ ನಾನೇನ್ ಮಾಡ್ತೀನಿ? ಬೆಳೆಸ್ತೀನಿ. ಆ 100 ಜೋಳದ ಗಿಡಗಳಿಂದ 1000 ಜೋಳದ ಗಿಡಗಳನ್ನ ನಾನು ಬೆಳೆಸ್ತೀನಿ. ಆ 1000 ಜೋಳದ ಬೀಜಗಳಿಂದ 1,00,000 ಜೋಳಗಳನ್ನ ನಾನು ಏನ್ ಮಾಡ್ತೀನಿ? ಬೆಳೆಸ್ತೀನಿ. ಆ ಲಕ್ಷದಿಂದ ಕೋಟಿ, ಕೋಟಿದಿಂದ 1000 ಕೋಟಿ, ದಶಕೋಟಿ, ಎಷ್ಟು ಕೋಟಿ ಸ್ಟಾರ್ಟ್ ಆಗ್ಬೇಕಾದ್ರೆ ಒಂದು ಬೀಜ ಕಾರಣ ಯಾವುದು? ಒಂದೇ ಒಂದು ಜೋಳದ ಬೀಜ. ಹಲ್ಲೆಲೂಯಾ,
ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಆದಾಮನಲ್ಲಿ ಇರಬೇಕಾದ್ರೆ ದೇವರು ಮನುಷ್ಯರನ್ನ ಉಂಟು ಮಾಡಿದ. ಮಂಗನಿಂದ ಮಾನವ ಎನ್ನುವಂಥದ್ದು ಅದು ಶುದ್ಧ ತಪ್ಪು, ಸುಳ್ಳು. ಕೊನೆಯದಾಗಿ ಮಂಗನಿಂದ ಮಾನವ ಎಂಬುದಾಗಿ ಸಿದ್ಧಾಂತವನ್ನು ತಂದಿರತಕ್ಕಂತ ಡಾರ್ವಿನ್ ಏನಾಗಿ ಹೋದ? ಕೊನೆಯದಾಗಿ ಪಶ್ಚಾತ್ತಾಪ ಪಟ್ಟ, ಅಯ್ಯೋ ಎಂತ ದೊಡ್ಡ ಸುಳ್ಳನ್ನು ನಾನು ಲೋಕಕ್ಕೆ ಹಬ್ಬಿ ಹೋದೆ ಅಂತೇಳಿ ಕೊನೆಯದಾಗಿ ಸಾಯ್ಬೇಕಾದ್ರೆ ದೇವರನ್ನ ನಂಬಿ ಏನ್ ಮಾಡಿದ? ಸತ್ತು ಹೋದ ಪ್ರಿಯರೇ. ಇವತ್ತಿನ ದಿನ ಆ ಡಾರ್ವಿನನ ಮನೆಯಲ್ಲಿ ಲಕ್ಷ ಲಕ್ಷ ಬೈಬಲ್ಗಳು ಏನಾಗ್ತಾ ಇದಾವ? ಪ್ರಿಂಟ್ ಆಗ್ತಾ ಇದಾವ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈಗ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಮನುಷ್ಯನನ್ನ ಏನ್ ಮಾಡಿದ? ಉಂಟು ಮಾಡಿದ. ಮಣ್ಣಿನಿಂದ ಉಂಟು ಮಾಡಿದ. ಮಣ್ಣಿನಿಂದ ಉಂಟು ಮಾಡಿದ ಮೇಲೆ ಅವರಿಗೆ ಜೀವ ಶ್ವಾಸವನ್ನ ಊದಿ ಅವರನ್ನ ಒಂದು ತೋಟದಲ್ಲಿ ಇಟ್ಟ. ಆ ತೋಟವನ್ನ ಕಾಯಿರಿ ಅಂತೇಳಿ ಆದ್ರೆ ಒಂದು ಷರತ್ತು ಹಾಕಿದ, ಒಂದು ನಿಯಮ ಹಾಕಿದ. ಏನಂತೇಳಿ? ತೋಟದಲ್ಲಿ ಸೌದೆಕಾಯಿ ಇದಾವ, ಎಲ್ಲ ಕಾಯಿಪಲ್ಯ ಇದಾವ, ಏನಾದ್ರೂ ತಿನ್ರಿ ನೀವು, ಆದ್ರೆ ತೋಟದ ಮಧ್ಯದಲ್ಲಿ ಒಂದು ಮರವನ್ನ ಇಟ್ಟೀನಿ. ಹಲ್ಲೆಲೂಯಾ. ಒಳ್ಳೆದರ ಕೆಟ್ಟದರ ಅರುವನ್ನ ಹುಟ್ಟಿಸುವಂತ ಮರ ಅದು. ಅದರ ಹಣ್ಣನ್ನ ಮಾತ್ರ ನೀವೇನ್ ಮಾಡಬಾರ್ದು? ತಿನ್ನಬಾರ್ದು, ಮುಟ್ಟಬಾರ್ದು ಕೂಡ ಎಂಬುದಾಗಿ ಒಂದು ಆಜ್ಞೆಯನ್ನ ಹೊರಡಿಸಿದ. ಮನುಷ್ಯನ ಬುದ್ಧಿ ಹೆಂಗಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಎಲ್ಲಿಂದ? ಆದಾಮನಿಂದ. ಯಾವುದು ಮಾಡಬೇಡ ಅಂತೀವೋ ಅದನ್ನೇ ಫಸ್ಟ್ ಮಾಡಕ್ ಹೋಗ್ತೀವಿ. ಯಾವುದು ಮಾಡಬೇಡ ಅಂತ ಹೇಳಿರ್ತಾರೋ ಅದನ್ನೇ ಫಸ್ಟ್ ಮಾಡಕ್ ಹೋಗ್ತಾರ. ಹಲ್ಲೆಲೂಯಾ. ಇಲ್ಲಿ ಆಯ್ತು, ದೇವರು ಆದಾಮನಿಗೆ ಜೋಡಿಯಾಗಿ ಅವಳನ್ನ ತಂದ. ಅವಳನ್ನ ತಂದ ಮೇಲೆ ಹಿಂಗೆ ದಿನ ಎಲ್ಲ ತೋಟವನ್ನ ಚೆನ್ನಾಗಿ ಮಾಡ್ತಾ ಇದ್ರು, ನೋಡ್ತಾ ಇದ್ರು, ಬೆಳೆಸ್ತಾ ಇದ್ರು. ದೇವ್ರೇ ಅವ್ರಿಗೇನು ನೀರ್ ಬೇಕಾಗಿದ್ದಿಲ್ಲ, ಕೆಳಗಡೆಯಿಂದ ಮಂಜು ಬರ್ತಾ ಇತ್ತು, ನೀರನ್ನ ಗಿಡಗಳು ಮರಗಳು ಬೆಳೀತಾ ಇದ್ವು ಪ್ರಿಯರೇ. ಹಲ್ಲೆಲೂಯಾ. ಹಿಂಗೆ ಆಗ್ತಾ ಇರ್ಬೇಕಾದ್ರೆ ಇವರು ದೇವರ ಆಜ್ಞೆಯನ್ನ ಏನ್ ಮಾಡ್ಬಿಟ್ರು? ಮೀರಿಬಿಟ್ರು. ಒಂದಿನ ಸೈತಾನ ಅಂದ್ರೆ ಯಾರು? ಪರಲೋಕದಲ್ಲಿ ಇರ್ತಕ್ಕಂಥ ಒಬ್ಬ ದೂತ. ಹಲ್ಲೆಲೂಯಾ. ಆತ್ಮಿಕ ಲೋಕದವನು. ಸೈತಾನ ಅಂದ್ರೆ ಆವ ತಿಳ್ಕೊಂಡ್ಬಿಡ್ರಿ ಮತ್ತೆ. ಹಲ್ಲೆಲೂಯಾ. ಸೈತಾನ ಅಂದ್ರೆ ಏನು? ಒಬ್ಬ ದೂತ, ಕೆಟ್ಟು ಹೋದಂತ ಒಬ್ಬ ದೂತ, ದೇವರ ಆಜ್ಞೆಯನ್ನ ಮೀರಿದಂತ ಒಬ್ಬ ದೂತ, ದೇವರ ಬಳಿಯಲ್ಲಿ ಯಾವಾಗಲೂ ದೇವರ ಸನ್ನಿಧಿ ಸೇವೆ ಮಾಡುವಂತ ಒಬ್ಬ ದೂತ. ಅವನು ಏನ್ ಅನ್ಕೊಳ್ತಾನಂದ್ರೆ, ದೇವರೇ ನಿನ್ಗೆ ಎಷ್ಟೆಲ್ಲ ರೋಗಗಳಿದಾವ, ಮತ್ತೆ ನನಗೊಂದು ರೋಗಗಳನ್ನ ಕೊಟ್ಟು ಬಿಡು ಅಂತೇಳಿ ಮನಸ್ಸಿನಾಗ ಅಹಂಕಾರ ಪಡ್ತಾ ಇದ್ದಾನ. ಹಲ್ಲೆಲೂಯಾ. ಎಷ್ಟು ಲೋಕಗಳಿದಾವ, ನನಗೂ ಕೂಡ ಒಂದು ಲೋಕ, ಭೂಲೋಕವನ್ನು ಕೊಟ್ಟು ಬಿಡು, ಇನ್ನೊಂದು ಲೋಕವನ್ನು ಕೊಟ್ಟು ಬಿಡು, ನಾನು ಕೂಡ ಆಳ್ವಿಕೆ ಮಾಡ್ತೀನಲ್ಲ ಅಂತೇಳಿ ಆಲೋಚನೆ ಮಾಡಕತ್ತಿದ್ನಂತ. ಯಾರು? ಸೈತಾನ. ಅವನ ಹೆಸರು ಏನಂತ ಹೇಳ್ತಾ ಇದೆ ಇಂಗ್ಲಿಷ್ ಬೈಬಲ್ ಅಲ್ಲಿ? ಲೂಸಿಫರ್ ಎಂಬುದಾಗಿ. ಹಲ್ಲೆಲೂಯಾ. ಆ ಲೂಸಿಫರ್ ಯೋಚನೆ ಮಾಡ್ತಾ ಇದ್ದಾನ, ದೇವರು ಎಲ್ಲವುಗಳನ್ನು ಉಂಟು ಮಾಡ್ಬಿಟ್ಟ, ಒಂದೇ ಸರಿ ಉಂಟು ಮಾಡ್ಬಿಟ್ಟ, ನನ್ನನ್ನು ಉಂಟು ಮಾಡಿದ, ಎಷ್ಟೋ ಚಂದವಾಗಿದ್ದೀನಿ, ಈ ಲೋಕದಲ್ಲಿ ಇರ್ತಕ್ಕಂಥ ಯಾವ ಮನುಷ್ಯನಿಗೂ ಕೂಡ ಇಲ್ಲ ಅಷ್ಟು ಅಂದವುಳ್ಳವನು. ಯಾರು? ಶಿರೋಭೂಷಣಿ ಎಂಬುದಾಗಿ, ಉದಯ ನಕ್ಷತ್ರ ಎಂಬುದಾಗಿ ಕರೆಸಿಕೊಂಡಂತ ವ್ಯಕ್ತಿ ಯಾರು? ಆ ಸೈತಾನ ಪ್ರಿಯರೇ. ಒಳ್ಳೆಯವನಾಗಿದ್ದ ಫಸ್ಟಿಗೆ, ಬಹಳ ವರ್ಷಗಳವರೆಗೆ ದೇವರ ಸೇವೆಯನ್ನು ಮಾಡಿದಂತ, ಎಲ್ಲರಲ್ಲಿ ಮುಂಚೂಣಿಯಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ. ಎಕ್ಸಾಂಪಲ್ ದೊಡ್ಡಪ್ಪ ಅನ್ಕೊಳ್ಳಿ, ಸದ್ಯ ಎಲ್ಲರ ಮುಂಚೂಣಿಯಾಗಿರ್ತಾರಲ್ಲ, ಅದರಲ್ಲಿ ಸೇವೆಯಲ್ಲಿ ಎಲ್ಲದರಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಆದ್ರೆ ಯಾವಾಗ ಗರ್ವ ಪಟ್ನೋ, ಯಾವಾಗ ಅಹಂಕಾರ ಪಟ್ನೋ, ದೇವ್ರು ಏನ್ ಮಾಡ್ಬಿಟ್ಟ? ಅವನನ್ನ ತುಬ್ಬಿಬಿಟ್ಟ, ತಳ್ಳಿಬಿಟ್ಟ. ತಳ್ಳಿದ ತಕ್ಷಣ ಅವನು ಒಬ್ಬನೇ ಪಡ್ಬೇಕಿಲ್ಲ. ಒಂದು ಪಾರ್ಟಿ ಕಟ್ಕೊಂಡಿದ್ದ, ನಾವೆಲ್ಲರೂ ದೇವ್ರಿಗೆ ವಿರೋಧವಾಗಿ ಎದ್ದೋಳೋಣ, ನಾನು ನಿಮ್ಗೆ ಒಂದೊಂದು ಅಧಿಕಾರ ಕೊಡ್ತೀನಿ ಒಬ್ಬೊಬ್ಬರಿಗೆ, ನೀವು ಭಯ ಪಡಕ್ ಹೋಗ್ಬೇಡ್ರಿ, ನಾವು ಕೂಡ ಲೋಕಗಳನ್ನ ಆಳೋಣ, ದೇವ್ರ ಒಬ್ಬದನ ನಾವು ಕೂಡ ಆಳ್ಬೇಕಂತೇಳಿ ಏನ್ ಮಾಡಿದ? ಅಲ್ಲಿ ಇರ್ತಕ್ಕಂತ ಒಂದು ಗುಂಪಿಗೆ 100 ಜನ ಇದ್ರೆ 33 ಜನರನ್ನ ತನ್ನ ಕಡೆ ಸೇರ್ಕೊಂಡ. ಹಲ್ಲೆಲೂಯಾ. ಅವರಿಗೆ ಅಧಿಕಾರಿ ಆದ. ಹಲ್ಲೆಲೂಯಾ. ಅವ್ರನ್ನೂ ಕೂಡ ಕೆಳಗಡೆ ಏನ್ ಮಾಡ್ಬಿಟ್ಟ? ಕರ್ಕೊಂಡು ಬಂದ್ಬಿಟ್ಟ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರಂಗ ಬಿದ್ದವನು ಏನಾದ್ನಂದ್ರೆ ಸಿಂಹತಕ್ಕೆ ಹೋಗ್ತಾನ, ನಾನಿನ್ ಒಳಗೆ ಹೊಕ್ಕಳ್ಳನ ಅಂತೇಳಿ. ಸಿಂಹ ಒಲ್ಲ ಅಂತ ಎಲ್ಲಿ? ಎತ್ತಿನ ತಕ್ಕ ಹೋಗ್ತಾನ, ಆಕಳ ತಕ್ಕ ಹೋಗ್ತಾನ, ಇನ್ನೊಂದು ಪ್ರಾಣಿ, ಎಲ್ಲ ಪ್ರಾಣಿಗಳ ತಕ್ಕ ಹೋಗ್ತಾನ. ಎಲ್ಲ ಪ್ರಾಣಿಗಳು ಏನ್ ಮಾಡ್ತಾವ? ಅದನ್ನ ಧಿಕ್ಕಾರ ಮಾಡ್ಬಿಡ್ತಾವ. ಅವಾಗ ಹಾವಿನ ಹತ್ರ ಹೋಗ್ತಾನ, ಸರ್ಪದ ಹತ್ರ ಹೋಗ್ತಾನ. ಸರ್ಪಕ್ಕೆ ಮೊದಲೆಲ್ಲ ಕೈ ಕಾಲುಗಳು ಹೆಂಗಿದ್ವು? ಉಡ ಇರುತ್ತಲ್ಲ ಅದ್ರಂಗಿದ್ವು ಅನ್ಕೊಳ್ರಿ. ಹಲ್ಲೆಲೂಯಾ. ಹಂಗಿದ್ದು ಅವಾಗ ಸರ್ಪ ಯೋಚನೆ ಮಾಡ್ತು, ಎಲ್ಲರೂ ಬೇಡ ನಂಗಿರ್ತಾರ, ನಾನು ಕೂಡ ಯಾಕೆ ಬೇಡ ಅಂತೇಳಿ ಏನ್ ಮಾಡ್ತು? ಆಯ್ತು ಓಕೆ, ನಾನು ಬಳಸ್ಕೋ ಅಂತೇಳಿ ಏನ್ ಮಾಡ್ತು ಬೇರೆ? ಓಕೆ ಅಂತ. ಓಕೆ ಅಂದ್ಮೇಲೆ ಸೈತಾನ ಅದ್ರೊಳಗೆ ಹೋಗ್ಕೊಂಡ್ಬಿಟ್ಟ. ಒಕ್ಕೊಂಡ ಆ ಗಿಡ, ಯಾವ ಗಿಡ ಹತ್ರ ಇತ್ತ ಹೇಳಿದ್ದ ದೇವ್ರು, ಅದೇ ಗಿಡದ ಹತ್ರ ಅವನಿದ್ದ. ಅವಾಗ ಇವರೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ದೂರ ಆದಾಮ ರೆಸ್ಟ್ ತಗೊಳಕತ್ತಿದ್ದ. ಹಲ್ಲೆಲೂಯಾ. ಆದಾಮ ರೆಸ್ಟ್ ತಗೊಬೇಕಾದ್ರೆ ಅವಳು ಏನ್ ಮಾಡಿದಂದ್ರೆ ಆ ಗಿಡದ ಹತ್ರ ಬಂದ ತಕ್ಷಣ ಆ ಹಾವು ಮಾತಾಡ್ಬಿಡ್ತು. ಹಾವು ಮಾತಾಡೋದು ಕಂಡು ಈಗ ಅವು ಏನಾದ್ಲು ಭಯಳ. ಈಗ ಪ್ರಾಣಿಗಳು ಅಲ್ಲಿವರೆಗೂ ಕೂಡ ಅವ್ರೊಟ್ಟಿಗೆ ಮಾತಾಡಿದ್ರು ಇವು. ಹಲ್ಲೆಲೂಯಾ.
ಅದು ಮಾತಾಡೋದಕ್ಕೆ ಪ್ರಾರಂಭ ಮಾಡಿತು. ಪ್ರಾರಂಭ ಮಾಡಿದ ತಕ್ಷಣ ಏನಾಯ್ತು ಅಂದ್ರೆ, ಈ ಗಿಡದಲ್ಲಿರುವಂತಹ ಹಣ್ಣುಗಳನ್ನ ತಿನ್ನಬಹುದು, ತಿನ್ನಬಾರ್ದು ಅಂತೇಳಿ ದೇವ್ರು ಹೇಳಿದ ನಿಮ್ಗೆ ಅಂತೇಳಿ ಏನ್ ಮಾಡ್ತು, ಕ್ವಶನ್ ಆಗಿ ಕೇಳ್ತು. ಯಾವುದು? ಹಾವು, ಸರ್ಪ ಅದ್ರೊಳಗೆ ಒಕ್ಕಂಡ, ಅದ್ರ ಸಲುವಾಗಿ ಅದು ಏನಾಗ್ಯದ, ಸೈತಾನ ಆಗ್ಯದ. ಹಲ್ಲೆಲೂಯ. ಒಕ್ಕಂಡ ತಕ್ಷಣ ಅವಾಗ ಹೇಳ್ತಾ ಇದೆ ಅದು. ಅವಾಗ ಹೌದು ತಿನ್ಬೇಡ ಅಂತೇಳಿ ಹೇಳಿದ್ದು. ಒಬ್ಬಾಕಿ ಒಬ್ಬತ್ತ, ಭೂಮಿ ಮೇಲೆ ಯಾರಿಲ್ಲ, ಅವಾಗ ಮನುಷ್ಯರು ಯಾರಿಲ್ಲ, ಅವ್ರ ಒಳಗಡೆ ಅಂತ ಹೇಳಿ ನಾನು ಜೋಳದ್ದು. ಹಲ್ಲೆಲೂಯ. ಅದ್ರಂಗೆ ಎಲ್ಲರೂ ಏನ್ ಮಾಡ್ತಾ ಇದಾರೆ, ಈ ಸ್ತ್ರೀ ಏನ್ ಮಾಡ್ತಾ ಇದಾರೆ, ಮಾತಾಡ್ತಾ ಇದ್ದಾಳೆ. ಹಂಗ ಮಾತು ಗಳಿಸ್ಕೊಂಡ, ಏನಾಗಲ್ಲಮ್ಮೋ, ಏನ್ ತಿಂದ್ರೆ ಏನಾಗಲ್ಲ, ನೀನು ಕೂಡ ದೇವ್ರಂಗ ಆಗಿಬಿಡ್ತೀಯ ಅಂತ ತಕ್ಷಣ ಆಯ್ತು ಒಂದೇ ಸರಿಗೆ ಓಕೆ ಆಯ್ತು ತಿಂದ್ಬಿಡಮ್ಮ ಅಂತೇಳಿ. ನೋಡಕ್ ಬಹಳ ಚಂದ ಐತಿ ಆಪಲ್ ಇದ್ದಾಗ ಅಂತ ಹೇಳಿ ತಗೊಂಡ್ಲು, ಬಹಳ ಚಂದ ಐತಿ ಅಂತೇಳಿ ತಿಂದ್ಬಿಡ್ಲ ಹಂಗೆ. ಹೌದು, ಅಲ್ಲಿ ರೆಸ್ಟ್ ಮಾಡಕತ್ತಿದಂತ ಬಂದ ಆತನಿಗೆ ಹೇಳಿದ್ಲಿಕ್ಕೆ ಏನ್ ಮಾಡಿದ್ಲು, ಇದು ಚಂದಾಗದ, ಬಹಳ ಸ್ವೀಟ್ ಅದ, ಎಲ್ಲ ತಿಂದಿವಲ್ಲ, ಅದಕ್ಕಿಂತಲೂ ಬಹಳ ಉನ್ನತವಾಗಿರ್ತಕ್ಕಂಥ ಟೇಸ್ಟ್ ಇದ್ರಾಗ ಆದ ಅಂತೇಳಿ ಏನ್ ಮಾಡಿದ್ಲು, ಅದಕ್ಕೂ ಕೊಟ್ಟು ಬಿಟ್ಲ, ಅದನ್ನು ತಿಂದ್ಬಿಟ್ಟ. ಹಲ್ಲೆಲೂಯ. ಅವಾಗ ದೇವ್ರು ಇಳಿದು ಬಂದ. ಯಾವಾಗ ಇವ್ರು ತಿಂದ್ರು, ಯಾವಾಗ ತಿನ್ನಬಾರ್ದು ಅಂತ ಹೇಳಿದ ದೇವ್ರು, ಇವ್ರು ತಿಂದ ತಕ್ಷಣ ಏನಾಗ್ಬಿಟ್ಟು, ಅವರು ಮಹಿಮೆ ಶರೀರ ಉಳ್ಳವರಾಗಿದ್ರು. ಆದಾಮ ಮತ್ತು ಹವ್ವಳು ಆ ಮಹಿಮೆ ಶರೀರ ಹೋಗ್ಬಿಡ್ತು. ಅವಾಗ ಅವರು ಬೆತ್ತಲೆಯಾದ್ರು ಪ್ರಿಯರೇ. ಹಲ್ಲೆಲೂಯ. ಅವ್ರು ಏನಾದ್ರು ನೇಕೆಡ್, ಬೆತ್ತಲೆ ಆದ್ರು. ಅವರು ಬೆತ್ತಲೆ ಆದ ಸಂದರ್ಭದಲ್ಲಿ ಓಡಾಡ್ತಾ ಇದಾರ, ಅಕ್ಕಡಿ ಕಡೆ ಏನಾದ್ರು ಸುಕ್ಕಿಬೇಕಲ್ಲ, ಬಟ್ಟೆಗಳು ಬೇಕಲ್ಲ, ಓಡಾಡ್ತಾ ಇರ್ಬೇಕಾದ್ರೆ ಅಂಜೂರದ ಎಲೆಗಳಿದ್ವು. ಆ ಅಂಜೂರದ ಎಲೆಗಳನ್ನ ಏನ್ ಮಾಡ್ಬಿಟ್ರು, ಸುತ್ಕೊಂಡ್ಬಿಟ್ರು. ಅವಾಗ ಸಾಯಂಕಾಲದ ಸಮಯ ದೇವ್ರು ಏನ್ ಮಾಡ್ತಾ ಇದ್ದಾನೆ, ಬರ್ತಾ ಇದ್ದಾನೆ. ದೇವ್ರ ಸಪ್ಪಳ ಅವ್ರಿಗೆ ಏನ್ ಮಾಡ್ತಾ ಇದೆ, ಕೇಳಿಸ್ತಾ ಇದೆ. ಕೇಳಿಸಿದ ತಕ್ಷಣ ಆಜ್ಞೆಯನ್ನ ಮೀರ್ಬಿಟ್ಟಿವಿ, ದೇವ್ರು ಏನ್ ಮಾಡ್ತಾನೋ ಈಗ ಅಂತ ಹೇಳಿ ಏನ್ ಮಾಡಿದ್ರು, ಮತ್ತೆ ಬಚ್ಚಿಟ್ಕೊಂಡು ಆದ್ಮೇಲೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅವಾಗ ಅವ್ರು ಏನಾಗಿದ್ದಾರಂದ್ರೆ, ದೇವ್ರು ಹೇಳಿದಂತೆ ಅವ್ರು ಏನಾಗಿದ್ದಾರೆ, ಸತ್ತು ಹೋದವರಾಗಿದ್ದಾರೆ, ತಪ್ಪಿಸಿಕೊಂಡವರು ಆಗಿದ್ದಾರೆ. ದೇವ್ರು ಏನಂತ ಹೇಳಿದ, ತಿನ್ನಬೇಡ ಅಂತ ಹೇಳಿದ. ಆದ್ರೆ ಆವತ್ತಿನ ದಿನ ತಿಂದ್ರು, ಅವ್ರು ಏನಾಗ್ಬಿಟ್ರು, ಸತ್ತು ಹೋದ್ರು. ದೇವರೊಟ್ಟಿಗೆ ಅವ್ರಿಗೆ ಇರ್ತಕ್ಕಂಥ ಕನೆಕ್ಷನ್, ಹಲ್ಲೆಲೂಯ, ಈ ಕನೆಕ್ಷನ್ ಇತ್ತಲ್ಲ ದೇವರೊಟ್ಟಿಗೆ, ಈ ಕನೆಕ್ಷನ್ ಏನಾಗ್ಬಿಡ್ತು, ಕಟ್ ಆಗಿಬಿಡ್ತು ನೋಡಕ. ಹಲ್ಲೆಲೂಯ. ಆದ್ರೂ ಅವ್ರು ಅದರ ಈ ಮೈಕ್ ಐತೆ, ಆದ್ರೂ ಏನಾಗ್ತಾ ಇದೆ, ಕನೆಕ್ಷನ್ ಅನ್ನುವಂಥದ್ದು ಏನಾಗ್ಯದ, ಕಟ್ ಆಗ್ಯದ. ಹೂ ಅಂದ್ರೆ ಬರಲ್ಲ, ಆ ಅಂದ್ರೆ ಬರಲ್ಲ, ಹಲ್ಲೆಲೂಯ ಅಂದ್ರೂ ಕೂಡ ಇದ್ರಾಗ ಬರಲ್ಲ. ಅದ್ರಂಗ ಏನಾಗ್ಬಿಟ್ರಿ ಇವ್ರು ಅದರ. ಆದ್ರೆ ದೇವರ ವಿಷಯದಲ್ಲಿ ಇವ್ರು ಏನಾಗ್ಬಿಟ್ರ, ಸತ್ತು ಹೋದಂತವ್ರು ಆಗ್ಬಿಟ್ರು ಪ್ರಿಯರೇ. ಹಲ್ಲೆಲೂಯ. ಆವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಮಾನವನು ಏನಾಗಿದ್ದಾನೆ, ದೇವರಿಂದ ತಪ್ಪಿಸಿಕೊಂಡು ಓಡುತ್ತಲೇ ಇದ್ದಾನೆ. ಹಲ್ಲೆಲೂಯ. ಪ್ರೇಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಯಾವಾಗ ಇವರು ತಪ್ಪು ಮಾಡಿದ ಸಂದರ್ಭದಲ್ಲಿ, ಪಾಪ ಮಾಡಿದ ಸಂದರ್ಭದಲ್ಲಿ ದೇವರಿಗೆ ಇವರಿಗೆ ಇರ್ತಕ್ಕಂಥ ಒಂದು ಕನೆಕ್ಷನ್ ಎನ್ನುವಂಥದ್ದು ಏನಾಯ್ತು, ಕಟ್ಟಾಯ್ತು. ಕಟ್ಟಾದ ಮೇಲೆ ಏನ್ ಮಾಡಿದ್ರು ಇವರು, ಅಲೆಯುವಂತವರಾದ್ರು ಪ್ರಿಯರೇ. ಆ ಸ್ಥಳವನ್ನ ಬಿಟ್ಟು ಹೋಗುವಂತವರಾದ್ರು, ತಪ್ಪಿಸಿಕೊಂಡಂತವರು ಆದ್ರು. ಹಲ್ಲೆಲೂಯ. ಮೊದಲನೇ ಕತ್ತೆ ಯಾವ ಕತ್ತೆ, ತಪ್ಪಿಸಿಕೊಂಡಂತ ಕತ್ತೆ. ಹಲ್ಲೆಲೂಯ. ಪ್ರೇಸ್ ದಿ ಲಾರ್ಡ್. ಈ ಒಂದು ಸಂದರ್ಭದಲ್ಲಿ ನಾವು ನೋಡೋಣ, ದೇವರ ವಾಕ್ಯ ಮುಂದೆ ಹೋಗೋಣ. ನಾವು ಓದ್ರಿ, ಮತ್ತಾಯ ಸುವಾರ್ತೆ 21ನೇ ಅಧ್ಯಾಯ 2ರಿಂದ 3 ವಚನ. ಕತ್ತೆಗಳು ಏನಾಗಿದಾವ, ಈಗ ಕತ್ತೆಗಳು ಏನಾಗಿದಾವ, ತಪ್ಪಿಸಿಕೊಂಡವ. ವಾಕ್ಯ ಯೇಸು ಇಬ್ಬರು ಶಿಷ್ಯರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ, ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ, ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡ್ಕೊಂಡು ಬನ್ನಿರಿ. ಹಾಲೆಲೂಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ತಪ್ಪಿಸಿಕೊಂಡ ಕತ್ತೆ ಏನಾಗಿದೆ, ಈಗ ಕಟ್ಟಲ್ಪಟ್ಟಿದೆ. ಹಲ್ಲೆಲೂಯ. ಕತ್ತೆ ಮೊದಲು ಏನಾಗಿತ್ತದು, ದೇವರಿಂದ ತಪ್ಪಿಸಿಕೊಂಡು ಹೋಯ್ತು. ಇಲ್ಲಿ ಎರಡನೇ ಕತ್ತೆ ನಾವು ನೋಡ್ತಾ ಇದ್ದೇವೆ, ಕತ್ತೆ ಏನಾಯ್ತು, ಕಟ್ಟಲ್ಪಟ್ಟಿದೆ. ಹಲ್ಲೆಲೂಯ. ಯಾವಾಗ ದೇವರಿಂದ ನೀನು ತಪ್ಪಿಸಿಕೊಂಡು ದೂರ ಹೋಗ್ತೀಯೋ, ಇನ್ನೊಬ್ಬನಿದ್ದಾನೆ ದೇವರ ಸಮಾನನಾಗಿ ಎಣಿಸಿಕೊಂಡವನು. ಅವನು ಯಾರು, ಸೈತಾನ. ಅವನು ಏನ್ ಮಾಡ್ತಾನ, ಕಟ್ಟಿ ಹಾಕ್ತಾನ. ಏನ್ ಮಾಡ್ತಾನ, ಕಟ್ಟಿ ಹಾಕ್ತಾನ. ಬಿಚ್ಚಿಕೊಳ್ಳಲಾರದ ಆಗಿ ನಿನ್ನ ಏನ್ ಮಾಡ್ತಾನ, ಬಂಧಿಸಿ ಹಾಕ್ತಾನ ಪ್ರೇರೆ. ನಾವು ನೋಡ್ತಾ ಇದ್ದೇವೆ. ತೊಗಲು ಬೊಂಬೆ ಆಟ ಗೊತ್ತಾ ನಿಮಗೆ? ಬೊಂಬೆಗಳು ಇರ್ತವೆ, ಹಿಂಗಂದ್ರೆ ಹಿಂಗ ತೊಗಲು ಬೊಂಬೆ ಆಟ ಗೊತ್ತಾ? ಹಿಂದ ಈಗ ನನಗೆ ಗೊತ್ತಿಲ್ಲ. ಓಕೆ, ಈಗ ನೋಡ್ತಾ ಇರ್ತೀರಲ್ಲ. ಹಲ್ಲೆಲೂಯ. ಏನ ಹಿಂದ್ಗಡೆ ಎಲ್ಲ ದಾರಗಳು ಕಟ್ಟಿರ್ತಾರೆ, ಹಿಂದ್ಗಡೆ ಹಿಂಗ ಕೈ ಅಂದ್ರಪ್ಪ ಏನಾಗ್ತಾ ಇರ್ತಾವ, ಆಕ್ಷನ್ ಮಾಡ್ತಾ ಇರ್ತಾವ. ಹಲ್ಲೆಲೂಯ.
ಯಾವಾಗ ದೇವರಿಂದ ತಪ್ಪಿಸಿಕೊಂಡು ಹೋದ್ವೋ ಅಲ್ಲಿ ತೊಗಲುಗೊಂಬೆ ಆಟ ಸ್ಟಾರ್ಟ್ ಆಗತ್ತೆ. ಯಾರು ಆಟ ಆಡ್ತಾರ ಅವಾಗ ನಿಮ್ ಜೊತೆ? ಸೈತಾನನ ಆಟ ಆಡ್ತಾನೆ. ಹಲ್ಲೆಲೂಯ. ಅಧಿಕಾರ ಎಲ್ಲ ಅವನ ಮೇಲೆ ಹೋಗ್ಬಿಡುತ್ತೆ. ಅವ್ನು ಚೆನ್ನಾಗಿ ಬಳಸ್ಕೊಳ್ತಾನ. ನೀನು ಹೊರಗಡೆ ಬರ್ಬೇಕಂತಿ, ಆದ್ರೆ ಬರಕ್ಕೆ ಆಗಲ್ಲ. ಇದು ಹುಲ್ಲು ಹಾಕೊಂಡಿದ್ರು, ತುಂಬಾ ಮುಳ್ಳಿನ ಕುಂಪೆ ಹಾಕೋಣ, ನಡುವೆ ಮಲಗಿಸೋಣ, ಎದ್ದು ಬರಕ್ಕಾಗುತ್ತ? ಹಲ್ಲೆಲೂಯ. ಬರಕ್ಕಾಗುತ್ತ? ಆ ರೀತಿಯಾಗಿ ಸೈತಾನ ಏನ್ ಮಾಡ್ಬಿಡ್ತಾನ? ಬಂಧಿಸಿ ಬಿಡ್ತಾನೆ ಪ್ರಿಯರು. ಏನ್ ಮಾಡ್ತಾನೆ? ಬಂಧಿಸಿ ಬಿಡ್ತಾನೆ, ಕಟ್ಟಿ ಬಿಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಅವನು ರೋಗಗಳನ್ನ ತಂದಾಕ್ತಾನೆ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿದ್ರೆ, ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ 9ನೇ ಅಧ್ಯಾಯ 14ರಿಂದ 29 ವಚನಗಳವರೆಗೆ ನೀವು ನೋಡಿದ್ದೆ ಆದ್ರೆ, ಅಲ್ಲಿ ಒಬ್ಬ ಹುಡುಗ ಮೂರ್ಛಾ ರೋಗದಿಂದ ಏನ್ ಮಾಡ್ತಾ ಇದ್ದಾನೆ? ಬಳಲ್ತಾ ಇದ್ದಾನೆ. ಸೈತಾನನ ಏನ್ ಮಾಡಿದಾನೆ? ಆ ಹುಡುಗನನ್ನ ಕಟ್ಟಿದ್ದಾನೆ. ಕೆಲವರನ್ನ ಈ ಲೋಕದ ಆಶಾಪಾಶಗಳಲ್ಲಿ ಅವನು ಏನ್ ಮಾಡ್ತಾನೆ? ಕಟ್ಟುತ್ತಾನೆ. ಇನ್ನು ಕೆಲವರನ್ನ ಅವನು ಸಾವಿನ ಒಂದು ಸಮೀಪಕ್ಕೆ ಬಂದ ಸಂದರ್ಭದಲ್ಲಿ ದೇವರಿಂದ ಅಗಲಿ ಹೋದ ಮೇಲೆ ಅಲ್ಲಿ ಸಾವಿನಲ್ಲಿಯೂ ಕೂಡ ಅವ್ರನ್ನ ಏನ್ ಮಾಡ್ತಾನೆ? ಅವನು ಕಟ್ಟುತ್ತಾನೆ. ಹಲ್ಲೆಲೂಯ. ನನಗೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಇವತ್ತಿನ ದಿನದಲ್ಲಿ ಮನುಷ್ಯನು, ಮಾನವನು ಹಳ್ಳಿ ಊರುಗಳೆಲ್ಲ ಹೋದ್ರೆ ಗುಂಡೆ ಎತ್ತಿರ್ತಾರೆ. ಏನ್ ಮಾಡೋದು? ಗುಂಡೆ ಎತ್ತದ. ಅದು ಬಹಳ ವೇಟ್ ಇರುತ್ತ. ನನಗ ಎತ್ತಕ್ ಆಗಲ್ಲ ಬಿಡ್ರಿ. ಹಲ್ಲೆಲೂಯ. ಪ್ರಾಕ್ಟೀಸ್ ಇಲ್ಲಾರ್ದಂತವ್ರು ಸಿಟಿಗಳವ್ರು ಬಂದು ಬಾಬಾ ನೋಡಿದ್ರಪ್ಪ ಎಂಥ ಗುಂಡು, ಇದನ್ನ ಹೆಂಗೆ ಎತ್ತರೋ ಮಾರಾಯ ಅಂತೇಳಿ ಅವ್ರು ಏನ್ ಮಾಡ್ತಾರ? ಅವ್ರ ಭಾಷೆಗೆ ಅಂತಾರೆ. ಹಲ್ಲೆಲೂಯ. ಆದ್ರೆ ಆ ಊರಾಗ ಆ ಗುಂಡು ದೊಡ್ಡದು, ಎಷ್ಟು ದೊಡ್ಡದಿದ್ರು ಕೂಡ ಎತ್ತುವಂತ ಶೂರ ಇರ್ತಾನ. ಹಲ್ಲೆಲೂಯ. ಅವಾಗ ಅದನ್ನ ಎತ್ತನ ಮಾನವ. ಯಾವ್ದು? ಎಷ್ಟೋ ವಜೆ ಇರ್ತಕ್ಕಂತ ಗುಂಡು. ಹಲ್ಲೆಲೂಯ. ಎಷ್ಟು ದೊಡ್ಡ ಉದ್ದಕ್ಕಿರ್ತಾರ ರೈಲ್, ಅದನ್ನು ಕೂಡ ನಡೆಸ್ತಾನ ಮಾನವ. ಹಲ್ಲೆಲೂಯ. ಮೇಲ್ಗಡೆ ಆರುವಂತ ವಿಮಾನನೂ ಕೂಡ ಏನ್ ಮಾಡ್ತಾನೆ? ನಡೆಸ್ತಾನೆ ಮಾನವ. ಆದ್ರೆ 2 ಇಂಚ್ ಇರುತ್ತೆ. ಏನು? ಬೀಡಿ ಸಿಗರೇಟ್ ಅದನ್ನು ಮಾತ್ರ ಏನ್ ಮಾಡಲ್ಲ ಬಿಡುಗಡೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಮಾಡಲ್ಲ. ಅದನ್ನ ಇಷ್ಟಪಡಲ್ಲ ಅವನು. ಯಾಕಂದ್ರೆ ಅವನು ಏನಾಗ್ಯಾನ? ಅದಕ್ಕ ದಾಸನಾಗಿದ್ದಾನ. ಹಲ್ಲೆಲೂಯ. ಯೇಸು ಸ್ವಾಮಿ ಹೇಳ್ತಾನೆ, ಪಾಪ ಮಾಡುವವನು ಅದಕ್ಕೆ ಏನಾಗಿದ್ದಾನಂತ? ದಾಸನಾಗಿದ್ದಾನೆ. ಯಾವುದಕ್ಕೆ? ಪಾಪಕ್ಕೆ ದಾಸನಾಗಿದ್ದಾನೆ. ಅಂದ್ರೆ ದಾಸ ಅವನಾದ್ರಪ್ಪ, ಬೀಡಿ ಯಜಮಾನ ಆಯ್ತು, ಸಿಗರೇಟ್ ಯಜಮಾನ ಆಯ್ತು. ಹಲ್ಲೆಲೂಯ. ಹಲ್ಲೆಲೂಯ. ನಸಿ ಯಜಮಾನ ಆಯ್ತು, ಇನ್ನೊಂದು ಹಾಕೊಳ್ಳುವಂಥದ್ದು ಯಜಮಾನ ಆಯ್ತು. ಅದನ್ನ ಒಟ್ಟ ಏನ್ ಮಾಡೋಲ್ರ? ಬಿಡವಳ್ರು. ಅವ್ರು ಏನಾಗಿದ್ದಾರ? ಕಟ್ಟಲ್ಪಟ್ಟಿದ್ದಾರ, ಬಂಧನೆಯಲ್ಲಿದ್ದಾರ. ಬಿಡುಗಡೆ ಎನ್ನುವಂಥದ್ದು ಇರ್ಲಾರ್ದಂತ ಒಂದು ಸ್ಥಿತಿಗೆ ಜಾರಿ ಹೋಗಿದ್ದಾರೆ ಪ್ರಿಯರೇ. ಯಾವ ಒಂದು ಕತ್ತೆ ತಪ್ಪಿಸಿಕೊಳ್ತೋ ಆ ತಪ್ಪಿಸಿಕೊಂಡಂತ ಕತ್ತೆ ಏನಾಯ್ತು? ಕಟ್ಟಲ್ಪಡ್ತು. ಸೈತಾನನು ಕಾಯ್ತಾ ಇರ್ತಾನೆ, ಯಾವಾಗ ಬರ್ತಾರೋ ಯಾವ ಹೆಂಗ ವಿಲ ಅಂತೇಳಿ ಇವ್ರು ಒದ್ದಾಡಿಸ್ಬೇಕು. ಯಾಕಂದ್ರೆ ಸೈತಾನಿಗೇನು? ದೇವ್ರು ನಮ್ಮನ್ನು ಸೃಷ್ಟಿ ಮಾಡ್ಯಾನ, ನಾನು ಇವ್ರು ಆಳ್ತಂದ್ರೆ ಇವ್ರನ್ನ ನನ್ನ ಕೈಯಾಗ ಕೊಡ್ಲಿಲ್ಲಲ್ಲ. ಹಲ್ಲೆಲೂಯ. ನಾನು ಚೆನ್ನಾಗಿ ಆಳ್ತಾ ಇದ್ದೆ, ಚೆನ್ನಾಗಿ ಇದು ಮಾಡ್ತಾ ಇದ್ದೆ ಅಂತ ಹೇಳಿ ಅವನೇನ್ ಮಾಡ್ತಾನೆ? ನಮ್ಮ ಮೇಲೆ ಏನ್ ಮಾಡಿದಾನೆ ಪ್ರಿಯರೇ? ಸೇಡನ್ ಇಟ್ಕೊಂಡಿದ್ದಾನೆ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹಲ್ಲೆಲೂಯ. ಆಸೆ ತೋರಿಸ್ತಾನ, ಆದ್ರೆ ಸೇಡ್ ಎಲ್ಲಿ ತೀರ್ಸ್ಕೊಂತಾನ? ನರಕದಾಗ ತೀರ್ಸ್ಕೊಂಡ. ಇಲ್ಲೆಲ್ಲ ಬಹಳ ಆಸೆ. ಹಲ್ಲೆಲೂಯ. ಅದ್ರ ಸಲಗೆ ನಾವು ಇಲ್ಲೇದಲ್ಲ ಹೇಳೋದು, ಇಲ್ಲಿ ಹೆಂಗಾರ ನಾವು ಬದುಕ್ತಿವಿ, ಅನ್ನ ವಸ್ತ್ರ ಇದ್ರೆ ಸಾಕು. ಆದ್ರೆ ಮುಂದೆ ಲೋಕ ಐತಿ, ಯುಗಗಳವರೆಗೆ ನಾವು ಜೀವಿಸುವಂತ ಒಂದು ಲೋಕ ಇದೆ. ಆ ಲೋಕಕ್ಕೆ ನಾವು ಹೋಗಬೇಕಾದ್ರೆ ಯೇಸುವೆ ಏನಾಗಿದ್ದಾರೆ? ಮಾರ್ಗವಾಗಿದ್ದಾನೆ ಪ್ರೇರಿ. ಕಥೆಯನ್ನು ನಾವು ನೋಡ್ತಾ ಇದ್ದೇವೆ. ಇದು ಕಟ್ಟಲ್ಪಟ್ಟಂತ ಸ್ಥಿತಿಗೆ ಹೋಗಿದೆ. ಮೂರ್ಛೆ ಹೋಗಿ ಅನೇಕ ಹುಟ್ಟಿದಾಗಿನಿಂದ ಏನ್ ಮಾಡ್ತಾ ಇದ್ದಾನೆ ಅವನು? ಆ ರೋಗದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ. ಕೆಲವೊಂದ್ಸರಿ ನೀರ್ನಾಗ ಬಿಡ್ತಾನ, ಯಾರು ಬಿಡುಗಡೆ ಮಾಡ್ರು? ಕೆಲವೊಂದ್ಸರಿ ಬೆಂಕಿಯಲ್ಲಿ ಬಿಡ್ತಾನ. ದೇಹ ಎಲ್ಲ ಹಾನಿ ಆಗ್ತಾ ಇದೆ, ಆದ್ರೂ ಕೂಡ ಬಿಡುಗಡೆ ಇರ್ಲಾರ್ದಂತ ಪರಿಸ್ಥಿತಿಗೆ ಏನಾಗಿದ್ದಾನೆ? ಜಾರಿ ಹೋಗಿದ್ದಾನೆ. ಯಾಕಂದ್ರೆ ಅವನು ಏನಾಗಿದ್ದಾನೆ ಪ್ರಿಯರೇ? ಕಟ್ಟಲ್ಪಟ್ಟವನಾಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ಗಾಡ್. ಆ ಕತ್ತೆ ಕಟ್ಟಲ್ಪಟ್ಟಂತ ಒಂದು ಸ್ಥಿತಿಗೆ ಯಾವಾಗ ಜಾರಿ ಹೋಯಿತು ಅವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಶಿಷ್ಯರಿಗೆ ಏನಂತ ಹೇಳಿ? ಆ ಕತ್ತೆಯನ್ನ ಬಿಚ್ಚಿರಿ. ಕತ್ತೆಯನ್ನು ಏನ್ ಮಾಡ್ಬೇಕಂತೆ? ಬಿಚ್ಚಬೇಕು. ಬಿಚ್ಚಬೇಕಂದ್ರೆ ಕಾರಣ ಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಏನೋ ಒಂದು ಇದು ಮಾಡ್ಬೇಕಾದ್ರೆ ಒಂದು ಕಾನೂನು ಇರುತ್ತೆ. ಹಲ್ಲೆಲೂಯ. ಅದರಂಗೆ ಕತ್ತೆಯನ್ನು ಬಿಚ್ಚಬೇಕಾದ್ರೂ ಕೂಡ ದೇವರು ಒಂದು ಕಾನೂನು ಮಾಡ್ಯಾನ. ಒಂದ್ಸರಿ ಹೋದ್ರೆ ವಿಮೋಚನೆ ಕಾಂಡ 34ನೇ ಅಧ್ಯಾಯ 20ನೇ ವಚನ. ವಿಮೋಚನಾ ಕಾಂಡ 34ನೇ ಅಧ್ಯಾಯ 20ನೇ ವಚನ, 13 ಕೂಡ ಓದಬಹುದು. ವಿಮೋಚನಾ ಕಾಂಡ. ಕತ್ತೆಯ ಮರಿಗೆ ಬದಲಾಗಿ ಕುರಿಮರಿಯನ್ನು ಕೊಟ್ಟು ಆ ಕತ್ತೆ ಮರಿಯನ್ನು ಬಿಡಿಸಬಹುದು. ಹಲ್ಲೆಲೂಯ. ಕತ್ತೆಯ ಮರಿಯ ಬದಲಾಗಿ ಕುರಿಮರಿಯನ್ನ ಕೊಟ್ಟು ಆ ಕತ್ತೆ ಮರಿಯನ್ನ ಬಿಡಿಸಬಹುದು. 13 ಕತ್ತೆಯ ಚೊಚ್ಚಲು ಮರಿಗೆ ಬದಲಾಗಿ ಕುರಿ
ಕುರಿಮರಿಯನ್ನು ಕೊಟ್ಟು ಆ ಕತ್ತೆ ಮರಿಯನ್ನ ಬಿಡಿಸಿಕೊಳ್ಳಬಹುದು. ಹಲ್ಲೆಲೂಯಾ. ಕತ್ತೆ ಏನಾಗಿದೆ ಈಗ? ಕಟ್ಟಲ್ಪಟ್ಟಿದೆ. ಕತ್ತೆ ಏನಾಗಿದೆ ಈಗ? ಕಟ್ಟಲ್ಪಟ್ಟಿದೆ. ಸೈತಾನನು ಹೆಂಗ ಆಡಿಸ್ತಾನೋ ಹಂಗ ಆಡ್ತಾ ಇದ್ದಾರೆ. ತೊಗಲುಗೊಂಬೆ ಆಟ ನಿಮಗೆ ಗೊತ್ತಿದ್ರೆ ಚೆನ್ನಾಗಿ ಗೊತ್ತಿರ್ತದ. ಹೆಂಗಂದ್ರ ಕೈ ನಾವು ಹಿಂಗಂದ್ರಪ್ಪ ಹಿಂಗ್ ಮಾಡುತ್ತಾ ರಿಮೋಟ್ ಟೈಪ್. ಹಲ್ಲೆಲೂಯಾ. ಅದು ಕಾಲ್ ನಾವು ಕೈ ಸ್ವಲ್ಪ ಹಿಂಗಂದ್ರೆ ಬಂದು ಕಾಲ್ ಹಿಂಗ್ ಮಾಡುತ್ತೆ, ಅದಷ್ಟೇ ಇರ್ತದ. ಹಲ್ಲೆಲೂಯಾ. ಮತ್ತೆ ಕೈ ಈಗ ಮಾಡುತ್ತ, ಕಾಲ್ ಹಿಂಗ್ ಮಾಡುತ್ತ. ತೊಗಲುಗೊಂಬೆ ಆಟ. ಹಲ್ಲೆಲೂಯಾ. ಅದ್ರ ಕಂಟ್ರೋಲ್ ಯಾರು ಇರ್ತಾರ? ಹಿಂದ್ಗಡೆ ಇರ್ತಾನ. ಕೈಲೇ ಬಡಳ್ಳೆ ಏನ್ ಮಾಡ್ತಾ ಇರ್ತಾನ? ಕಂಟ್ರೋಲ್ ಮಾಡ್ತಾ ಇರ್ತಾನೆ ಪ್ರೇರೆ. ಹಲ್ಲೆಲೂಯಾ. ಅದರಂಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕತ್ತೆ ಕಟ್ಟಲ್ಪಟ್ಟಂತ ಕತ್ತೆಯನ್ನು ಬಿಡಿಸಿಕೊಳ್ಬೇಕಾದ್ರೆ ಏನ್ ಬೇಕು? ಕುರಿ ಮರಿಬೇಕು. ಏನ್ ಬೇಕು? ಒಂದು ಕುರಿ ಬೇಕು. ಕುರಿ ಮಾತ್ರ ಬಿಡಿಸಿಕೊಳ್ಳಲು ಸಾಧ್ಯ, ಯಾರ್ಯಾರೋ ಬಿಡಿಸಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾನೆ? ಶಿಷ್ಯರನ್ನ ಕರೆದು, ಅಲ್ಲಿ ಒಂದು ಕತ್ತೆ ಕಟ್ಟಲ್ಪಟ್ಟಿದೆ, ಆ ಕತ್ತೆಯನ್ನ ಬಿಚ್ಚಿ ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಎಂಬುದಾಗಿ. ಹಲ್ಲೆಲೂಯಾ. ಯಜಮಾನ ಸುಮ್ಮನೆ ಇರ್ತಾನ. ಅವನು ಯಾರ್ದ ನಾವು ಆಕಳು ಹೋಗಿ ನಮ್ದು ಅಂತೇಳಿ ಹೊಡ್ಕೊಂಬ ಸುಮ್ಮನೆ ಇರ್ತಾರ? ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಸ್ವಾಮಿಗೆ ಅದು ಬೇಕು ಎಂಬುದಾಗಿ ನೀವು ಹೇಳಿರಿ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾವಾಗ ಅವರು ಆ ಸ್ಥಳಕ್ಕೆ ಹೋದ್ರು ಆ ಕತ್ತೆ ಕರೆಕ್ಟ್ ಆಗಿ ಏನಾಗಿತ್ತು? ಕಟ್ಟಲ್ಪಟ್ಟಿತ್ತು. ಹಲ್ಲೆಲೂಯಾ. ಅಂದ್ರೆ ನಾವು ನೀವೆಲ್ಲರೂ ಏನಾಗಿದ್ವಿ? ಕಟ್ಟಲ್ಪಟ್ಟಿದ್ವಿ. ನಾವು ನೀವೆಲ್ಲರೂ ಏನಾಗಿದ್ವಿ? ಕಂಟ್ರೋಲ್ ಯಾರ ಹತ್ರ ಇತ್ತು? ಸೈತಾನನ ಹತ್ರ ಇತ್ತು. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಂದ ಈ ಲೋಕಕ್ಕೆ ಬಂದು ಏನ್ ಮಾಡ್ತಾ ಇದ್ದಾನೆ? ಕುರಿಮರಿಯಾಗಿ ಆ ಕತ್ತೆಯನ್ನು ಏನ್ ಮಾಡ್ತಾ ಇದ್ದಾನೆ? ಬಿಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆನಾ? ಹಲ್ಲೆಲೂಯಾ. ಆ ಕತ್ತೆಯನ್ನ ಬಿಡಿಸ್ಬೇಕಾದ್ರೆ ಏನ್ ಬೇಕು? ಕುರಿ ಬೇಕು. ಹಲ್ಲೆಲೂಯಾ. 1ನೇ ಅಧ್ಯಾಯ ಯೋಹಾನ್ ಬರೆದ ಸುವಾರ್ತೆ 29ನೇ ವಚನದಲ್ಲಿ ನಾವು ನೋಡಿದ್ರೆ, ಅಗೋ ಯಜ್ಞಕ್ಕೆ ನೇಮಿಸಿದ ದೇವರ ಕುರಿ. ಯಾರು? ಯೇಸು ಸ್ವಾಮಿ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆನಾ? ನಿದ್ದೆ ಮಾಡೋದ್ರೆಲ್ಲರೂ ಗಟ್ಟಿಗೆ ಒಂದ್ಸಲ ಚಪ್ಪಾಳೆ ಬಿಡ್ರಿ ನೋಡೋಣ. ಹಲ್ಲೆಲೂಯಾ. ಬಹಳ ಚೆನ್ನಾಗಿ ನಿದ್ದೆ ಮಾಡಕತ್ತೀರ ಅಂತ ಅರ್ಥ ಆಯ್ತು. ಆಕೆ ಕೇಳಕತ್ತಿ. ಹಲ್ಲೆಲೂಯಾ. 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 ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೇಸು ಸ್ವಾಮಿ ಹೇಳಿದ್ರು, ಆ ಕತ್ತೆಯನ್ನು ನೀವೇನ್ ಮಾಡ್ರಿ? ಬಿಚ್ಚ್ರಿ ಎಂಬುದಾಗಿ. ಮೊದಲನೇ ಕತ್ತೆ ಯಾವ ಕತ್ತೆ? ದೇವರಿಂದ ತಪ್ಪಿಸಿಕೊಂಡಂತ ಕತ್ತೆ. 2ನೇ ಕತ್ತೆ ಯಾವ ಕತ್ತೆ? ಕಟ್ಟಲ್ಪಟ್ಟಂತ ಕತ್ತೆ. ಇವಾಗ 3ನೇ ಕತ್ತೆ ಯಾವ ಕತ್ತೆ? ಬಿಚ್ಚಲ್ಪಟ್ಟಂತ ಒಂದು ಕತ್ತೆಯಾಗಿದೆ. ಹಲ್ಲೆಲೂಯಾ. ಒಂದ್ಸಾರಿ ಓದಿ ವಾಕ್ಯ, ಅದು 1:29 35 ಕೂಡ ಓದ್ಬೋದು. ಯೋಹಾನ್ ಬರೆದ ಸುವಾರ್ತೆ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ಲೋಕದ ಪಾಪವನ್ನು ನಿವಾರಣೆ ಮಾಡುವವನು, ನನ್ನ ಹಿಂದೆ ಬರುವವನು. ಆಮೇನ್. ಹಲ್ಲೆಲೂಯಾ. ಅದೇ ರೀತಿಯಾಗಿ ಹೋದ್ರೆ ಇನ್ನೊಂದು ವಾಕ್ಯ 37ನೇ ವಚನ 36ನೇ ವಚನ. ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ಹಲ್ಲೆಲೂಯಾ. ಒಂದೇ ಕುರಿ ಮಾತ್ರ ಎಲ್ಲಾ ಜನರ ಪಾಪಗಳನ್ನ ಏನ್ ಮಾಡುತ್ತೆ? ನಿವಾರಣೆ ಮಾಡುತ್ತೆ. ಅನೇಕ ಕುರಿಗಳು ಬೇಕಾಗಿಲ್ಲ. ಹಲ್ಲೆಲೂಯಾ. ಅನೇಕ ರಕ್ಷಕರು ಬೇಕಾಗಿಲ್ಲ. ಹಲ್ಲೆಲೂಯಾ. ಮಾನವನು ಬಿಡಿಸೋದಕ್ಕೋಸ್ಕರವಾಗಿ ಆ ದೇವಾದಿ ದೇವನೇ ಮಾನವನಾಗಿ ಈ ಲೋಕಕ್ಕೆ ಬಂದು ಏನ್ ಮಾಡ್ಬೇಕು? ತನ್ನ ಪ್ರಾಣವನ್ನ ಕೊಡಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಕತ್ತೆ ತಪ್ಪಿಸಿಕೊಂಡು ಹೋಯ್ತು. ದೇವರಿಂದ ಬರುವಂತ ಆಶೀರ್ವಾದಗಳನ್ನ ಹೊಂದಿಕೊಳ್ಳಲಾರದೆ ಹೋಯ್ತು. ಆ ಕತ್ತೆ ದೇವರಿಗೆ ಅಟ್ಯಾಚ್ಮೆಂಟ್ ಇರುವಂತದ್ದನ್ನ ಏನಾಯ್ತು? ದೂರ ಮಾಡ್ಕೊಂತು. ದೇವರ ಹತ್ರ ಇರ್ಬೇಕಾದ್ರೆ ಇರ್ತಕ್ಕಂಥ ಶಾಂತಿ, ಸಮೃದ್ಧಿ ಎಲ್ಲವುಗಳನ್ನ ಆ ಕತ್ತೆ ಏನ್ ಮಾಡ್ತು? ಕಳೆದುಕೊಳ್ತು. ದೇವರು ಕರೆದ. ದೇವರು ಫಸ್ಟ್ನೇದಾಗಿ ಆದಾಮ ಅವುಗಳನ್ನು ಉಂಟು ಮಾಡಿದ ಮೇಲೆ ಒಂದು ವಾಕ್ಯ ಹೇಳ್ತಾ ಇದ್ದಾನೆ, ಒಂದು ವಾಗ್ದಾನ ಕೊಡ್ತಾ ಇದ್ದಾನೆ. ಏನಂತ ಹೇಳಿ? ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರು ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿ? ಬಹು ಸಂತಾನ ಉಳ್ಳವರಾಗಿ ನೀವು ಹೆಚ್ಚಿರಿ. 1ನೇ ಅಧ್ಯಾಯದಲ್ಲಿ ಆ ವಾಕ್ಯವನ್ನು ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಆಮೇಲೆ ಆಯ್ತು, ಎಲ್ಲರೂ ತಪ್ಪು ಮಾಡಿದ್ರು. ದೇವರು ಏನ್ ಮಾಡಿದ? ಜಲಪ್ರಳಯವನ್ನ ಬರಮಾಡಿದ. ಜಲಪ್ರಳಯ ಬರಮಾಡಿದ ಮೇಲೆ ಆ ಲೋಕದಲ್ಲಿ ಇಡೀ ಭೂಮಿಯಲ್ಲಿ ಒಬ್ಬ ನೀತಿವಂತನಿದ್ದ. ದೇವರನ್ನ ಆರಾಧನೆ ಮಾಡುವಂತ ಒಬ್ಬ ವ್ಯಕ್ತಿ ಇದ್ದ. ಯಾರತ್ತ? ನೋಹ. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ಆರಾಧನೆ ಮಾಡೋದು ಒಬ್ಬತ್ತಿದ್ದ.
ಒಂದೇ ಕುಟುಂಬ ಇತ್ತು. ಅಲ್ಲಿ ಆತನ ಹೆಸರೇನು? ನೋಹ. ಅವಾಗ ದೇವ್ರು ಏನ್ ಮಾಡ್ಬಿಟ್ಟ, ನಾನು ಇವ್ರನ್ನ ಉಂಟು ಮಾಡೀನಿ, ನನ್ನ ಮಕ್ಕಳು ಇವರು ಯಾರ್ಯಾರು ಅಪ್ಪ ಅಂತೇಳಿ ಕರಿತಾ ಇದಾರಲ್ಲ, ಇವ್ರನ್ನ ಏನ್ ಮಾಡ್ಬಿಡೋಣ, ನಾಶ ಮಾಡಿಬಿಡೋಣ ಅಂತೇಳಿ ಮಳೆಯನ್ನ ಬರಮಾಡಿ ಕಂಪ್ಲೀಟ್ ಆಗಿ ಏನ್ ಮಾಡ್ಬಿಟ್ಟ ದೇವ್ರು, ನಾಶ ಮಾಡ್ಬಿಟ್ಟ. ಸೈನ್ಸ್ ಅಲ್ಲಿ ಗೊತ್ತಿರುತ್ತೆ, ಸೈನ್ಸ್ ಅವರಿಗೆ ನೋಹಸ್ ಥಿಯರಿ ಅಂತ ಹೇಳಿರುತ್ತೆ. ಹಲ್ಲೆಲೂಯಾ. ಯಾವ ಥಿಯರಿ? ನೋಹಸ್ ಥಿಯರಿ. ಕೆಳಗಡೆ ಬೋರ್ವೆಲ್ ಹೆಂಗ್ ಬರಕತ್ತದ ನೀರು ಯೋಚನೆ ಮಾಡಿರೋ ಒಂದ್ಸರನ. ಹಲ್ಲೆಲೂಯಾ. ಬೋರ್ವೆಲ್ ನೀರು ಹೆಂಗ್ ಬರುತ್ತೆ? ಹಲ್ಲೆಲೂಯಾ. ದೇವರು ಜಲಪ್ರಳಯವನ್ನು ಮಾಡಿದಂತ ಸಂದರ್ಭದಲ್ಲಿ ಭೂಮಿ ಮೇಲೆ ಇದ್ದಿರ್ತಕ್ಕಂಥ ನೀರೆಲ್ಲ ಏನಾಯ್ತು, ಒಳಗಡೆ ಹಿಂಗಿ ಹೋಯ್ತು. ನೋಹಸ್ ಥಿಯರಿ ಹೇಳುವಂಥದ್ದು ಕೂಡ ಅದೇ ಪ್ರಿಯರೇ. ಹಲ್ಲೆಲೂಯಾ. ಜಲಪ್ರಳಯವನ್ನ ದೇವರು ಏನ್ ಮಾಡಿದ, ಬರಮಾಡಿದಂತ ಸಂದರ್ಭದಲ್ಲಿ ನೀತಿವಂತನು ದೇವರನ್ನ ಆರಾಧನೆ ಮಾಡುವಂತ ಒಂದೇ ಕುಟುಂಬವಾಗಿರತಕ್ಕಂಥ ನೋಹನನ್ನ ರಕ್ಷಣೆ ಮಾಡಿದ ದೇವರು. ಹಲ್ಲೆಲೂಯಾ. ನೋಹನನ್ನ ರಕ್ಷಣೆ ಮಾಡಿದಂತ ಸಂದರ್ಭದಲ್ಲಿ ನೋಹನಿಗೆ ಹೇಳ್ತಾನೆ ಏನಂತ ಹೇಳಿ, ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನ ವಶ ಮಾಡಿಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ. ಆಮೇಲೆ 6ರಿಂದ 11 ಅಧ್ಯಾಯವರೆಗೆ ಮತ್ತೆ ವಿರೋಧವಾಗಿ ಎದ್ದರು. ನೋಹನಿಂದ ಬಂದಿರತಕ್ಕಂಥ ಸಂತಾನ ದೇವರಿಗೆ ವಿರೋಧವಾಗಿ ಎದ್ದರು. ಹಲ್ಲೆಲೂಯಾ. ನೋಹನಿಗೆ ಮೂವರು ಮಕ್ಕಳಿದ್ರು. ಆ 3 ಮಕ್ಕಳು 3 ಖಂಡಕ್ಕೆ ಹೋಗಿಬಿಟ್ರು. 3 ಖಂಡ. ಅವಾಗ 3 ಖಂಡಗಳಿದ್ವು. ಯಾವ್ಯಾವ ಹೇಳ್ರಿ? ಮೊದಲು ಏಷ್ಯಾ, ಯುರೋಪ್ ಮತ್ತು ಆಫ್ರಿಕಾ, ಇವು 3 ಖಂಡಗಳು. ಹಲ್ಲೆಲೂಯಾ. ಇವಾಗ ಅಮೆರಿಕ ಆಗ್ಯದ, ಆಸ್ಟ್ರೇಲಿಯಾ ಆಗ್ಯದ. ಹಲ್ಲೆಲೂಯಾ. ಅದು ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ 2 ಆಗ್ಯಾವ ಅದ್ರಾಗ. ಹಲ್ಲೆಲೂಯಾ. ಅಂಟಾರ್ಟಿಕ್ ಅಂತೇಳಿ ಜನರು ವಾಸ ಮಾಡಲಾರದ ಒಂದು ದ್ವೀಪ, ಸೈನ್ಸ್ ದ್ವೀಪ ಅಂತೇಳಿ ನಾವು ಅಂದಿರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ 3 ಖಂಡಗಳಿಗೆ ದೇವ್ರು ಏನ್ ಮಾಡಿದ್ರು ಪ್ರಿಯರೇ, ಆ 3ರನ್ನ ಚದರಿಸಿ ಬಿಟ್ಟ. ಯಾರ್ಯಾರು? ನೋಹನ ಮಕ್ಕಳಾಗಿರ್ತಕ್ಕಂಥ ಶೇಮ್, ಹಾಮ್, ಯೆಫೆತ್. ಹಲ್ಲೆಲೂಯಾ. ಇವರು ತಪ್ಪಾಗಿ ನಡೆದ್ರು. ಇವರು ನಿಂದ ಬಂದಿರತಕ್ಕಂಥ ಸಂತತಿ, ಅವ್ರನ್ನು ತಪ್ಪಾಗಿ ನಡೆದ್ರು. ಅವಾಗ ದೇವರು ಏನ್ ಮಾಡಿದ, ಒಂದು ಯೋಜನೆಯನ್ನ, ಯಾವಾಗ ಆದಾಮ ಅವ್ವ ಪಾಪ ಮಾಡಿದ್ರು ಅವಾಗನೇ ಒಂದು ಯೋಜನೆ ಮಾಡಿದ ಆ ದೇವರು. ಹಲ್ಲೆಲೂಯಾ. ಯಾವ ಯೋಜನೆ ಮಾಡಿದ? ಅವರು ಬೆತ್ತಲೆ ಆಗಿರುವಂತದನ್ನ ಕಂಡಂತ ದೇವರು ಏನ್ ಮಾಡಿದ, ಒಂದು ಪ್ರಾಣಿಯನ್ನ ಏನ್ ಮಾಡಿದ ಪ್ರಿಯರೇ, ನಾಶ ಮಾಡಿದ. ಏನ್ ಮಾಡಿದ? ಸಾಯಿಸಿ ಅದರ ಚರ್ಮದಿಂದ ಬಂದಿರತಕ್ಕ ಅದರ ಚರ್ಮವನ್ನು ಏನ್ ಮಾಡಿದ, ಅವರಿಬ್ಬರಿಗೆ ಉಡಿಸಿದ. ಯಾರಿಗೆ? ಆದಾಮ ಅವಳಿಗೆ. ಹಲ್ಲೆಲೂಯಾ. ಅದು ಯೇಸು ಸ್ವಾಮಿ ನಾವು ಧರಿಸಿಕೊಳ್ಳುವಂತದ್ದು, ಯೇಸು ಸ್ವಾಮಿ ನಮಗೆ ಕೊಡಲಿಕ್ಕಿರುವಂತ ಒಂದು ರಕ್ಷಣೆ ಕುರಿತಾಗಿ ಹೇಳಲ್ಪಟ್ಟಿರುವಂತ. ಅವಾಗ ದೇವರು ಹೇಳ್ತಾನೆ ಏನಂತ ಹೇಳಂದ್ರೆ, 3ನೇ ಅಧ್ಯಾಯದ ಕಡೆಗೆ ಬರಿ. ಮತ್ತೆ ಈಗ ಯೋಹಾನ ಆದಿಕಾಂಡ 3. ವಿಮೋಚನೆಗೋಸ್ಕರವಾಗಿ ದೇವರು ಏರ್ಪಾಟು ಮಾಡಿರುವಂತದ್ದೇನು? 14 ಓದ್ರಿ. ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲ ಪಶುಗಳಲ್ಲಿಯೂ ಅಡವಿಯ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾವು ಶಾಪಗ್ರಸ್ತವಾಗಿರುವಂತದ್ದು. ಹಾವನ್ನ ಆರಾಧನೆ ಮಾಡುವಂತವ್ರು ಕೂಡ ಹೆಂಗಿರ್ತಾರ? ಅದರಂಗಿರ್ತಾರೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಶಾಪಗ್ರಸ್ತ ನೀನು ಆದಿ, ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳಲ್ಲೆಲ್ಲ ಮಣ್ಣೇ ತಿನ್ನುತ್ತಿ ನೀನು. ಹಾವಿಗೆ ದೇವರು ಕೊಟ್ಟಿರ್ತಕ್ಕಂಥ ಶಾಪ. ಹಲ್ಲೆಲೂಯಾ. ಹಾವು ಒಳ್ಳೆ ಪ್ರಾಣಿ ಮೊದಲಿತ್ತು, ಆದ್ರೆ ಯಾವಾಗ ಸೈತಾನನಿಗೆ ಅವಕಾಶ ಕೊಡ್ತು, ಆವತ್ತಿನಿಂದ ಹಾವಿನ ಚರಿತ್ರೆ ಏನಾಗ್ಬಿಡ್ತು, ಬದಲಾಗಿಬಿಡ್ತು ಪ್ರಿಯರೇ. ದೇವ್ರು ಹೇಳ್ತಾ ಇದ್ದಾನೆ, ನೀನು ಶಾಪಗ್ರಸ್ತ ಆದಿ, ನಿನ್ನ ಕಾಲುಗಳೆಲ್ಲ ಹೋಗ್ತವೆ, ನೀನು ಹೊಟ್ಟೆಯಿಂದಲೇ ಏನ್ ಮಾಡ್ಬೇಕು, ಹರಿಬೇಕು, ಜೀವಮಾನದ ದಿನಗಳಲ್ಲೆಲ್ಲ ಮಣ್ಣೆ ತಿನ್ಬೇಕು. ನೀವು ಕ್ವಶನ್ ಹಾಕ್ಬೋದು, ದೇವರು ಆವಿಗೆ ಮಣ್ಣು ತಿನ್ನಂತ ಹೇಳ, ಕಪ್ಪೆ ತಿಂತದಲ್ರಿ, ಹಿಂಚಪ್ಪಲ್ ತಿಂತದಲ್ರಿ ಅಂತ. ಹೌದಿಲ್ಲ? ಹಲ್ಲೆಲೂಯಾ. ದೇವರು 9ನೇ ಅಧ್ಯಾಯದವರೆಗೂ ಕೂಡ ನಾವೆಲ್ಲರೂ ಸಸ್ಯಾಹಾರಿಗಳು. ಎಷ್ಟನೇ ಅಧ್ಯಾಯ? ಆದಿಕಾಂಡ 9ನೇ ಅಧ್ಯಾಯ. ಅದ್ರ ಸಲುವಾಗಿ ಬೈಬಲ್ಗೆ ವಿರುದ್ಧವಾಗಿ ಮಾತಾಡಕ್ಕೆ ಯಾವ ಮನುಷ್ಯನಿಂದ ಸಾಧ್ಯ ಇಲ್ಲ. ದೇವರು, ಹಲ್ಲೆಲೂಯಾ, ದೇವರಿಗೆ ವಿರುದ್ಧವಾಗಿ ಮನುಷ್ಯ ನಿಂದಿರ್ತಾನ ಯಾವನಾದ್ರೂ ಕೂಡ? ಯಾರು ನಿಂದ್ರಕ್ ಸಾಧ್ಯ ಇಲ್ಲ. ಹಲ್ಲೆಲೂಯಾ. 9ನೇ ಅಧ್ಯಾಯದಾಗ ಹೇಳ್ತಾನೆ ದೇವರು, ಇಷ್ಟು ದಿನ ನೀವು ಬರೀ ಕಾಯಿಪಲ್ಯ ತಿಂದಿರಿ, ಇವತ್ತಿನ ದಿನದಿಂದ ನೀವು ಮಾಂಸ ತಿನ್ನಬಹುದು. ಹಲ್ಲೆಲೂಯಾ. ಅಪ್ಪ ಅವ್ರು ಹೋದವಾರ ಹೇಳಿದ್ರೆ ಏನಂತ ಹೇಳಿ, ಹುಲಿ ಮತ್ತು ಸಿಂಹ ಮತ್ತು ಕುರಿಮರಿಗಳು ಏನ್ ತಿಂತಾವಂತ? ಹುಲ್ಲನ್ನ ತಿಂತಾವೆ. ಅವಾಗ ತಿಂತಾ ಇದ್ದು. ಮುಂದೆ ಕೂಡ ಅದೇ ಆದಾಮನಲ್ಲಿ ಇರ್ತಕ್ಕಂಥ ಮಹಿಮೆಯ ಒಂದು ಲೋಕವನ್ನ ದೇವರು ಏನ್ ಮಾಡ್ತಾ ಇದ್ದಾನ? ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಅನುಗ್ರಹ ಮಾಡ್ತಾನ. ಹಲ್ಲೆಲೂಯಾ. 9ನೇ ಅಧ್ಯಾಯ ಓದಿ, ಒಂದು ಸಾರಿ ಓದಿ 9ನೇ ಅಧ್ಯಾಯ.
ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. ಭೂಮಿಯ ಮೇಲಿರುವ ಎಲ್ಲಾ ಮೃಗಗಳು, ಆಕಾಶದ ಎಲ್ಲ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಗಳು, ಸಮುದ್ರದ ಮೀನುಗಳು ನಿಮಗೆ ಬೆದರಿ ಹಂಚಿಕೊಳ್ಳುವವು. ನಾನು ಅವುಗಳನ್ನು ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ. ಭೂಮಿಯ ಮೇಲೆ ತಿರುಗುವ ಎಲ್ಲ ಜೀವ ಜಂತುಗಳು ನಿಮಗೆ ಆಹಾರವಾಗಿರುವವು. ನಾನು ನಿಮ್ಮ ಆಹಾರಕ್ಕೆ ಪೈರುಗಳನ್ನು ಕೊಟ್ಟಂತೆ ಇವುಗಳನ್ನು ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ರು 9ನೇ ಅಧ್ಯಾಯದವರೆಗೂ ಕೂಡ ಎಲ್ಲರೂ ಸಸ್ಯಾಹಾರಿಗಳೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಇವತ್ತಿನ ದಿನ ಮಾಂಸಾಹಾರಿಗಳೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದ್ರೆ ತೋರಿಸ್ಕೊಳ್ಳಲ್ಲ, ಕೆಲವೊಬ್ರು ತೋರಿಸ್ಕೊಂತಾರೆ. ಹಲ್ಲೆಲೂಯಾ, ಅಷ್ಟೇ ವ್ಯತ್ಯಾಸ. ಹಲ್ಲೆಲೂಯಾ. ಜಗದೀಶ್ ಚಂದ್ರ ಬೋಸ್ ಸಂಸ್ಥೆ ಏನಂತ ಹೇಳಿ ಸಸ್ಯಗಳಿಗೆ ಜೀವ ಇದೆ ಎಂಬುದಾಗಿ ಕಂಡು ಹಿಡಿದಂತ ವಿಜ್ಞಾನ. ಮತ್ತೆ ಸಸ್ಯನ ಕೊಂದು ತಿಂದ್ರೆ ಅದನ್ನು ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಿಷಯವನ್ನು ಹೇಳ್ತೀನಿ. ಏನಂದ್ರೆ ನಾವು ಏನು ಪ್ರಾಣಿ ಹಿಂಸೆಯನ್ನು ನಾವು ಬಹಳ ವಿರೋಧ ಮಾಡ್ತೀವಿ, ಅದು ಇದು ಅಂತ ಹೇಳಿ ಮಾತಾಡುವಂತವ್ರು ಒಂದು ಮನುಷ್ಯನ ದೇಹಕ್ಕೆ ರೋಗ ಯಾವುದೋ ಒಂದು ಕ್ರಿಮಿ ಒಕ್ಕೊಂಡಾಗನೇ ರೋಗ ಎನ್ನುವಂಥದ್ದು ಹಲ್ಲೆಲೂಯಾ. ವೈದ್ಯರ ಹತ್ರ ಹೋಗ್ಬೇಡ, ಹಂಗೆ ಕ್ರಿಮಿಗಳಿರಲಿ. ಹಲ್ಲೆಲೂಯಾ. ವೈದ್ಯರ ಹತ್ರ ಯಾಕೆ ಹೋಗ್ಬೇಕು? ನಾವು ಆ ಕ್ರಿಮಿಗಳನ್ನ ಸಾಯಿಸ್ಬೇಕಾದ್ರೆ ವೈದ್ಯರೇ ಬೇಕು ನಮ್ಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರಂಗೆ ಎಲ್ಲರೂ ಕೂಡ, ಆದ್ರೆ ಅವು ಪಾಪಗಳು ಅಲ್ಲ. ದೇವ್ರು ನಮ್ಗೆ ಏನ್ ಕೊಟ್ಟನ? ಸ್ವಾಧೀನ ಕೊಟ್ಟನ. ಹೋಗ್ಬೇಕಾದ್ರೆ ಎಷ್ಟೋ ಇರುವೆಗಳನ್ನ ನಾವು ನೋಡ್ಲಾರ್ದು ಏನ್ ಮಾಡ್ತೀವಿ? ನಾವು ಅದನ್ನ ತುಳಿದು ಹೋಗ್ತಾ ಇರ್ತೀವಿ. ಹಲ್ಲೆಲೂಯಾ. ಕಡಿದ್ರಪ್ಪ ಅಂದ್ರೆ ಅದನ್ನ ಕೆಲವೊಬ್ರು ಇಂಡಿಯಾದ್ರೆ ಏನ್ ಮಾಡ್ತಾರ? ಸಾಯಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಏನು ಆವಿಗೆ ದೇವರು ಶಾಪ ಕೊಟ್ಟರು. ಶಾಪಗ್ರಸ್ತವಾಗಿರ್ತಕ್ಕಂಥ ಪ್ರಾಣಿ. ಹಲ್ಲೆಲೂಯಾ. ಭೂಲೋಕದ ಮೇಲೆಲ್ಲ ಅತಿ ಶಾಪಗ್ರಸ್ತವಾಗಿರ್ತಕ್ಕಂಥ ಪ್ರಾಣಿ ಯಾವುದು? ಹಾವು. ಹಲ್ಲೆಲೂಯಾ. ಸರೀಸೃಪ ಯಾವುದು? ಹಾವು ಪ್ರಿಯರೇ. ಅವಾಗ ಹಂಗೆ ದೇವ್ರು ಹೇಳ್ತಾ ಇದ್ದಾರೆ, ಒಂದು ಯೋಜನೆಯನ್ನ ದೇವ್ರು ಮಾಡ್ತಾ ಇದ್ದಾರೆ. ಏನಂತ ಹೇಳಿ ಅಂದ್ರೆ, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಂತಾನ ಏಕವಚನನ ಬಹುವಚನ? ಕನ್ನಡ ಪಂಡಿತರು ಯಾರಿದ್ದೀರಿ? ಸಂತಾನ ಏಕವಚನನ ಬಹುವಚನ ಹೇಳ್ರಿ? ಸಂತಾನ ಏಕವಚನನ ಬಹುವಚನನ? ಹಲ್ಲೆಲೂಯಾ. ಸಂತಾನಗಳು ಅಲ್ಲ, ಸಂತಾನ ಏಕವಚನನ ಬಹುವಚನ. ನಾವು ಸಡನ್ ಆಗಿ ಕೇಳ್ಬಿಟ್ರೆ ಬಹುವಚನ ಕಾಣುತ್ತೆ. ಹಲ್ಲೆಲೂಯಾ. ಕೇಳಿದ್ರೆ ಹಲ್ಲೆಲೂಯಾ. ಸಂತಾನ ಎನ್ನುವಂಥದ್ದು ಏನಾಗಿದೆ? ಏಕವಚನವಾಗಿದೆ ಪ್ರಿಯರೇ. ಈ ಲೋಕದಲ್ಲಿ ಹುಟ್ಟಿ ಬಂದಿರುವಂತ ನಾವೆಲ್ಲರೂ ಕೂಡ ಏನಾಗಿದ್ದೇವೆ? ಪುರುಷ ಸಂತಾನದವರಾಗಿದ್ದೇವೆ. ಆದಾಮನ ಮೊದಲುಗೊಂಡು, ಹಲ್ಲೆಲೂಯಾ, ಆದಾಮನ ಮಕ್ಕಳು ಮುಂದ್ಗಡೆ ಕಾಯಿನ್, ಸನ್ ಆಫ್ ಆಡಮ್. ಹಲ್ಲೆಲೂಯಾ. ಕಾಯಿನ್ ತಂದೆ ಯಾರು? ಆದಾಮ. ಹಲ್ಲೆಲೂಯಾ. ಬಸವರಾಜ್ ಅವ್ರ ತಂದೆ ಹಂಗೆ ಮುಂದೆ ಇರುತ್ತೆ, ಇನ್ನೊಬ್ರು ತಂದೆ ಮುಂದೆ ಇರುತ್ತೆ. ಹೆಣ್ಮಕ್ಳಾದ್ರೂ ಕೂಡ ಪುರುಷ ಸಂತಾನನೇ. ಹಲ್ಲೆಲೂಯಾ. ಎಲ್ಲರೂ ಕೂಡ ಪುರುಷ ಸಂತಾನದವರು. ಯಾರು? ಈ ಭೂಲೋಕದಲ್ಲಿ ವಾಸ ಮಾಡುವಂತ ನಾವು, ನೀವೆಲ್ಲರೂ. ಮುಂದೆ ಯಾರ ಹೆಸರು ಇರುತ್ತೆ ಹೇಳ್ರಿ? ಸ್ಕೂಲಿಗೆ ಹೋದಂತವ್ರಾಗ್ಲಿ, ಯಾವುದೇ ಆಧಾರ್ ಕಾರ್ಡ್ ಯಾವ್ದಾದ್ರು ಏನು ತಂದೆ ಹೆಸರು ಇರುತ್ತೆ. ಹಲ್ಲೆಲೂಯಾ. ಗಂಡನ ಹೆಸರು ಇರುತ್ತೆ ಮದುವೆ ಆದ್ಮೇಲೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲಾ ಮನುಷ್ಯರು ಏನಾಗಿದ್ದಾರೆ? ಪುರುಷ ಸಂತಾನದವರಾಗಿದ್ದಾರೆ. ಅಪ್ಪ ಅಮ್ಮ ಮದುವೆ ಮಾಡ್ಕೊಂಡು ಕೂಡಿದ್ರೆ ನಾವು ಏನಾಗ್ತೀವಿ? ಹೊರಗಡೆ ಬಿಡ್ತೀವಿ. ಅದು ದೇವ್ರ ಕಾರ್ಯ. ಹಲ್ಲೆಲೂಯಾ. ದೇವರು ಏರ್ಪಾటు ಮಾಡಿರುವಂತ ಕಾರ್ಯ. ಅದರ ಕುರಿತಾಗಿ ಯಾರು ಏನು ಮಾತಾಡಂಗೆ ಇಲ್ಲ. ದೇವರು ಏರ್ಪಾటు ಮಾಡಿರುವಂತದ್ದು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ನೀನು ಪಾಪ ಅಂದ್ರೆ ಯಾರು? ಸ್ತ್ರೀಯು ಮೊದಲು ಏನ್ ಮಾಡಿರುವಂತದ್ದು? ಹಣ್ಣನ್ನ ಕಿತ್ತುಕೊಂಡು ತಿಂದ ಕಾರಣಕ್ಕೋಸ್ಕರವಾಗಿ, ಈಕೆಯನ್ನು ಮರಳು ಗಳಿಸಿದ ಕಾರಣಕ್ಕೋಸ್ಕರವಾಗಿ ನಾನೇನ್ ಮಾಡ್ತೀನಿ? ಸ್ತ್ರೀಯ ಸಂತಾನವನ್ನು ನಿನ್ನ ಬಳಿಗೆ ನಾನು ಬರಮಾಡ್ತೀನಿ. ಆವತ್ತಿನ ದಿನ ಆತ ಬಂದಾಗ ನಿನ್ನ ತಲೆಯನ್ನು ಏನ್ ಮಾಡ್ತಾನಂತ? ಜಜ್ಜುತ್ತಾನ. ಏನ್ ಮಾಡ್ತಾನ? ಜಜ್ಜುತ್ತಾನ. ನಿನ್ನ ತಲೆಯನ್ನು ಏನ್ ಮಾಡ್ಬಿಡ್ತಾನ? ಜಜ್ಜುತ್ತಾನ ಅಂತೇಳಿ ಹೇಳಿದ್ರು ಪ್ರಿಯರೇ. ಆ ಸ್ತ್ರೀಯ ಸಂತಾನ ಬೇರೆ ಯಾರು ಅಲ್ಲ. ಯಾರಾಗಿದ್ದಾರೆ ಹೇಳ್ರಿ? ಏಸಪ್ಪ ಮಾತ್ರ ಆಗಿದ್ದಾರೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಮೂಲಕವಾಗಿ ಕನ್ಯೆ ಮರಿಯಳಲ್ಲಿ ಜನಿಸಿ ಬಂದ ಕುವರ ಬೇರೆ ಯಾರೂ ಅಲ್ಲ. ಯಾರು ಇಲ್ಲ ಈ ಭೂಲೋಕದಾಗ. ಹಲ್ಲೆಲೂಯಾ. ಯಾರನ್ನಿದಾರ? ಹಲ್ಲೆಲೂಯಾ. ಕಿವಿಯಾಗ ಹುಟ್ಟಿದ್ರು, ಕೈಯಾಗ ಹುಟ್ಟಿದ್ರು, ತಲೆಯಾಗ ಹುಟ್ಟಿದ್ರು. ಹಲ್ಲೆಲೂಯಾ. ಅವಲ್ಲ. ಯಾರು ಊಹಿಸ್ಕೊಂಡು ನಾನು ಹೇಳ್ತೀನಿ, ಇದರಿಂದ ಒಂದು ಬಂದಪ್ಪ, ಅದರಿಂದ ಒಬ್ರು ಬಂದ್ರಪ್ಪ, ಅದರಿಂದ ಒಂದು ಹುಟ್ಟಿದ್ರಪ್ಪ ಅಂತೇಳಿ. ಅವು ಊಹಿಸಿ ಬರೆದಿದ್ದು ಒಂದು ಅವುಗಳಲ್ಲ ಬೇಕಾಗಿರೋದು. ಹಲ್ಲೆಲೂಯಾ.
ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ತ್ರೀಯ ಸಂತಾನವಾಗಿ ಬಂದಂತಾತನು ಒಬ್ಬೇ ಒಬ್ಬಾತನು. ಹಲ್ಲೆಲೂಯ. ಆತನು ಯಾರಾಗಿದ್ದಾರೆ? ಯೇಸು ಕ್ರಿಸ್ತು, ದೇವರ ಪ್ರತಿರೂಪ. ಹಲ್ಲೆಲೂಯ. ಪ್ರೈಸ್ ಗಾಡ್. ಯಾವಾಗ ಯೇಸು ಸ್ವಾಮಿ ಹೇಳಿದ್ದು ಆ ಶಿಷ್ಯರಿಗೆ, ಹೋಗಿ ಕತ್ತೆಯನ್ನು ಬಿಚ್ಚಿರಿ ಅಂದ ತಕ್ಷಣ ಅಲ್ಲಿರ್ತಕ್ಕಂಥ ಯಜಮಾನರು ಸ್ವಾಮಿ ಅವ್ರಿಗ ಅಂತೇಳಿ ಕೇಳಿದ ತಕ್ಷಣನೇ ಏನ್ ಮಾಡಿದ್ರಂತ ಪ್ರಿಯರೇ? ಬಿಟ್ರು. ಹಲ್ಲೆಲೂಯ. ಯಜಮಾನನ ಕತ್ತೆ ಯಾರ ಹತ್ರ ಬರ್ತಾ ಇದೆ? ಮತ್ತೆ ಯಜಮಾನನ ಹತ್ರಕ್ಕೆ ಬರ್ತಾ ಇದೆ. ಹಲ್ಲೆಲೂಯ. ಯಜಮಾನನಿಂದ ತಪ್ಪಿಸಿಕೊಂಡು ಹೋದಂತ ಕತ್ತೆ ಕಟ್ಟಲ್ಪಡ್ತು. ಕಟ್ಟಲ್ಪಟ್ಟಾದ ಮೇಲೆ ದೇವರು ಹೇಳ್ತಾ ಇದ್ದಾನೆ, ಅದನ್ನ ಬಿಚ್ಚಿರಿ, ನನ್ನ ಬಳಿಗೆ ಅದನ್ನ ಕರೆದುಕೊಂಡು ಬನ್ರಿ ಅಂತೇಳಿ. ಹಲ್ಲೆಲೂಯ. ಪ್ರೈಸ್ ಗಾಡ್. ಇವತ್ತಿನ ದಿನ ನಾವು ಪ್ರಶ್ನೆ ಮಾಡ್ತೀನಿ, ಎಷ್ಟು ಜನ ಇವತ್ತಿನ ದಿನ ನೀವು ಬಿಚ್ಚಲ್ಪಟ್ಟ ಕತ್ತೆಗಳಾಗಿದ್ದೀರಿ? ರಕ್ಷಣೆ ಹೊಂದ್ಕೊಂಡಿದ್ದೀರಾ? ಯೇಸು ಸ್ವಾಮಿಯನ್ನೇ ನಿಜವಾದ ದೇವರು ಅಂತೇಳಿ ತಿಳಿದುಕೊಂಡಿದ್ದೀರಾ? ಈ ಕುಲ ಮತ ವ್ಯವಸ್ಥೆ ಎಲ್ಲವೂ ಕೂಡ ಇಲ್ಲೇ ಬಿಟ್ಟು ಹೋಗ್ಬೇಕು, ಯಾವುದು ನಮ್ಮ ಹತ್ರ ಅದು ಬರೋದಿಲ್ಲ. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೇಸು ಸ್ವಾಮಿ ಅವರು ಏನ್ ಮಾಡ್ತಾ ಇದಾರೆ? ಬಿಚ್ಚಿರಿ ಅಂತೇಳಿ ಹೇಳಿದ ತಕ್ಷಣವೇ ಸೈತಾನ್ ಮುಚ್ಕೊಂಡು ಏನ್ ಮಾಡಿದ? ಅದನ್ನು ಬಿಟ್ಟ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ಯಾರು ಬಿಚ್ಚಲ್ಪಟ್ಟ ಕತ್ತೆಗಳಾಗಿರ್ತಾರೋ, ಹಲ್ಲೆಲೂಯ, ವಾಕ್ಯ ಕೇಳ್ರಿ ಸರಿಯಾಗಿ, ಯಾರು ಬಿಚ್ಚಲ್ಪಟ್ಟ ಕತ್ತೆಗಳಾಗಿರ್ತಾರೋ ಅವರು ನಿಜವಾದ ದೇವರನ್ನ ಕಂಡುಕೊಂಡಂತವರಾಗಿರ್ತಾರೆ. ಹಲ್ಲೆಲೂಯ. ಯಾರು ಬಿಚ್ಚಲ್ಪಟ್ಟಲಾದ ಕತ್ತೆಗಳಾಗಿರ್ತಾರೋ ಇನ್ನೂ ಸೈತಾನನ ಬಂಧನದಲ್ಲಿ, ಸೈತಾನನ ಸುಳಿಯಲ್ಲಿ ಅವರು ಸಿಲುಕಿಕೊಂಡಿರ್ತಾರೆ. ಮೊನ್ನೆ ಯಾವ ವಾರ? ಶುಕ್ರವಾರದ ದಿನ ಹಿಂಗೆ ನಮ್ಮ ಸಭೆಯಲ್ಲಿ ಒಬ್ರು ಹಿರಿಯರು ಅವ್ರು ಒಳಗಡೆ ಸ್ಕೂಲ್ಗೆ ಹೋಗಿದ್ರು, ನಡ್ಕಂತ ಬರ್ತಾ ಇರ್ಬೇಕಾದ್ರೆ ಯಾವತ್ತೂ ಒಬ್ಬ ತಗಲಿದ್ನಂತ ಗಿಣಿವಾರದಾಗ. ಅದೇ ಟೈಮ್ಗೆ ಒಬ್ಬ ನಮ್ಮ ಸಭೆ ವಿಶ್ವಾಸಿಯಾಗಿರ್ತಕ್ಕಂಥ ಬ್ರದರ್ ಶೇಖರ್ ಅವರು ಫೋನ್ ಮಾಡಿದ್ದಾರೆ, ಬರ್ರಿ ಮಠದ ಹತ್ರ ಕೆಲಸ ಇದೆ, ಇದೆಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ಮಾಡ್ಬೇಕು, ತಟ್ಟೆ ಎಲ್ಲ ಬಗ್ಗಿ ಹೋಗಿದಾವ ಅಂತ ಹೇಳಿದ ತಕ್ಷಣ ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಮಠ ಅಂತೇಳಿ ಶಬ್ದ ಕೇಳಿದ. ಹಲ್ಲೆಲೂಯ. ಏನ್ ಶಬ್ದ? ಮಠ. ಆಯ್ತಪ್ಪ ಬರ್ತೀನಪ್ಪ, ಮಠದ ಹತ್ರ ಬರ್ತೀನಪ್ಪ, ಕೆಲಸ ಮಾಡ್ತೀನಪ್ಪ ಅಂತೇಳಿ ಅವ್ರು ಬಂದ್ರು. ಅವಾಗ ಯಾವ ಮಠಕ್ಕೆ ಹೊಂಟಿಯಪ್ಪ ಅಂತೇಳಿ ಎದುರಿಗಿರೋದು ಕೇಳಿದ. ಹಲ್ಲೆಲೂಯ. ಎದುರಿಗಿರೋದು ಕೇಳಿದಾಗ ಹಿಂಗಪ್ಪ, ಮೃತ್ಯುಂಜಯ ಮಠ, ನಿಜವಾದ ದೇವರನ್ನ ಆರಾಧನೆ ಮಾಡುವಂತ ಮಠ, ಅಲ್ಲಿಗೆ ಹೋಗ್ತೀವಪ್ಪ. ಅಂತವಕ್ಕೆಲ್ಲ ನಾವು ಹೋಗ್ಬಾರ್ದು. ಅವರು ತಾಳಿ ಬೊಟ್ಟು ತೆಗೆ ಅಂತ ಹೇಳ್ತಾರ, ಬಿಳೆ ಸೀರೆ ಉಟ್ಕಂತ ಹೇಳ್ತಾರ, ಅದು ಇದು ಎಲ್ಲ ಅಂತೇಳಿ. ಹಲ್ಲೆಲೂಯ. ಇವ್ರು ಕಕ್ಕಬಿಕ್ಕಿ ಆಗ್ಬಿಟ್ರ. ಮೈಯಾರವೆಲ್ಲ ಹೇಳಲ್ಲ, ನಿಜವಾದ ದೇವ್ರನ್ನ ಕಂಡುಕೊಂಡು ನೀವು ಯಾವ ಜಾತಿಯಲ್ಲೇನಿರ್ಲಿ, ಎಲ್ಲೇನಿರ್ಲಿ, ಯೇಸು ಸ್ವಾಮಿ, ಕ್ರಿಶ್ಚಿಯನ್ ಇಸ್ ನಾಟ್ ಅ ರಿಲಿಜಿಯನ್, ಅದು ಒಂದು ಧರ್ಮ ಅಲ್ಲ, ಅದು ಒಂದು ಮಾರ್ಗವಾಗಿದೆ, ಯೇಸು ಸ್ವಾಮಿಯನ್ನು ಕಂಡುಕೊಳ್ಳುವಂತೆ ನಿಜವಾದ ಜ್ಞಾನವಾಗಿದೆ ಅಂತೇಳಿ ಹೇಳ್ತಾರೆ ಅಂತೇಳಿ ಅವರು ಕೂಡ ಎಷ್ಟು ಹೋರಾಟ ಮಾಡ್ಬೇಕು ಅಷ್ಟು ಮಾಡಿದ್ರಂತೆ. ಜಾನ್ ಹೋಗಿದ್ದ ಕರ್ಕೊಂಬರಕ್ಕೆ, ಅವ್ರು ಜಾನಿಂದ ಇಲ್ಲಿ ಬಂದ್ಬಿಟ್ರೆ ಅವ್ರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಎಷ್ಟು ತಪ್ಪಾಗಿ ಜನರು ತಿಳ್ಕೊಳ್ತಾ ಇದ್ದಾರೆ ಅಂದ್ರೆ, ಯೇಸು ಸ್ವಾಮಿಯ ಮೇಲೆ ಒಂದು ಮಾತು ಹೇಳೋದಕ್ಕೂ ಕೂಡ ಯಾವ ಮನುಷ್ಯನಿಗೂ ಕೂಡ ಏನಿಲ್ಲ, ಅಧಿಕಾರ ಇಲ್ಲ, ಅರ್ಹತೆ ಇಲ್ಲ ಪ್ರಿಯರೇ. ಹಲ್ಲೆಲೂಯ. ಆತನು ಖಂಡಿತವಾಗಿ ಬರ್ತೀನಂತ ಹೇಳಿದಾನ, ಬಂದು ಎಲ್ಲರನ್ನೂ ಲೆಕ್ಕ ಕೇಳ್ತಾನ. ಹಲ್ಲೆಲೂಯ. ಎಲ್ಲರನ್ನೂ ಲೆಕ್ಕ ಕೇಳ್ತಾನಂತ, ಯಾರನ್ನೂ ಕೂಡ ಬಿಡೋದಿಲ್ಲ ಅಂತ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯ ಕುರಿತಾಗಿ ನೀವು ಇಲ್ಲಿ ಬಂದಿರುವಂತವ್ರು ನಂಬಲಾರ್ದಂತವ್ರು ತಪ್ಪಾಗಿ ತಿಳ್ಕೊಂಡಿದ್ದೇವೆ. ಯೇಸು ಸ್ವಾಮಿ ಅಂದ್ರ ಯಾರೋ ಒಂದು ಏನಂತ ಹೇಳ್ತೀವಿ, ಜಾತಿ ದೇವರು ಅಂತೇಳಿ. ಜಾತಿ ದೇವರು ಅಲ್ಲತ್ತ. ಹಲ್ಲೆಲೂಯ. ಮನುಷ್ಯರನ್ನು ಉಂಟು ಮಾಡಿದಂತ ದೇವರು, ಮನುಷ್ಯರಿಗೆ ಅಧಿಕಾರವನ್ನು ಕೊಟ್ಟಂತ ದೇವರು, ಮನುಷ್ಯರ ಜೀವಿತಗಳನ್ನು ಬೆಳಗಿಸುವಂತ ದೇವರು, ಮನುಷ್ಯರಿಗೆ ಪರಲೋಕದ ಬಾಗಿಲು ಆಗಿರುವಂತ ದೇವರು, ಮನುಷ್ಯರನ್ನು ಸೇರಿಸುವುದಕ್ಕೋಸ್ಕರವಾಗಿ, ಎಲ್ಲಾ ಮನುಷ್ಯರಿಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತ ದೇವರು ಯೇಸು ಸ್ವಾಮಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದನ್ನು ಇವತ್ತಿನ ದಿನ ತಿಳಿದುಕೊಳ್ಳಬೇಕಾಗಿದೆ ಪ್ರಿಯರೇ. ಇನ್ನೂ ನೀನು ಕಟ್ಟಲ್ಪಟ್ಟ ಕತ್ತೆಯಾಗಿದ್ರೆ ಯಾವುದೇ ಒಂದು ಪ್ರಯೋಜನ ಇಲ್ಲ. ಇವತ್ತಾದರೂ ನೀನೇನಾಗ್ಬೇಕು? ಬಿಚ್ಚಲ್ಪಡಬೇಕಾಗಿದೆ. ನಿನ್ನ ಬಂಧನಗಳು ಬಿಚ್ಚಲ್ಪಡಬೇಕಾಗಿದೆ. ಅವ್ರು ಇಂದ್ಲರ್ ಹೇಳ ಕರ್ರಗೈತಿ. ಇವತ್ತಿನ ದಿನ ನೀವು ಕೂಡ ಹೌದ್ರಿ ಕರ್ರಗೈತಿ, ನಮ್ಮವ್ರು ಹೇಳ್ಯಾರ ಇಂದ್ಲರ್ ಅಂತೇಳಿ ಅದಿರೋದು ಹೆಂಗದ? ಬೆಳ್ಳಗ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹಂಗ ಇಂದ್ಲರ್ದು ನೋಡ್ಬೇಡ್ರಿ. ಇಂದ್ಲರ್ ಹೋಗ್ಯಾರ, ನರಕಕ್ಕೆ ಹೋಗ್ಯಾರ, ನೀವು ಅಲ್ಲಿಗೆ ಹೋಗ್ತೀರಾ? ಹಲ್ಲೆಲೂಯ. ಇಂದ್ಲರು ನಿಮ್ಮನ್ನ ಸಾಲಿ ಕಳಿಸಿಲ್ಲ, ನೀವ್ಯಾಕೆ ನಿಮ್ಮ ಮಕ್ಕಳು ಸಾಲಿ ಕಳಿಸ್ತೀರಿ? ಎಲ್ಲದರಲ್ಲಿ ಹೆಂಗಿರ್ಬೇಕು? ಕರೆಕ್ಟ್ ಇರ್ಬೇಕು. ಹಲ್ಲೆಲೂಯ. ಹೇಗಿರ್ಬೇಕು? ಕರೆಕ್ಟ್ ಇರ್ಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಂದಿನವ್ರದ್ದು ನೋಡ್ಬೇಡ. ನಿನಗೆ ದೇವರು
ಬೆಳಕು ಕೊಟ್ಟಿದ್ದಾನ. ಆ ಬೆಳಕುಗೋಸ್ಕರವಾಗಿ ಮೃತ್ಯುಂಜಯ ಮಠವನ್ನು ಇಲ್ಲಿ ದೇವರು ಸ್ಥಾಪನೆ ಮಾಡಿದ್ದಾನೆ. ಈ ಕತ್ತಲೆ ಲೋಕಕ್ಕೆ ಎಲ್ಲ ಇದೆ. ಹಲ್ಲೆಲೂಯ. ದೇವರು ಎಂಬುದಾಗಿ ಯಾರು ತಿಳಿಯಲಾರದಂತ ಒಂದು ಸ್ಥಳ. ಹಲ್ಲೆಲೂಯ. ಆದ್ರೆ ದೇವರು ಇವತ್ತು ಏನ್ ಮಾಡಿದ್ದಾನೆ ಪ್ರಿಯರೇ, ಅಪ್ಪನವ್ರ ಮೂಲಕವಾಗಿ ತನ್ನನ್ನು ತಾನು ಪ್ರತ್ಯಕ್ಷಪಡಿಸಿಕೊಂಡು ಏನ್ ಮಾಡ್ತಾ ಇದ್ದಾನೆ, ಪ್ರತಿ ವಾರ ಬಂದು ಏನ್ ಮಾಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯ. ಅದ್ರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಏನಂತ ಹೇಳಿ ಅಂದ್ರೆ, ಕತ್ತೆಯನ್ನ ಬಿಚ್ಚಿಸುವಂತ ಅಧಿಕಾರ ಯಾವ ಮಾನವರಿಗೂ ಇಲ್ಲ. ಸ್ತ್ರೀಯ ಸಂತಾನವಾಗಿರುವಂತ ಯೇಸು ಕ್ರಿಸ್ತು ಮಹಾಪ್ರಭುಗಳಿಗೆ ಮಾತ್ರ ಅದು ಸಾಧ್ಯ. ಅದ್ರ ಸಲುವಾಗಿ ಸೈತಾನನ ಆಯ್ತು ಅಂತ ಏನ್ ಮಾಡಿದ, ಬಿಟ್ಟು ಬಿಟ್ಟ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಬಿಚ್ಚಲ್ಪಟ್ಟ ಕತ್ತೆಗಳ ಜೀವಿತದಲ್ಲಿ ಏನಿರುತ್ತೆ ಪ್ರಿಯರೇ, ಶಾಂತಿ ಸಮಾಧಾನ ಎನ್ನುವಂಥದ್ದಿರುತ್ತೆ. ಹಲ್ಲೆಲೂಯ. ಯಾವುದು ಶಾಪಗ್ರಸ್ತ ಆಗಿತ್ತೋ ಆ ಶಾಪವನ್ನೆಲ್ಲ ಯೇಸು ಸ್ವಾಮಿಯ ಕಡೆಗೆ ನೀನು ಬರುವಾಗ ದೇವರಿನ ಜೀವಿತದಲ್ಲಿ ಏನ್ ಮಾಡ್ತಾನೆ, ಕಾರ್ಯ ಮಾಡ್ತಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆಯ್ತಪ್ಪ, ದೇವ್ರು ನಂಬ್ಕೊಂಡ್ಬಿಟ್ಟಿವಿ, ಆಯ್ತು, ಇಷ್ಟಕ್ಕೆ ಸಾಕ, ಮುಂದೇನು ಬೇಡವಾ? ಹಲ್ಲೆಲೂಯ. ಯೇಸು ಸ್ವಾಮಿ ಆ ಕತ್ತೆಯನ್ನ ಬರಮಾಡಿದ ಮೇಲೆ ಅದರ ಮೇಲೆ ಹತ್ತಿ ಆತನ ಏನ್ ಮಾಡ್ತಾನೆ, ಕೂತ್ಕೊಳ್ತಾನೆ. ಒಂದ್ಸಾರಿ ವಾಕ್ಯ ಓದ್ರಿ. ಅದಕ್ಕಿಂತ ಮುಂಚೆ 2 ಕೊರಿಂಥಿ 5ನೇ ಅಧ್ಯಾಯ 19ನೇ ವಚನ ಓದ್ರಿ. ಓದ್ತೀನಿ ಕೇಳ್ರಿ. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದ ನೆಂಬದೇ. ಹಲ್ಲೆಲೂಯ. ಅನೇಕರಿಗೆ ಚರ್ಚೆ ಯೇಸು ಸ್ವಾಮಿ ಜೀವಲ್ಲಪ್ಪ, ಹೆಂಗ ಸಾಹಿತ್ಯ, ಜೀವ ಎಲ್ಲರೂ ಸಾಹಿತ್ಯ. ನಮಗೂ ಕೂಡ ಪ್ರಶ್ನೆ ಬರುತ್ತೆ, ಜೀವ ಎಲ್ಲರೂ ಸಾಹಿತ್ಯ, ಜೀವಲ್ಲಪ್ಪ, ಜೀವ ಕೊಟ್ಟಂತ ದೇವರಲ್ಲ, ಹೆಂಗ ಸತ್ತ. ಹಲ್ಲೆಲೂಯ. ಅನೇಕರಿಗೆ ಇವತ್ತಿನ ದಿನ ಕಾಡ್ತಾ ಇರೋ ದೊಡ್ಡ ಪ್ರಶ್ನೆ ಅಂದ್ರೆ ಅದೇ, ಏನಂತೇಳಿ, ನಾನೇ ಪುನರುತ್ಥಾನವು ನಾನೇ ಜೀವವು ಆಗಿದ್ದೇನೆ. ಯೇಸು ಸ್ವಾಮಿ ಹೆಂಗ್ ಸತ್ನಪ್ಪ, ಜೀವ ಹೆಂಗ್ ಸಾಯುತ್ತಾ? ಹಲ್ಲೆಲೂಯ. ಪ್ರಶ್ನೆ ಮಾಡಿ ಒಂದ್ಸರಿ ಮನನ ಮಾಡ್ಕೊಂಡಿರ. ಹಲ್ಲೆಲೂಯ. ಯೇಸು ಸ್ವಾಮಿ ಆ 39 ಕೊರಡೆ ಏಟುಗಳಿಗೆ ಸಾಯಿಲ್ಲ, 39,000 ಹೊಡೆದ್ರು ಕೂಡ ಆತ ಸಾಯಲ್ಲ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಅದು ಯಾವ್ದು ಬಲ್ಲೆ ಚುಚ್ಚಿದ್ರಪ್ಪ ಅಂದ್ರೆ ಸಾಯಲ್ಲ. ಹಲ್ಲೆಲೂಯ. ಜೀವ. ಹಲ್ಲೆಲೂಯ. ಜೀವ ಕೊಟ್ಟಂತ ದೇವರು ಆ ಜೀವವನ್ನ ನನ್ನಷ್ಟಕ್ಕೆ ನಾನು ಪಡೆದುಕೊಂಡಿದ್ದೇನೆ, ನನ್ನಷ್ಟಕ್ಕೆ ನಾನು ಕೊಡುತ್ತೇನೆ ಎಂಬುದಾಗಿ ಹೇಳಿದಂತ ದೇವರು ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಹೇಳ್ತಾ ಇದ್ದಾನೆ, ದೇವರ ವಾಕ್ಯ ಹೇಳ್ತಾ ಇದೆ, ಸ್ತ್ರೀಯ ಸಂತಾನ ನಿನ್ನ ತಲೆಯನ್ನ ಏನ್ ಮಾಡುತ್ತೆ, ಜಜ್ಜುತ್ತೆ ಅಂತೇಳಿ. ಹಲ್ಲೆಲೂಯ. ಯೇಸು ಸ್ವಾಮಿ ಲೋಕಕ್ಕೆ ಬಂದ 33.5 ವರ್ಷಗಳ ಕಾಲ ಪರಿಶುದ್ಧನಾಗಿ ಜೀವಿಸಿದ. ಯಾರ ಚರಿತ್ರೆ ನೋಡ್ರಿ, ಎಲ್ಲ ಏನಾಗಿರ್ತದೆ, ಅಪರಿಶುದ್ಧತೆನೇ ಇರುತ್ತೆ. ಎಲ್ಲ A to Z, ನೀವು ಶರಣರು, ಸಂತರು, ಅವರು ಇವರು, ಫಾದರ್, ಪಾಸ್ಟರ್, A to Z ಎಲ್ಲರದು ನೋಡ್ರಿ, ಹಿಂದೆಲ್ಲ ಬರೇ ಹೊಲಸಿರುತ್ತೆ. ಹಲ್ಲೆಲೂಯ. ಹಲ್ಲೆಲೂಯ. ದೇವರು ಹೊಲಸು ನೋಡ್ತಾನೆ, ಇದು ನೋಡ್ತಾನೆ, ಯಾವ್ದು ನೋಡ್ತಾನೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಬಂದ್ಮೇಲೆ ಆಯ್ತು, ಎಲ್ಲ ಅದೆಲ್ಲ ಹಿಂದೆ ಮಾಡಿದ್ದೆಲ್ಲ ಅದ್ರಾಗಿದ್ದು ಮಾಡ್ತಾ ಇರ್ತಾರೆ ಕೆಲವೊಬ್ರು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಆದ್ರೆ ಇವತ್ತಿನ ದಿನ ಎಲ್ಲ ದೇವ್ರು ಏನ್ ಮಾಡ್ತಾ ಇದ್ದಾನ, ಹೊರಗಡೆ ತರ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, 33.5 ವರ್ಷಗಳ ಕಾಲ ಆತನು ಈ ಭೂಮಿಯಲ್ಲಿ, ಪಾಪ ತುಂಬಿದ ಈ ಭೂಮಿಯಲ್ಲಿ ಜೀವಿಸಿದ್ರು ಕೂಡ ಪಾಪವಿಲ್ಲದ ಹಾಗೆ ಆತ ಏನ್ ಮಾಡಿದಂತ ಜೀವನ ಮಾಡಿದ. ಯಾರಾದ್ರೂ ಒಬ್ಬರು ತೋರಿಸಿ. ಹಲ್ಲೆಲೂಯ. ಒಬ್ಬೊಬ್ರಿಗೆ ಇಬ್ಬಿಬ್ರು ಕಟ್ಕೊಂಡಿರ್ತಾರೆ, ಇವ್ರು ದೇವ್ರುಗಳಂತ. ಹಲ್ಲೆಲೂಯ. ಇಬ್ಬಿಬ್ರು ಯಾಕೆ ಜಗ್ಗಿ ಜನ ಕಟ್ಕೊಂಡಿರ್ತಾರೆ. ಹಲ್ಲೆಲೂಯ. ಅವರೇ ಸಂಸಾರ ಎಲ್ಲ ಹೊತ್ತು ಚಕ್ರವಲ್ಲ, ಜಯಿಸೋದಕ್ಕಾಗಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ನಿಮ್ ಕುಟುಂಬದಲ್ಲಿ ನಿಮ್ ತಂದೆ ತಾಯಿಗಳನ್ನ ನೋಡ್ತಾ ಇರಿ, ಕೆಲವೊಂದ್ ಸಾರಿ ಹೆಣಗಾಡ್ತಾ ಇರ್ತಾರೆ, ಹಂಗ ಹೋರಾಟಗಳು ಇರ್ತವೆ. ಹಲ್ಲೆಲೂಯ. ಕೊನೆಯ ಕಾಲದವರೆಗೂ ಹೋರಾಟಗಳು ಹಂಗೆ ಇರ್ತವೆ. ಹಲ್ಲೆಲೂಯ. ಹೆಂಡತಿನ ಗೆಲ್ಲೋದು ಬಹಳ ಸುಲಭವಾದ ಕೆಲಸ ಅಲ್ಲವೇ ಅಲ್ಲ. ಹಲ್ಲೆಲೂಯ. ಸರಿ ಸವಾಲವಾಗಿ ಹೋಗ್ಬೇಕು. ಹಲ್ಲೆಲೂಯ. ನಿಮ್ಗೆಲ್ಲ ಒಬ್ಬೊಬ್ರು ಇದಾರಪ್ಪ. ಹಲ್ಲೆಲೂಯ. ಆದ್ರೆ ಇಬ್ಬಿಬ್ರು ಕಟ್ಕೊಂಡು ಮತ್ತೆ ಅವ್ರು ಹೆಂಗ್ ಎಣಗಾಡಿರ್ಬೋದು. ಅದ್ರ ಸಲುವಾಗಿ ಒಂದು ವೇಮನ ಯೋಗಿ ಎನ್ನುವಂತ ಕವಿ, ಆಂಧ್ರದ ಕವಿ ಹೇಳ್ತಾನೆ, ಏನಂತೇಳಿ, 3 ಅಪ್ಪರು ಹೇಳ್ತಾರೆ ಮಾತು, ಕಾಳ ಮುಂದೇರು ಕಡಗೀದ ಲೇಖ ಮುಗ್ಗುರು ಈದ ಗಂಡ್ಲು ಮುನಿಗೆ ಚೆದರಿ ನರುನೆ ಈದ ಮನಿನ ಇದೆ ನಗುಬಾಟಗಾದ ಇಂಕೆ ಮೌನು ವಿಶ್ವದ ವಿರಾಮ ವಿನರೇಮ. ಹಲ್ಲೆಲೂಯ. 3 ಅವರು ಕಾಲವೆಂಬ ಚಕ್ರದಲ್ಲಿ ಸಿಲುಕಿಕೊಂಡು ಏನಂತ ಕುಟುಂಬಗಳನ್ನ ಮಾಡಿಕೊಂಡು ಅವರೇ ಸಮುದ್ರವನ್ನ ದಾಟದಾಗ ಹೋಗ್ತೀನಿ, ನಮ್ಮನ್ನ ಇಲ್ಲಿ ದಾಟಿಸ್ತಾರ ಅಂತೇಳಿ ಅದ್ರ ಅರ್ಥ. ಹಲ್ಲೆಲೂಯ. ಕನ್ನಡದಾಗ ಹಿಂಗ್ ಹೇಳಿದ್ರಪ್ಪ ಅಂದ್ರೆ ಅರ್ಥ ಆಗತ್ತೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅವರೇ ಈಸಕ್ ಆಗ್ತಾ ಇಲ್ಲ. ಕಾಲ ಮುಂದಿರ್ತಕ್ಕಂತ ಹೊಳೆಯನ್ನ 3 ಈಜು ಕಲಿತ ನಿಪುಣರು ಮುಳುಗಿ
ಮೂರು ದಿಕ್ಕಿಗೆ ಚೆದರಿ ನರಮನುಷ್ಯನೇ ಈ ಹೊಳೆಯನ್ನ ದಾಟು ಎಂಬುದಾಗಿ ಹೇಳಿದರೆ ಇದು ನಗುವಲ್ಲದೆ ಇನ್ನೇನು. ಹಲ್ಲೆಲೂಯಾ. Praise the Lord. ಅರ್ಥ ಆಗ್ತಾ ಇದೆನಾ? ಈಜು ಕಲಿತ ನಿಪುಣರು ಹಲ್ಲೆಲೂಯಾ. ದಾಟಕ್ಕಾಗಲಾರದೆ ಮೂವರು ಮೂರು ದಿಕ್ಕಿಗೆ ಮುಳುಗಿ ಚೆದಿರಿ. ಮುಳುಗೋದಂದ್ರೆ ಸಂಸಾರ ಎಂಬ ಸಾಗರವನ್ನ ದಾಟಕ್ಕಾಗಲಾರದೆ ಮುಳುಗಿ ಮೂರು ದಿಕ್ಕಿಗೆ ಒಂದಾಗಿರುವಂತವರು ಮೂರು ದಿಕ್ಕಿಗಾದ್ರು. ಆದ್ರೆ ನಗನಗತಾ ಅವರು ಹೇಳ್ತಾ ಇದ್ದಾರೆ ಏನಂತ, ನರಮನುಷ್ಯನೇ ನೀವು ದಾಟಿರಿ ಎಂಬುದಾಗಿ. ಅವರೇ ಕಲಿತಿರ್ತಕ್ಕಂಥ ನಿಪುಣರೇ ದಾಟಕ್ಕಾಗಲಾರದ ಸ್ಥಿತಿಯಲ್ಲಿರುವಾಗ ಗೊತ್ತಿಲ್ಲದ ಈಜು ಗೊತ್ತಿಲ್ಲದ ನಾವು ದಾಟುವುದಕ್ಕೆ ಆಗುತ್ತಾ? ಇದು ನಗುವಲ್ಲದೆ ಇನ್ನೇನು ಅಂತೇಳಿ ವೇಮನ ಯೋಗಿ ಅವರು ಹೇಳಿದ್ದಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಪ್ರಿಯರೇ, ಈ ಲೋಕದಲ್ಲಿ ಪರಿಶುದ್ಧನಾಗಿ ಜೀವಿಸಿರುವಂತ ಆತನು ಯೇಸು ಮಾತ್ರ. ಮನುಷ್ಯರನ್ನು ಬಿಡಿಸುವುದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಆತನು ಕುರಿಮರಿಯಾಗಿ ಬಂದು ಕತ್ತೆಯನ್ನ ಏನ್ ಮಾಡಿದ? ಬಿಡಿಸಿದನು ಪ್ರಿಯರೇ. ಹಲ್ಲೆಲೂಯಾ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಒಂದು ಮಾತು ಇರುತ್ತೆ. ಒಂದ್ಸಾರಿ ಹೋದ್ರೆ ಆ ಮಾತು ಏನಂದ್ರೆ 11ನೇ ಅಧ್ಯಾಯ 50ನೇ ವಚನದಲ್ಲಿ, ಜನವೆಲ್ಲ ನಾಶವಾಗುವುದಕ್ಕಿಂತ ಒಬ್ಬ ಮನುಷ್ಯನು ಜನಕ್ಕೋಸ್ಕರ ಸಾಯುವುದು ನಿಮಗೆ ಹಿತವೆಂದು ನೀವು ಆಲೋಚಿಸುವುದು ಇಲ್ಲ. ಹಲ್ಲೆಲೂಯಾ. ಎಲ್ಲಾ ಜನರನ್ನ ಸಾಯಿಸೋದಕ್ಕಿಂತ ಒಬ್ಬದ ಸತ್ತು ಬಿಟ್ರೆ ಆಯ್ತಲ್ಲ. ಹಲ್ಲೆಲೂಯಾ. ದೇವ್ರ ಪ್ರವಾದನೆ ಹೆಂಗ್ ಹೇಳ್ತಾ ಇದ್ದ ನೋಡ್ರಿ, ಒಬ್ಬ ವ್ಯಕ್ತಿಯ ಕಡೆಯಿಂದ. ಹಲ್ಲೆಲೂಯಾ. ಆ ಒಬ್ಬ ವ್ಯಕ್ತಿ ಯಾರಾಗಿದ್ದಾರೆ? ಯೇಸು ಸ್ವಾಮಿ ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ತನ್ನ ಸ್ವಂತ ರಕ್ತವನ್ನು ಕೊಟ್ಟು ಏನ್ ಮಾಡಿದಾತ? ಎಲ್ಲ ಕತ್ತೆಗಳನ್ನ ಏನ್ ಮಾಡ್ಬಿಟ್ಟ? ತಪ್ಪಿಸಿಕೊಂಡು ಕಟ್ಟಲ್ಪಟ್ಟ ಕತ್ತೆಗಳೆಲ್ಲವನ್ನ ಏನ್ ಮಾಡ್ಬಿಟ್ಟ? ಬಿಡುಗಡೆ ಮಾಡಿಬಿಟ್ಟ. ಆಯ್ತು, ರಕ್ಷಣೆ ಹೊಂದಿದ್ರಿ. ಮೊದಲನೇ ಕತ್ತೆ ಎಂತ ಕತ್ತೆ? ದೇವರಿಂದ ದೂರವಾಗಿ ತಪ್ಪಿಸಿಕೊಂಡಂತ ಕತ್ತೆ. ಎರಡನೇ ಕತ್ತೆ ಯಾವ ಕತ್ತೆ? ಸೈತಾನ ಅಧಿಕಾರ ನಿಯಂತ್ರಣದಲ್ಲಿ ಇರುವಂತ ಕತ್ತೆ. ಮೂರನೇ ಕತ್ತೆ ಯಾವ ಕತ್ತೆ? ಆ ಕುರಿಮರಿಯಾಗಿರುವಂತ ದೇವರೇ ಈ ಲೋಕಕ್ಕೆ ನರ ಅವತಾರಿಯಾಗಿ ಬಂದು ಆ ಕತ್ತೆಗೋಸ್ಕರವಾಗಿ ತನ್ನ ಸ್ವಂತ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ ಆ ಕಟ್ಟಲ್ಪಟ್ಟಂತ ಕತ್ತೆಯನ್ನ ಏನ್ ಮಾಡಿದ್ರು? ಬಿಚ್ಚಿದ್ರು. ಈಗ ನಾಲ್ಕನೇ ಕತ್ತೆ ಯಾವ ಕತ್ತೆ ಅಂದ್ರೆ ಯೇಸು ಸ್ವಾಮಿಯನ್ನೇ ಹೊತ್ತುಕೊಂಡು ನಡೆದಂತ ಒಂದು ಕತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದ್ಸಾರಿ ದೇವರ ವಾಕ್ಯ ಓದ್ರಿ. ಮತ್ತೆ 21:7ನೇ ವಚನ ಅನ್ಸುತ್ತೆ. ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆಯೇ ಕತ್ತೆಯನ್ನು ಮರಿಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕೂತುಕೊಂಡನು. ಹಲ್ಲೆಲೂಯಾ. ಯೇಸುವನ್ನ ಮಾತ್ರ ಹೊತ್ತುಕೊಂಡಂತ ಕತ್ತೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆನಾ? ಯಾರನ್ನ ಹೊತ್ತುಕೊಂಡಂತ ಕತ್ತೆ? ಯೇಸು ಕ್ರಿಸ್ತನನ್ನ ಮಾತ್ರ ಹೊತ್ತುಕೊಂಡಂತ ಕತ್ತೆ. ಎಷ್ಟು ಅದೃಷ್ಟ ನೋಡ್ರಿ ಅದು. ಹಲ್ಲೆಲೂಯಾ. ತನ್ನನ್ನು ಹುಟ್ಟಿಸಿದಂತ ದೇವರು ಬಂದು ಅದ್ರ ಮೇಲೆ ಏನ್ ಮಾಡ್ಯಾನ? ಕುಂತ್ಕೊಂಡಾನ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವಾಗ ಅಲ್ಲಿರ್ತಕ್ಕಂಥವ್ರು ಅನೇಕ ಕತ್ತೆಗಳು ಹಾಕೊಂಡಿರ್ಬೋದು. ಪಕ್ಕದಾಗ ಆ ಕಡೆ ಈ ಕಡೆ ಕತ್ತೆಗಳು ಏನಂತ ಹೇಳಿ, ವಾವ್ ಎಷ್ಟು ಅದೃಷ್ಟಪ್ಪ, ಆ ಕತ್ತೆ ಮೇಲೆ ಕತ್ತೆ ನನ್ನ ಉಂಟು ಮಾಡಿದಾತನೇ ಕುಂತ್ಕೊಂಡ ನನ್ನ ಮೇಲೆ ಅಂತ ಹೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ರಕ್ಷಣೆಯ ಜೀವಿತವನ್ನ ಹೊಂದಿದ ಮೇಲೆ ಯೇಸುವಿಗೋಸ್ಕರವಾಗಿ ಆತನನ್ನ ಧರಿಸಿಕೊಂಡಂತ ಆತ ನೀನು ಆಗಿ ಈ ಲೋಕದಲ್ಲಿ ಜೀವಿಸಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿಯನ್ನ ಮಾತ್ರ ನೀನು ಹೊತ್ತುಕೊಂಡು ಜೀವಿಸಬೇಕು. ಹೌದು, ಕೆಲವೊಬ್ರು ಅಂತಿರ್ತಾರೆ, ಇಲ್ಲರಿ ಅಲ್ಲಿ ಹೋಗ್ಬಿಟ್ರೆ ಬೇರೆ ದಾರುಗಳನ್ನ ಯಾವನ್ನ ಮಾಡಬಾರ್ದಂತ್ರಿ, ಹಂಗಂತ್ರಿ ಹಿಂಗಂತ. ಗಿಣವರ್ದಾಗ ತಗಲಿದ್ದಲ್ಲ ಅಯ್ಯಪ್ಪ ಹೇಳ್ದಂಗ ಅನೇಕ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಷ್ಟು ಸರಿ ಹೇಳಿ ನನಗೆ ಬೇಸರ ಆಗುತ್ತೆ, ಹೇಳಿ. ಹಲ್ಲೆಲೂಯಾ. ಗಂಡಗ ಹೆಂಡತಿ ಒಬ್ಬಕ್ಕೆ. ಹಲ್ಲೆಲೂಯಾ. ಹೆಂಡತಿಗೆ ಗಂಡ ಒಬ್ಬತ್ತೆ. ಯಾರು ಸಭೆ ಅಂದ್ರೆ ಚರ್ಚ್, ನಾವೆಲ್ಲ ಸಭೆಯವರು. ಯಜಮಾನ ಯಾರು? ಯೇಸು ಸ್ವಾಮಿ. ಪತಿ ಯಾರು? ಯೇಸು ಸ್ವಾಮಿ. ದೇವರು ಯಾರು? ಯೇಸು ಸ್ವಾಮಿ. ನಮ್ಮ ಗುರು ಯಾರು? ಯೇಸು ಸ್ವಾಮಿ. ಒಬ್ಬನೇ. ಹಲ್ಲೆಲೂಯಾ. ಹೆಸರು ಚೇಂಜ್ ಮಾಡ್ತೀವಿ ನಾವು. ಯೆಹೋವ ಅಂತೀವಿ, ಎಲಿಯೋನ್ ಅಂತೀವಿ, ಏನೇನೋ ಅಂತೀವಿ, ಆದ್ರೆ ವ್ಯಕ್ತಿ ಒಬ್ಬನೇ ತೋರಿಸ್ತೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದರಂಗೆ ಸತ್ಯವನ್ನು ತಿಳ್ಕೊಂಡ ಮೇಲೆ ಅದನ್ನ ತಿಳ್ಕೊಂಡು ಜೀವಿಸ್ಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊಟ್ಟ ಮೊದಲನೇ ಬಾರಿಗೆ ಈ ಭೂಲೋಕದಲ್ಲಿ ಸುವಾರ್ತೆಯನ್ನ ತಿಳಿಸಿದಂತವ್ರು ಯಾರಿಗೆ ತಿಳಿಸಲ್ಪಡ್ತು? ಸುವಾರ್ತೆ ಹೊಲದಲ್ಲಿ ಚಳಿಯನ್ನ ಕಾಯಿಸಿಕೊಳ್ಳುವಂತ ಕುರುಬರಿಗೆ ತಿಳಿಸಲ್ಪಡ್ತು ಪ್ರಿಯರೇ. ಹಲ್ಲೆಲೂಯಾ. ಕುರುಬರಿಗೆ ತಿಳಿಸಲ್ಪಟ್ಟ ಮೇಲೆ ಅವ್ರು ಕುರಿ ಕಾಯ್ತಾ ಇರ್ಬೇಕು. ಕುರಿಗಳನ್ನ ಎಲ್ಲ ಬಿಟ್ಟು ಓಡಿ ಬಂದು ಯಾರು ನೋಡಕ್ ಬಂದ್ರು? ಏಸಪ್ಪ ನೋಡಕ್ ಬಂದ್ರು. ಹಲ್ಲೆಲೂಯಾ. ಆಡಿ ಅಪ್ಪೋ, ನಾವ್ ಯಾವತ್ತೂ ಕೂಡ ನೋಡಿಲ್ಲ ಇದ್ರಾಗ
ಏನು ದೂತರು ಇಳಿದು ಬಂದಿತ್ತು, ಬೆಳಕು ಹಿಂಗಾಗಿತ್ತು. ಹಲ್ಲೂಯ. ಅಂತ ಪ್ರಕಾಶ ಯಾವತ್ತೂ ನೋಡಿಲ್ಲ. ಮಿಂಚು ಹೊಡೆದ್ರಪ್ಪ ಅಂದ್ರೆ ಹೆಂಗಿರುತ್ತ, ಎಷ್ಟು ಮಿಂಚುಗಳು ಕೂಡಿದಾಗ ಆ ಒಂದು ದೇವದೂತರ ಪ್ರಭೆ ಎಷ್ಟು ಮಿಂಚುಗಳು ಕೂಡಿದ್ರೆ ಆಗುತ್ತೋ ಆ ದೇವ್ರಿಗೆ ಗೊತ್ತದು. ಅಷ್ಟು ಪ್ರಭೆ ಎನ್ನುವಂಥದ್ದು ಏನಾಗಿತ್ತಂತ ತುಂಬಿಕೊಟ್ಟಿತ್ತು. ಫುಲ್ ಕತ್ತದಾಗ ಸಡನ್ ಆಗಿ ಲೈಟ್ ಬಂದ್ರೆ ಏನಾಗುತ್ತ, ಭಯ ಆಗತ್ತ. ಆ ದೂತರನ್ನ ನೋಡಿ ಅಪ್ಪೋ ಅಂತೇಳಿ ಇವ್ರು ಏನ್ ಮಾಡಿದ್ರು, ಹೇಳಿದ್ರು ಏನಂತೇಳಿ, ಬೆತ್ಲೆಹೇಮ್ನಾಗ ಯಾರದ್ರ ಯೇಸು ಕಂದ ಜನಿಸ್ಯಾನ, ಲೋಕ ರಕ್ಷಕ ಜನಿಸ್ಯಾನ ಅಂತೇಳಿ ಹೇಳಿದ ತಕ್ಷಣ ಎಲ್ಲ ಬಿಟ್ಟು ಓಡಿ 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 ಬಂದು ಎಲ್ಲಿಗೆ ಬಂದ್ರು, ಆ ಯೇಸು ಸ್ವಾಮಿ ಹತ್ರ ಬಂದು ಎಲ್ಲರಿಗೂ ಹೇಳ್ತಾ ಇದ್ದಾರೆ, ಸಾರ್ತಾ ಇದ್ದಾರೆ. ಫಸ್ಟ್ ಸಾರಿ ಯಾರು ಪ್ರೇರೆ ಸುವಾರ್ತೆಯನ್ನ ದೂತರ ಮೂಲಕವಾಗಿ ಕುರುಬರು ಕಾಯುವಂತ ಕುರುಬರು, ಹೊಲದಲ್ಲಿ ಚಳಿ ಕಾಯಿಸ್ತಾ ಇರ್ಬೇಕಾದ್ರೆ ಚಳಿ ಕಾಯಿಸಿಕೊಳ್ಳುವಂತ ಕುರುಬರು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಅದರಂಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯನ್ನ ನಾವೇನ್ ಮಾಡ್ಬೇಕಾಗಿದೆ, ಒತ್ತುಕೊಳ್ಬೇಕಾದ್ರೆ ಆತನ ಒಬ್ಬದನ್ನ ಒತ್ಕೊಬೇಕು. ಜಗ್ಗಿ ಒತ್ಕೊಂಡ್ರಪ್ಪ ಅಂದ್ರೆ ನಮ್ ಭಾರ ಆಗಿ ನಾವ್ ಏನಾಗ್ಬಿಡ್ತೀವಿ, ಅನ್ಕಂಟ್ರೋಲೇಬಲ್ ಆಗಿ ಏನಾಗ್ಬಿಡ್ತೀವಿ. ಈ ಕಡೆ ಒಂದ್ಸರಿ ಈ ಕಡೆ ಹೋದ್ರಪ್ಪ ಇನ್ನೊಂದ್ಸರಿ ಹಿಂಗ್ ಹೋಗುತ್ತೆ, ಇನ್ನೊಂದ್ಸರಿ ಹಿಂಗ್ ಹೋದ್ರೆ ಆ ವಾರ ಈ ಕಡೆ ಅಂದ್ರೆ ಈ ವಾರ ಈ ಕಡೆ, ಆ ಕಡೆ ಈ ಕಡೆ ಎಲ್ಲ ಕಡೆ ಮಿಕ್ಸಪ್ ಆಗಿಬಿಡ್ತೀವಿ. ಹೇಳೋದು ಅರ್ಥ ಆಗ್ತಾ ಇದೆನಾ? ಸತ್ಯ ದೇವ್ರು ಒಬ್ಬಾತ. ಇಡೀ ಪ್ರಪಂಚಕ್ಕೆ ಹೋಗ್ರಿ, ದೇವ್ರು ಒಬ್ಬಾತ. ದೇವ್ರು ಅಂತ ಹೇಳ್ತಾರೆ. ನಾ ದೇವ್ರುಗಳಿಗೆ ಹೋಗಿದ್ದ ಅಂತೇಳಿ ಯಾರು ಹೇಳಲ್ಲ. ಅವ್ರ ಬಾಯಿಂದ ಬರಲ್ಲ, ಬಾಯಿನೂ ಬರಲ್ಲ ಅವರಿಗೆ. ಅಲ್ಲಲ್ವಯ್ಯ, ಬಾಯಿ ಕರೆಕ್ಟ್ ಮಾತಾಡ್ತಾವ. ಏನಂತೇಳಿ ದೇವ್ರಿಗೆ ಹೋಗಿದ್ನ ಅಂತಾರ. ಅಲ್ಲಿ 4-5ಕ್ಕೆ ಹೋಗಿ ಬರಲ್ಲ ಅವರು. ಅದು ಹೇಳೋದಿಲ್ಲ ಅಂತಾರ, ದೇವ್ರಿಗೆ ಹೋಗಿ ಬಂದಿದೆ. ಅದೇ ಹೇಳೋದು ಅರ್ಥ ಆಗ್ತಾ ಇಲ್ಲ. ಬಾಯಿ ಒಪ್ಕೊಳ್ಳೋವಂತ, ನಾಲಿಗೆ ಒಪ್ಕೊಳ್ಳೋವಂತ ಏನಂತೇಳಿ, ದೇವ್ರುಗಳು ಅದಾವ ಅಂತೇಳಿ. ನಾಲಿಗೆ ಬಾಯಿಗೆಲ್ಲ ತಪ್ಪಿರ್ತದ, ದೇವ್ರು ಅಂತೇಳಿ ಒಪ್ಕೊಂತದ. ಹಲ್ಲೆಲೂಯಾ. ಅದೇ ದೇವರನ್ನ ನಾವು ನಿಮಗೆ ಏನ್ ಮಾಡ್ತಾ ಇದ್ದೇವೆ, ಪರಿಚಯ ಮಾಡಿಸ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿಯನ್ನೇ ಒತ್ತುಕೊಂಡಂತ ಕತ್ತೆ. ದೇವ್ರ ವಾಕ್ಯ ಹೇಳುತ್ತೆ, ನಾವು ಯೇಸು ಸ್ವಾಮಿನ ಒತ್ತುಕೊಂಡ ಮೇಲೆ ಅನೇಕ ಜನರು ನಮ್ಗೆ ಬೆಳ್ಳು ಮಾಡಿ ತೋರಿಸ್ತಾರೆ. ನಾನು ಅವಾಗ್ಲೇ ಹೇಳಿದೆ ಹೋದ್ವಾರ, ಏನು ಕಾಡಿನಾಗಿದ್ದ ಇದಕ್ಕೆ ಹೋದ್ರು ಕೂಡ ಏನನ್ನಲ್ಲ ಜನರು. ಗುಡ್ಡದ ಮೇಲೆ ಇದ್ದದಕ್ಕೂ ಹೋದ್ರ ಏನನ್ನಲ್ಲ, ನೀರ್ನಾಗಿದ್ದದಕ್ಕೂ ಹೋದ್ರೆ ಏನನ್ನಲ್ಲ, ಇನ್ನ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳಕ್ಕೆ ಹೋದ್ರೆ ಏನು ಅನ್ನಲ್ಲ, ಯಾರು ಗುರುತು ಮಾಡಲ್ಲ. ಹೋಗಿದಾರ ಆಯ್ತು ಬಿಡು ಅಂತ. ಆದ್ರೆ ಏಸಪ್ಪನ ಹತ್ರ ಬಂದ್ರ ಎಲ್ಲರೂ ಏನ್ ಮಾಡ್ತಾರ, ತೋರಿಸ್ತಾರ ಕೈ. ಹಲ್ಲೆಲೂಯಾ. ಯಾಕೆ ತೋರಿಸ್ತಾರಂದ್ರೆ, ನೀವು ರಾಜವಂಶಸ್ಥರು, ಅಧಿಕಾರ ಉಳ್ಳಂತವ್ರು ಆಗಿದ್ದೀರಿ. ಹಲ್ಲೆಲೂಯಾ. ಯಾಕೆ ತೋರಿಸ್ತಾರಂದ್ರೆ, ಕತ್ತೆ ಯಾರನ್ನ ಹೊತ್ಕೊಂಡಿದೆ, ಯೇಸು ಸ್ವಾಮಿಯನ್ನು ಹೊತ್ಕೊಂಡಿದೆ. ಹಲ್ಲೆಲೂಯಾ. ಇಡೀ ನಮ್ಮ ಬಾದಲ್ಯಾಗ ಯಾರಾದ್ರೂ ಒಬ್ರು ಪೊಲೀಸ್ ಆದ್ರಪ್ಪ ಅಂದ್ರೆ ಹೆಂಗ, ಪೊಲೀಸ್ ಎಲ್ಲರೂ ಏನ್ ಮಾಡ್ತಾರ, ಹೈಲೈಟ್ ಮಾಡ್ತಾರ. ಅದ್ರಂಗ ನಾವು ಯಾರು, ಈ ಭೂಲೋಕವನ್ನ ಆಳಲಿಕ್ಕಿರುವಂತ ರಾಜರು ನಾವು, ಯೇಸು ಸ್ವಾಮಿ ಮೂಲಕವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ರ ಸಲುವಾಗಿ ಕೆಳಗಿದ್ದವ್ರು ತೋರ್ಸಲ್ಲ ಯಾರು. ನಾವು ಮ್ಯಾಗ ಬಂದಿವಲ್ಲ, ಅದ್ರ ಸಲುವಾಗಿ ಎಲ್ಲರ ಕಣ್ಗಳು ಕೆಳಗೆ ಹೋಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಸ್ವಾಮಿಯನ್ನು ಹೊತ್ಕೊಂಡಿವಿ. ಮ್ಯಾಲ್ಗಡೆ ಇರುವಂತ ದೇವ್ರು ಒಬ್ಬಾತನೇ ದೇವ್ರು, ಎಲ್ಲರೂ ಅಂತಿರ್ತಾರ. ಹಲ್ಲೆಲೂಯಾ. ಆದ್ರೂ ಭಯ ಪಡೋದು ಬೇಕಾಗಿಲ್ಲ. ನಾವು ಶ್ರಮೆಯಲ್ಲಿ, ಸಂಕಟದಲ್ಲಿ ಸಹನೆ ಉಳ್ಳವರಾಗಿ ಇರುವಾಗ ದೇವ್ರು ಏನ್ ಮಾಡ್ತಾನೆ ಪ್ರೇರೆ, ಆತನೇ ಕಾದು ಕಾಪಾಡಿ ನಡೆಸ್ತಾನ. ಹಲ್ಲೆಲೂಯಾ. ಕತ್ತಲೆ ಸಾಮ್ರಾಜ್ಯದವರು ಯೇಸು ಸ್ವಾಮಿ ಮಕ್ಕಳನ್ನು ಸೇರಲ್ಲ. ಕತ್ತಲೆ ಇಷ್ಟ, ಕಳ್ರಿ ಕತ್ತಲೆ ಇಷ್ಟ. ಹಲ್ಲೆಲೂಯಾ. ಕತ್ತಲೆ ಪಾಪದ ಕೆಲಸಗಳನ್ನು ಮಾಡುವಂತವ್ರಿಗೆ ಏನಿಷ್ಟ, ಕತ್ತಲೆನೇ ಇಷ್ಟ. ನಮ್ ಬೆಳಕು, ನಾವು ಬೆಳಕಿನವ್ರು, ನಾವು ಎಲ್ಲರಿಗೂ ಪ್ರಕಾಶವನ್ನು ಕೊಡುವಂತವ್ರು. ನಾವು ಮಾತ್ರ ಬದುಕುವವರಲ್ಲ, ಇತರರನ್ನು ಕೂಡ ಯೇಸು ಸ್ವಾಮಿ ಹತ್ತಿರಕ್ಕೆ ಕರೆದುಕೊಂಡು ಅವರನ್ನು ಕೂಡ ನರಕದಿಂದ ತಪ್ಪಿಸಿ ಬದುಕಿಸುವಂತವ್ರು ನಾವು. ಅದು ಸಹ ಎಲ್ಲರೂ ಗುರ್ರ ಅಂತ. ಹಲ್ಲೆಲೂಯಾ. ಆದ್ರೂ ಭಯ ಪಡೋದು ಬೇಕಾಗಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ನೀನ್ ಯಾವಾಗ ಆ ತಪ್ಪಿಸಿಕೊಂಡ ಕತ್ತೆ ಆಗಿದ್ಯೋ, ಕಟ್ಟಲ್ಪಟ್ಟ ಕತ್ತೆ ಆಗಿದ್ಯೋ, ಯೇಸು ಸ್ವಾಮಿ ನಿನ್ನ ಬಿಚ್ಚಿದ್ನೋ, ಬಿಚ್ಚಿದಾದ ಮೇಲೆ ಆತನನ್ನೇ ಹೊತ್ಕೊಂಡು ಹೋಗ್ಬೇಕು ನೀನು. ಹಂಗಂತೇಳಿ ಕೊಳ್ಳ ಶಿಲುಬೆಕ್ಕೊಂಡ್ಯ, ಫೋಟೋ ಇಟ್ಕೊಳ್ಳ್ಯ ಅಂತೇಳಿ ತೋರಿಸ್ಕೊಳ್ಳೋದು ಏನು ಬೇಕಾಗಿಲ್ಲ. ಹಲ್ಲೆಲೂಯಾ. ನನ್ಗೆ ಅನ್ಸುತ್ತೆ, ಮೊನ್ನೆ ಅವರು ಅಂಕಲ್ ಅವ್ರು ಮಿಸ್ ಮಾಡ್ಕೊಂಡಿದ್ದಾರೆ. ಬಿಳೆ ಬಟ್ಟೆ ಹಾಕಂತ ಹೇಳ್ತಾರೆ. ರಾಜಕಾರಣಿಗೆಲ್ಲ ಬಿಳೆ ಬಟ್ಟೆ ಹಾಕಿರ್ತಾರ, ಕೆಲವರು ಬಿಳೆ ಬಟ್ಟೆ ಹಾಕೊಂಡಿರ್ತಾರೆ. ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಕ್ರಿಶ್ಚಿಯನ್ರನ್ನ ಅಷ್ಟು ಲಾಜಿಕ್ ಆಗಿ ಮಾತಾಡಿಲ್ಲ ಅವ್ರು. ನನ್ನ ಕೈಯಾಗ ಸಿಗ್ಬೇಕಂತವ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈಗ ನಾವು ನೋಡ್ತಾ ಇದ್ದ ಪ್ರಿಯರೇ, ಜನರು ನಿಮ್ಮನ್ನ ಏನ್ ಮಾಡ್ತಾರೆ, ಮೋಸಗೊಳಿಸ್ತಾರೆ. ಈ ಬಟ್ಟೆಗೆ ಏನಾದ್ರಿ ಯಾವ ಕಲರ್ ಹಾಕೊಂಡ್ರಿ ಏನಾದ್ರು, ದೇವರೇ ಗಿಡಗಳಿಗೆ ಮರಗಳಿಗೆ ಸುಂದರವಾಗಿರ್ತಕ್ಕಂಥ ಕಲರ್ ಕೊಟ್ಟ. ನೀ ಕಲರ್ ಯಾವ್ದು ಹಾಕೊಂಡಿ ಎಂಬುದು ಇಂಪಾರ್ಟೆಂಟ್ ಅಲ್ಲ.
ಹೃದಯ ಯಾರಿಗೆ ಕೊಟ್ಟಿ ಎಂಬುದು ಮುಖ್ಯ. ಹಲ್ಲೆಲೂಯಾ. Praise God. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಕತ್ತೆ ಯೇಸು ಸ್ವಾಮಿಯನ್ನ ಮಾತ್ರ ಏನ್ ಮಾಡ್ತು, ಒತ್ತುಕೊಂತು. ಹಲ್ಲೆಲೂಯಾ. ಆಯ್ತು, ಯೇಸು ಸ್ವಾಮಿನ ಒತ್ತುಕೊಂಡಿವಿ, ಎಲ್ಲರಿಗೆ ಬೆಳಕಾಗಿ ನಾವು ನಿಂತೀವಿ, ಅಧಿಕಾರ ಉಳ್ಳಂತವರು, ರಾಜವಂಶಸ್ಥರು ನಾವು ಆದಿವಿ. ಹಲ್ಲೆಲೂಯಾ. ಆದ್ಮೇಲೆ ಹಂಗೆ ಸುಮ್ಮನೆ ಇದ್ದು ಬಿಡವ ಹೆಂಗ ಕತ್ತೆ ಆಗ್ಬೇಕೀಗ ಓದ್ರಿ. 2ನೇ ಪೇತ್ರ ಕೊನೆಯದಾಗಿ 2ನೇ ಅಧ್ಯಾಯ 16-17 ವಚನ. 2ನೇ ಪೇತ್ರ 2ನೇ ಅಧ್ಯಾಯ 16-17 ವಚನ. ಶರೀರದ ಆಸೆ, ಲೋಕ 2ನೇ ಪೇತ್ರ 2ನೇ ಅಧ್ಯಾಯ 16-17 ವಚನ. ಅದೇ ಓದ್ತಾ ಇದ್ದೀರಾ? ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡರೆ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಆದರೆ ಅಕ್ರಮಕ್ಕೆ ಖಂಡನೆಯಾಯಿತು. ಮೂಕ ಪಶುವು ಮನುಷ್ಯ ಸ್ವರದಿಂದ ಮಾತಾಡಿ ಆ ಪ್ರವಾದಿಯ ಹುಚ್ಚುತನಕ್ಕೆ ಅಡ್ಡಿ ಮಾಡಿತು. ಹಲ್ಲೆಲೂಯಾ. ಕತ್ತೆ, ಎಂತ ಕತ್ತೆ ಇದು? ಮಾತಾಡಿದಂತ ಕತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಐಗುಪ್ತ ದೇಶದಲ್ಲಿ ಇರ್ತಕ್ಕಂಥ ತನ್ನ ಜನರನ್ನು ಏನ್ ಮಾಡಿದ? ಬಿಡುಗಡೆ ಮಾಡಿದ ಮೇಲೆ ಅವರು ಧೂಳಿನಷ್ಟು ಹೆಚ್ಚಾಗಿರ್ಬೇಕಾದ್ರೆ ಪಕ್ಕದಾಗಿರುವಂತ ರಾಜ್ಯಗಳೆಲ್ಲ ಗಡ ನಡಗಕತ್ಯಾರ. ಅವಾಗ ನಡುತ್ತಾ ಇರ್ಬೇಕಾದ್ರೆ ಎಲ್ಲರನ್ನು ಸೋಲಿಸ್ಕೊಂಡು ಬರಕತ್ತಾರೆ. ಯಾಕಂದ್ರೆ ಇವ್ರ ಪಕ್ಷವಾಗಿ ದೇವರು ಯುದ್ಧ ಮಾಡ್ತಾನೆ. ಇವ್ರ ಕತ್ತಿ ಎತ್ತದು ಬೇಕಾಗಿಲ್ಲ, ಇನ್ ತಿವಿಯೋದು ಬೇಕಾಗಿಲ್ಲ. ಹಲ್ಲೆಲೂಯಾ. ಯಾರು ಯುದ್ಧ ಮಾಡ್ತಾರ? ದೇವ್ರು ಇವ್ರ ಪಕ್ಷವಾಗಿ ಏನ್ ಮಾಡ್ತಾ ಇದ್ದಾನ? ಯುದ್ಧ ಮಾಡ್ತಾ ಇದ್ದಾನ ಪ್ರಿಯರೇ. ಅವಾಗ ಅಲ್ಲಿ ಒಬ್ಬ ದೇಶದ ರಾಜ ಇರ್ತಾನ. ಹಲ್ಲೆಲೂಯಾ. ಮೋವಾಬ್ ದೇಶದ ರಾಜ. ಆತನ ಹೆಸರೇನು? ಬಾಲಾಕ್ ಎಂಬುದಾಗಿ. ಆತನ ಹೆಸರೇನು? ಬಾಲಾಕ್. ಅವಾಗ ಏನಪ್ಪ ಈ ದೇವ್ರು ನಂಬಿದಂತವ್ರು ಇಷ್ಟು ಬರಕತ್ತಾರ, ನಮ್ಮನ್ನು ಕೂಡ ನಾಶ ಮಾಡ್ಬಿಡ್ತಾರ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಹಣವನ್ನು ಕೂಡ ದೋಚ್ಕೊಂಡು ಬಿಡ್ತಾರ ಅಂತೇಳಿ ಒಬ್ಬ ಪ್ರವಾದಿ ಇರ್ತಾನ ಆ ದೇಶದ ಪಕ್ಕದ ಒಂದು ದೇಶದಲ್ಲಿ. ಆತನ ಹೆಸರೇನು? ಬೀಳಾಮನು. ಯಾರು? ಬೀಳಾಮನು. ಹಲ್ಲೆಲೂಯಾ. ಬೀಳಾಮನು ಯೂದನಲ್ಲ, ಬೀಳಾಮನು ಅಬ್ರಹಾಮನ ವಂಶಸ್ಥನಲ್ಲ. ಹಲ್ಲೆಲೂಯಾ. ಅದರ ಸಲ ನಾವು ಇಲ್ಲಿ ಏನ್ ತಿಳ್ಕೊಂಬೋದಂದ್ರೆ, ಯೇಸು ಸ್ವಾಮಿಯನ್ನು ಆರಾಧನೆ ಮಾಡುವಂತವರು ಆವತ್ತಿನ ದಿನಗಳಲ್ಲಿ ಎಲ್ಲ ದೇಶಗಳಲ್ಲಿ ಇದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆ ಹೇಳೋದು? ಬೀಳಾಮನು ಈಸ್ ನಾಟ್ ಜೀವ್, ಅದನ್ನೊಬ್ಬ ಯಹೂದ್ಯನಲ್ಲ, ಅಬ್ರಹಾಮನ ವಂಶಸ್ಥನಲ್ಲ, ಆದ್ರೆ ಸತ್ಯ ದೇವರನ್ನ ತಿಳಿದುಕೊಂಡಂತ ಒಬ್ಬ ವ್ಯಕ್ತಿಯಾಗಿದ್ದ. ಭಾರತ ದೇಶದಲ್ಲಿ ಇದ್ರು ಅನೇಕ ಋಷಿಗಳು. ಹಲ್ಲೆಲೂಯಾ. ಅದ್ರ ಸಲುವಾಗಿ ವೇದಗಳಿಗೆ ಅಷ್ಟು ಸಾರಿ ಯೇಸು ಬಗ್ಗೆ ಯಾಕೆ ಬರೆಯಲ್ಪಡುತ್ತೆ ಅವ್ರು? ಹಲ್ಲೆಲೂಯಾ. ಒಂದ್ಸರಲ್ಲಿ 2 ಸಾರಿ ಅಲ್ಲ, ಅನೇಕ ಸಾರಿ ಯೇಸುವನ್ನೇ ಬೆರಳು ಮಾಡಿ ಏನ್ ಮಾಡ್ತಾರೆ? ವೇದಗಳು ನಮ್ಮನ್ನ ತೋರಿಸ್ತಾ ಇದ್ದೇವೆ ಪ್ರಿಯರೇ. ಇವತ್ತಿನ ದಿನ ವೇದಗಳ ಕಡೆಗೆ ಹೋದ್ರೆ ಯಾವಾಗ್ಲೂ ನಮ್ಮ ಭಾರತ ದೇಶ ಏನಾಗ್ತಿತ್ತು? ರಕ್ಷಿಸಲ್ಪಡ್ತಾ ಇತ್ತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಬೀಳಾಮ ಎಂತ ಬೀಳಾಮ ಅಂದ್ರೆ ನಾಳೆ ಹಿಂಗ ಆಗುತ್ತಾ ಅಂತೇಳಿ ಹೇಳ್ತದಂತದ್ದು. ಹಲ್ಲೆಲೂಯಾ. ನಾಳೆ ಹಿಂಗ ಆಗುತ್ತೆ ನೋಡಪ್ಪ, ಇಷ್ಟು ಗಂಟೆಗೆ ಹಿಂಗ ಆಕ್ಸಿಡೆಂಟ್ ಆಗುತ್ತಾ, ಇವ್ರು ಗೆಲ್ತಾರ, ಈತನ ಪಕ್ಷ ಬರುತ್ತ ಅಧಿಕಾರಕ್ಕೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತ ಯಾರು? ಬೀಳಾಮ. ಆತ ಒಬ್ಬ ಪ್ರವಾದಿ. ಅಂದ್ರೆ ಇಲ್ಲಿ ನಮ್ಮ ಬಾದಲ್ಯಾಗ ಅಪ್ಪವ್ರು ಇದ್ದಂಗ. ಹಲ್ಲೆಲೂಯಾ. ಆ ಪ್ರವಾದಿ ಆ ಬೀಳಾಮನ ಹತ್ರಕ್ಕೆ ಏನ್ ಮಾಡಿದ? ಕಳಿಸಿದ. ಬಾಲಾಕ್ ಎನ್ನುವಂತ ರಾಜ. ಎದಕ್ಕೆ ಕಳಿಸಿದ ಅಂದ್ರೆ, ಒಂದು ದೇಶದ ಜನರು ಐಗುಪ್ತದಿಂದ ಧೂಳಿನಷ್ಟಾಗಿ ಬರ್ತಾ ಇದ್ದಾರೆ, ಅವ್ರು ನಮ್ಮ ನಾಶ ಮಾಡ್ಬಿಡ್ತಾರ, ಅವ್ರ ಮೇಲೆ ನೀನು ಶಾಪ ಹಾಕು ಅಂತೇಳಿ ಕಳಿಸಿದ ಕೆಲವು ಜನರನ್ನ. ಹಲ್ಲೆಲೂಯಾ. ಕಳಿಸಿ ಬೇಸು ಬೆಳ್ಳಿ ಬಂಗಾರ ಬಟ್ಟೆಗಳು ಚಲೋ ವಜ್ರದ ಆಭರಣಗಳು ಎಲ್ಲ ಕೊಟ್ಟು ಕಳಿಸಿದ. ಕಾಣಿಕೆ ಕೊಟ್ಟು ಕಳಿಸಿದಾದ್ಮೇಲೆ ಅವಾಗ ಹೇಳ್ತಾನೆ, ಯಾರು? ಬೀಳಾಮನು. ಇಲ್ಲ ನಾನು ಹಂಗೆಲ್ಲ ಶಾಪ ಆಗಕ್ ಬರಲ್ಲ, ನಾನು ದೇವ್ರ ಹತ್ರ ಕೂತ್ಕೊಂಡು ನಾ ಕೇಳ್ತೀನಿ, ದೇವ್ರು ಏನ್ ಹೇಳ್ತಾರ ಅದನ್ನ ನಾನು ಮಾಡ್ತೀನಿ. ಅರಣ್ಯಕಾಂಡ 22ನೇ ಅಧ್ಯಾಯದಿಂದ 24ನೇ ಅಧ್ಯಾಯದವರೆಗೂ ಆ ವಚನಗಳು ನಿಮಗೆ ಸಿಗ್ತಾ ಇರುತ್ತೆ. ಹಲ್ಲೆಲೂಯಾ. ಅವಾಗ ಏನ್ ಮಾಡ್ತಾನಂದ್ರೆ, ಹೋಗ್ತಾನೆ. ಸಾಯಂಕಾಲ ಆಯ್ತು, ದೇವ್ರ ಹತ್ರ ಬಂದ, ಮೊಣಕಾಲು ಹುಡಿದ, ಪ್ರಾರ್ಥನೆ ಮಾಡಿದ. ದೇವ್ರು ಹೇಳಿದ, ಆ ಕಾರ್ಯಕ್ಕೆ ನೀನು ಹೋಗ್ಬೇಡ. ಹಲ್ಲೆಲೂಯಾ. ಏನಂತ ಹೇಳಿದ? ಹೋಗ್ಬೇಡ ಅಂತ ಹೇಳಿದ. ಅವಾಗ ದೇವ್ರ ಮಾತನ್ನ ಕೇಳಿದಂತ ಈ ಬೀಳಾಮ ಹೋಗಿ ಹೇಳಿದ, ಇಲ್ಲ ನಾನು ಅವ್ರನ್ನ ಶಾಪ ಮಾಡಕ್ ಬರಕ್ಕಾಗಲ್ಲ, ಅವ್ರ ಆಶೀರ್ವಾದಕ್ಕೆ ಪಾತ್ರರಾದಂತವ್ರು, ಅವ್ರು ದೇವ್ರ ಮಕ್ಕಳು, ಅವ್ರಿಗೆ ವಿರೋಧವಾಗಿ ಒಂದು ಹೇಳಿದ್ರು ಕೂಡ ಏನು ಕೂಡ ಸಕ್ಸಸ್ ಆಗಲ್ಲ ಅಂತೇಳಿ ಹೇಳ್ಬಿಟ್ಟ. ಹಲ್ಲೆಲೂಯಾ. ಅವಾಗ ಇವರು ಪಾಪ ತಂದಿದ್ವಿ ಎಲ್ಲ ವಾಪಸ್ ತಗೊಂಡು ಹೋದ್ರು. ಯಾರು?
ಬಾಲಾಕನ ಒಬ್ಬ ಅರಸನ ಕೆಳಗಡೆ ಇರ್ತಕ್ಕಂಥ ಮಂತ್ರಿಗಳು ಸೈನಿಕರೆಲ್ಲರೂ. ಹಲ್ಲೆಲೂಯಾ. ಅವಾಗ ತಗೊಂಡು ಹೋದ್ಮೇಲೆ ಮತ್ತೆ ಇವ್ರೇನು ಕಡಿಮೆ ದರ್ಜೆಯವ್ರನ್ನ ಕಳಿಸಿದ್ನ, ಕಡಿಮೆ ವಯಸ್ಸನ್ನು ಕಳಿಸಿದ್ನ, ಅದ್ರ ಸಲುವಾಗಿ ಇವ್ರೇನು ತಗೊಂಡಿಲ್ಲ, ಏನು ಸರಿಯಾಗಿ ಮಾತಾಡಿಲ್ಲ ಅಂತೇಳಿ ಏನ್ ಮಾಡಿದಂದ್ರೆ ಬೇಸ್ ಚೆನ್ನಾಗಿರುವಂತವ್ರು ಚೆನ್ನಾಗಿ ಬಟ್ಟೆಗಳನ್ನ ಹಾಕಿಸಿ ಅವ್ರ ಹತ್ರ ಕಳಿಸಿದ. ಮತ್ತೆ ಮೊದ್ಲು ಎಷ್ಟು ಕಳಿಸಿದ್ನೋ ಅದಕ್ಕಿಂತ ದುಪ್ಪಟ್ಟು ಕಳಿಸಿದ ಈಗ. ಹಲ್ಲೆಲೂಯಾ. ಲಂಚ ಕೊಟ್ರಪ್ಪ ಅಂದ್ರ ಆಗ್ತಾವ ಕೆಲಸ ಅಂತೇಳಿ. ಹಲ್ಲೆಲೂಯಾ. ಒಳ್ಳೆ ವ್ಯಕ್ತಿಗಳನ್ನ ಕಳಿಸ್ಬಿಟ್ರಿ, ಅವ್ನು ಕಳಿಸ್ಬಿಟ್ರೆ ಆಯ್ತು ಕೆಲಸ ಆಗ್ಬಿಡುತ್ತೆ ಅಂತೇಳಿ ಅವಂತವ್ರನ್ನ ಕಳಿಸಿದ ಮೇಲೆ ಅವಾಗೂ ಕೂಡ ಈ ಬೀಳಾಮ ದೇವ್ರು ಏನಂತ ಹೇಳಿದ, ಶಾಪ ಕೊಡಕ್ ಹೋಗ್ಬೇಡ, ಆ ಕೆಲ್ಸಕ್ಕೆ ಹೋಗ್ಬೇಡ ಅಂತೇಳಿ ಹೇಳಿದ. ಹಲ್ಲೆಲೂಯಾ. ಇವೆಲ್ಲ ನೋಡಿದ, ಅಬ್ಬಾ ಇವೆಲ್ಲ ಬೆಳ್ಳಿ ಬಂಗಾರ ಅನೇಕವಾಗಿರ್ತಕ್ಕಂಥ ಆಭರಣಗಳನ್ನು ನೋಡಿದ ಮೇಲೆ ಏನಾಯ್ತು, ಮನಸ್ಸು ಚೇಂಜ್ ಆಯ್ತು. ಅವಾಗ ಅವರು ಮಾತಾಡೋ ಸ್ಟೈಲ್ ಸ್ವಲ್ಪ ಚೇಂಜ್ ಆಯ್ತು. ಬರ್ರಿ ನಾವು ನಿಮ್ಗೆಲ್ಲ ಅನುಗ್ರಹ ಮಾಡ್ತೀವಿ, ಅದು ಕೊಡ್ತೀವಿ ಇದು ಕೊಡ್ತೀವಿ ಹಂಗ ಹಿಂಗ ಎಲ್ಲ ಅವ್ರು ಕಿವಿಯಾಗ ತುಂಬಿಟ್ರು. ಅವಾಗ ಏನ್ ಮಾಡಿದ ಬೀಳಮ್ಮ, ಏನ್ ಮಾಡಿದ, ಮತ್ತೆ ನಾನು ದೇವ್ರ ಹತ್ರ ಹೋದ್ ನಾನು. ಹಲ್ಲೆಲೂಯಾ. ದೇವ್ರ ಏನಂತ ಹೇಳನ, ಬೇಡ ಅಂತ ಹೇಳ. ಹಲ್ಲೆಲೂಯಾ. ಏನಂತ ಹೇಳನ ದೇವ್ರು, ಬೇಡ ಅಂತ ಹೇಳನ. ಅವ್ರ ಹತ್ರ ಹೋಗಿ ಶಾಪ ಕೊಡಬೇಡ ಅಂತ ಹೇಳನ. ಒಂದ್ಸರಿ ಹೇಳಿದಂಗೆ ಮತ್ತೆ ಅದನ್ನ ಕೇಳೋ ಒಂದು ಸ್ಥಿತಿಗೆ ನಾವು ಹೋಗ್ಬಾರ್ದು. ಹಲ್ಲೆಲೂಯಾ. ಆಹಾರವಲ್ಲದಕ್ಕೆ ನಿಮ್ಮ ಹಣವನ್ನ ವ್ಯಯ ಮಾಡಬೇಡ್ರಿ ಅಂತ ಹೇಳಿ ದೇವ್ರು ಹೇಳ. ಹಲ್ಲೆಲೂಯಾ. ಬೀಡಿ ಸೇರ್ಬೇಡ್ರಿ, ಮದ್ಯಪಾನ ದಾಸ ಆಗ್ಬೇಡ್ರಿ, ಇನ್ನ ಏನಾದವಲ್ಲ ಎಲ್ಲ. ಹಲ್ಲೆಲೂಯಾ. ಒಂದ್ ಹೇಳ್ತೀವಿ, ನಿಮ್ ದೇವನ್ನ ಕೆಡಿಸೋದಕ್ಕೋಸ್ಕರವಾಗಿ ನೀನು ಹಣವನ್ನ ವ್ಯಯ ಮಾಡಬೇಡ ಅಂತೇಳಿ ಹೇಳ್ತೀವಿ. ಹಲ್ಲೆಲೂಯಾ. ಅದು ಹೇಳಿದ್ರೆ ಅವೆಲ್ಲ ಇನ್ಕ್ಲೂಡ್ ಆದು. ಇಲ್ಲ ರೀ ಸಿನಿಮಾ ನೋಡ್ಬೇಡ ಅಂತ ಎಲ್ಲೈತ್ರಿ ಬೈಬಲ್ನಾಗ ತೋರಿಸ್ರಿ ನನಗೆ ಅಂತ ಹೇಳಿದ್ರು. ಕೇಳೋರಿದಾರ ಕೆಲವು ಜನ, ಸೀರಿಯಲ್ ನೋಡ್ಬೇಡ ಅಂತ ಎಲ್ಲಿದಾವ್ರಿ. ಹಲ್ಲೆಲೂಯಾ. ಒಂದ್ ಹೇಳೇನ್ ದೇವ್ರು ಏನಂತ ಹೇಳಿ, ಅದು ಮಾಡ್ಬೇಡಪ್ಪ, ಅದು ಮಾಡಿದ್ರೆ ನಿನಗೆ ಏನಾಗುತ್ತಾ ಪಾಪ ಅಂತೇಳಿ ನಿನಗೂ ಗೊತ್ತಾಗುತ್ತೆ, ತಪ್ಪು ಮಾಡಕತ್ತೀನಿ ಅಂತೇಳಿ ನಿನಗೂ ಗೊತ್ತಾಗುತ್ತಾ, ಮಾಡ್ಬೇಡ ಅಂತೇಳಿ ಹೇಳಿದ್ರು. ಬೀಳಮ್ಮ ಏನ್ ಮಾಡ್ಬೇಕು, ಇವೆಲ್ಲ ನೋಡಿದ ಬೇಸ್ ಚೆನ್ನಾಗಿ ಮತ್ತೆ ದೇವ್ರ ಹತ್ರ ಬಾಗಿದ, ಮೊಣಕಾಲು ಊರಿದ, ಮತ್ತೆ ಪ್ರಾರ್ಥನೆ. ದೇವ್ರು ಹೇಳಿದ, ನೀನು ಹೋಗು, ಆದ್ರೆ ನಾನು ಹೇಳಿದನ್ನ ನೀನು ಮಾಡು ಅಂತೇಳಿ. ಹಲ್ಲೆಲೂಯಾ. ದೇವ್ರು ಹೇಳೇನ ಮೊದ್ಲು ಏನಂತ ಹೇಳಿ, ಹೋಗ್ಬೇಡ ಅಂತ ಹೇಳೇನ. ಇವನಿಗೆ ಆಸೆ ಕಂಡುಬಿಡ್ತು. ಏನು, ಬೇಸ್ ಬೆಳ್ಳಿ ಬಂಗಾರ ಎಲ್ಲ ವಸ್ತ್ರಗಳು ಅವೆಲ್ಲ ನೋಡಿದ, ಆಯ್ತು ಇದರಿಂದಾನೆ ನನ್ನ ಜೀವನ ಆಗಿಬಿಡುತ್ತ. ಲೋಕದ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ ಏನಾಗ್ತಾ ಐತೆ, ಕಾಡ್ತಾ ಐತೆ. ಹಲ್ಲೆಲೂಯಾ. ಅವಾಗ ಏನ್ ಮಾಡಿದ ಗೊತ್ತಾ, ಏನ್ ಮಾಡಿದ, ಕತ್ತೆಯನ್ನ ತಗೊಂಡ. ತನ್ನ ಹತ್ರ ಒಂದು ಕತ್ತೆ ಇತ್ತು. ಯಾರ ಹತ್ರ, ಬೀಳಾಮನ ಹತ್ರ. ಆವತ್ತಿನ ದಿನಗಳಲ್ಲಿ ಕತ್ತೆಯನ್ನ ಬಳಸ್ತಾ ಇದ್ರು. ಹಲ್ಲೆಲೂಯಾ. ಇವತ್ತಿನ ದಿನಗಳಲ್ಲಿ ಏನ್ ಮಾಡ್ತಾರ, ನಾವು ಸಿನ್ನೂರಲ್ಲಿ ನೋಡ್ತಾ ಇರ್ಬೇಕಾದ್ರೆ ಬಟ್ಟೆಗಳನ್ನಾಗ್ಲಿ ಅಥವಾ ಉಸುಕನ್ನಾಗ್ಲಿ ಕತ್ತೆಯಲ್ಲಿ ಹೊಡಿತಾ ಇರ್ತಾರ. ನೋಡಿರಲ್ಲ ಕತ್ತೆಗಳೆಲ್ಲರೂ. ಹಲ್ಲೆಲೂಯಾ. ಅದ್ರಂಗ ಆವತ್ತಿನ ದಿನ ಮನುಷ್ಯರೇ ಹೋಗ್ತಾ ಇದ್ರು. ಯಾಕಂದ್ರೆ ಗುಡ್ಡುಗಾಡು ಸ್ಥಳದಲ್ಲಿ ಕತ್ತೆ ಏನ್ ಮಾಡುತ್ತೆ ಪ್ರಿಯರೇ, ಕೆಳಗ್ ಬೀಳಾದ ಹಾಗೆ ಕರ್ಕೊಂಡು ಹೋಗುತ್ತೆ. ಹಲ್ಲೆಲೂಯಾ. ಕುದುರೆಗಿದ್ರೆ ಆದ್ರೆ ಸರಿ ಏನಾಗ್ಬಿಡ್ತಾವ, ಸ್ಲಿಪ್ ಆಗಿ ಕೆಳಗಡೆ ಬಿದ್ದು ಬಿಡ್ತಾವ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಕತ್ತೆ ವಾಹನ ಇತ್ತು. ಅವಾಗ ಏನ್ ಮಾಡಿದ, ಕತ್ತೆಯನ್ನು ತಗೊಂಡ ಅದ್ರ ಮೇಲೆ ಕುಂತ್ಕೊಂಡ. ಯಾರು, ಯಾಜಕನಾಗಿರುವಂತ ಬೀಳಾಮ. ಕತ್ತೆಗೆ ಹೊಡೆಯಕತ್ತನ, ಹಿಂಗ್ ಹೊಡೆದ್ರೆ ಹಿಂಗ್ ಹೋಗುತ್ತಾ, ಹಿಂಗ್ ಹೊಡೆದ್ರೆ ಹಿಂಗ್ ಹೋಗುತ್ತಾ, ಸರಿ ಹೋಗುವಂತ ಕತ್ತೆ. ಹಲ್ಲೆಲೂಯಾ. ಅವಾಗ ಇವನು ಯಾಕೋ ಆಯ್ತು, ಬಹಳ ಅನುಮಾನ ಬಂತು, ಜಗ್ಗಿ ಹೊಡೆಯಕತ್ತನ. ಯಾವ್ದಕ್ಕ, ಕತ್ತೆಗೆ. ಸ್ಟ್ರೇಟ್ ಹೋಗಂತ ಹೇಳಕತ್ತನ, ಆದ್ರೆ ಸ್ಟ್ರೇಟ್ ಹೋಗುವಂತ ಕತ್ತೆ. ಕತ್ತೆಯು ಅವನನ್ನು ನೋಡಿ ಬೀಳಾಮನ ಕೆಳಗೆ ಅಣಗಿಕೊಂಡಾಗ ಬೀಳಾಮನ ಸಿಟ್ಟುಕೊಂಡು ತನ್ನ ಕೈಕೋಲಿನಿಂದ ಹೊಡೆದನು. ಆಗ ಯೆಹೋವನ ಆ ಕತ್ತಿಗೆ ಮಾತಾಡುವ ಶಕ್ತಿಯನ್ನು ಕೊಡಲಾಗಿ ಅದು ಬೀಳಾಮನನ್ನು ನೀನು 3 ಸಾರಿ ನನ್ನನ್ನು ಹೊಡೆದಿದ್ದೆ. ಹಲ್ಲೆಲೂಯಾ. 3 ಸಾರಿ ನನ್ನ ಯಾಕೆ ಹೊಡೆದಿ? ನಾನು ಮೊದ್ಲೆಲ್ಲ ನೀನು ಒತ್ಕೊಂಡು ಹೋಗಿಲ್ಲ, ಮತ್ತೆಲ್ಲ ಸರಿಯಾಗಿ ಹೊತ್ಕೊಂಡು ಹೋಗಿ ನೀನು ಎಲ್ಲೆಲ್ಲಿಗೆ ಹೋಗ್ಬೇಕು ಅಲ್ಲೆಲ್ಲಿಗೆ ನಾ ಕರ್ಕೊಂಡು ಹೋಗಿನಿ. ಆದ್ರೆ ಇವತ್ತು ಯಾಕೆ ನೀನು ಹೊತ್ಕೊಂಡು ಹೋಗವಲ್ಲ ಅಂತೇಳಿ ಏನಾದ್ರು ಸ್ವಲ್ಪ ಯೋಚನೆ ಮಾಡಕತ್ತೀಯ ನೀನು? ಯೋಚನೆ ಮಾಡವಲ್ಲೆಲ್ಲ. ದೇವ್ರು ಏನ್ ಮಾಡ್ಯಾನಂದ್ರೆ ಅಲ್ಲಿ ಒಬ್ಬ ದೂತನನ್ನ ಕಳಿಸ್ಯಾನ. ಹಲ್ಲೆಲೂಯಾ. ಬೀಳಾಮ ಒಂದ್ ವೇಳೆ ಹೋದ್ರೆ ಅವ್ನ ಶಾಪವನ್ನೇ ಹಾಕುವಂತ. ಯಾಕಂದ್ರೆ ಅವ್ನ ಮನಸ್ಸು ಚೇಂಜ್ ಆಗ್ಬಿಟ್ಟದ, ದೇವ್ರ ಕಡೆ ಇಲ್ಲ. ಲೋಕರಾಶಿ, ಇಷ್ಟು ಮನೆಗಳನ್ನ ಕಟ್ಕೊಂಡ್ಬಿಟ್ರೆ ಆಯ್ತಪ್ಪ, ಇಷ್ಟು ಹಣ ಕೊಟ್ಬಿಡ್ತಾರಪ್ಪ, ಇದು ಮಾಡ್ಬಿಟ್ರೆ ಆಯ್ತ, ಬಿಸ್ನೆಸ್ ಮಾಡ್ಬಿಟ್ರೆ ಅದನ್ನು ಇರ್ಲಿ, ದೇವ್ರು ಕೊಡ್ತಾನದ. ಯಾವಾಗ ಅದ್ ನಂತರ ನಾವು ಕೊಡ್ಕೊಂಡ ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ತಗೋಬೇಡ್ರಿ, ಅವುಗಳು ಕೂಡ ಎಲ್ಲವೂ ಕೂಡ ಒದಗಿ ಬರ್ತಾವ. ಅದನ್ನೇ ಹೇಳೋಣ. ಹಲ್ಲೆಲೂಯಾ. ಬೇಕಾದೆಲ್ಲ ಅನುಗ್ರಹ ಮಾಡ್ತಾನ. ಹಲ್ಲೆಲೂಯಾ. ಆದ್ರೆ ದೇವ್ರನ್ನ ಬಿಟ್ಟು ಬೀಳಾಮ ಏನ್ ಮಾಡಕತ್ತಾನ, ಈ ಆಸ್ತಿ ಐಶ್ವರ್ಯವನ್ನ ನೋಡಕತ್ತಾನ ಪ್ರಿಯರೇ. ಹಲ್ಲೆಲೂಯಾ. ಅವಾಗ 3 ಸಾರಿ ಹೊಡೆದ ಕತ್ತೆ.
ಕತ್ತೆಗೆ ಹೊಡೆದ. ಯಾರು? ಬೀಳಮ್ಮ, ಯಾಸಕ, ಪ್ರವಾದಿ, ಒಬ್ಬ ದೈವ ಸೇವಕ, ದೇವರೊಟ್ಟಿಗೆ ಮಾತನಾಡುವಂತ ಒಬ್ಬ, ದೇವರು ಮಾತಾಡಿದಂತದನ್ನ ಮನುಷ್ಯರಿಗೆ ತಿಳಿಸುವಂತ ಒಬ್ಬ ವ್ಯಕ್ತಿ. ಅವಾಗ ಹೊಡೆದಾಗ ಕತ್ತೆಗೆ ದೇವ್ರು ಏನ್ ಕೊಟ್ಟಂತ? ಮಾತಾಡೋ ಶಕ್ತಿ ಕೊಟ್ಟ. ಕತ್ತೆ ಎಷ್ಟು ಒಳ್ಳೆ ಪ್ರಾಣಿ ನೋಡ್ರಲ್ಲಿ, ನನ್ನ ಯಜಮಾನ ಸಾಯಬಾರದು ಅಂತೇಳಿ ಅದು ಮುಂದಕ್ಕೆ ಹೋಗವಲ್ತು. ಮುಂದೆ ಯಾರದಾರ? ದೂತ ಬಂದ. ದೂತನ ಕೈಯಾಗ ಏನಾದ? ಕತ್ತೆ ಐತಿ. ಏನದ? ಕತ್ತೆ ಐತಿ. ಸ್ವಲ್ಪ ಮುಂದಿಟ್ರೆ ಕಾಲ ಹಂಗೆ ರುಂಡ ಆಗುತ್ತೆ. ಯಾರದು? ಯಜಮಾನ ಬೀಳಾಮ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಅವಾಗ ಆ ಕತ್ತೆ ಏನ್ ಮಾಡ್ತು ಪ್ರೇರೆ? ಮಾತಾಡಿತು. ದೇವ್ರ ಶಕ್ತಿ ಕೊಟ್ಟ. ಯಾಕೆ ನನ್ನನ್ನು 3 ಸಾರಿ ನೀನು ಹೊಡೆದಿರಿ, ಈ ಎಷ್ಟೋ ಸಾರಿ ನಿನ್ನ ಹೊತ್ಕೊಂಡು ಹೋಗಿನಿ, ನೀನು ಎಲ್ಲಿಗಂದ್ರೆ ಅಲ್ಲಿಗೆ ಇಳಿಸಿ ಬಂದಿನಿ, ಎಲ್ಲಿಗಂದ್ರೆ ಅಲ್ಲಿಂದ ಕರ್ಕೊಂಡು ಬಂದಿನಿ, ಆದ್ರೆ ಇವತ್ತು ಏನೋ ಐತೆ ಅಂತೇಳಿ ನೀನು ತಿಳ್ಕೊಳ್ಳುವಲ್ಲೆಲ್ಲ ಅಂತೇಳಿ ಏನ್ ಮಾಡ್ತು? ಮೂಕ ಪ್ರಾಣಿ ಮಾತಾಡ್ತು ಪ್ರೇರೆ. ಅವಾಗ ಆತನಿಗೆ ಕಣ್ಣುಗಳೇನಾದವು? ತೆರೆಯಲ್ಪಟ್ಟು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 5ನೇ ಕತ್ತೆ ನಾವಾಗಿರ್ಬೇಕು. ಎಂತಹ ಕತ್ತೆ? ಮಾತಾಡುವಂತ ಕತ್ತೆ. ಎಂತಹ ಕತ್ತೆ? ಮಾತಾಡುವಂತ ಕತ್ತೆ. ಅಂದ್ರೆ ಏನು? ಸಾಕ್ಷಿಯ ಒಂದು ಜೀವಿತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಿಂಗ್ ಹೋಗಿ ಅಂದ್ರೆ ಇವತ್ತು ನಡೆದಿರುವಂತದ್ದು ಮೃತ್ಯುಂಜಯ ಮಠದಲ್ಲಿ ಆಗಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳನ್ನ ನಾವ್ ಏನ್ ಮಾಡ್ಬೇಕು? ಕಂಡವರಿಗೆ ನಾವು ಹೇಳಬೇಕು, ತಿಳಿಸ್ಬೇಕು ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಮಂದಿರ ಎಲ್ಲ ಮುರಿಯಲ್ಪಡಬೇಕು, ಈ ಬಿಲ್ಡಿಂಗ್ ಎಲ್ಲ ಮುರಿಯಲ್ಪಡಬೇಕು. ಇಂಥವು 10 ಆಗಬೇಕು. ಹಲ್ಲೆಲೂಯಾ, 10 ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನೀವು ಮಾತಾಡುವಂತ ಕತ್ತೆಗಳಾಗ್ಬೇಕು. ದೇವರ ವಿಷಯಗಳನ್ನು ಹೇಳುವಂತ ಕತ್ತೆಗಳಾಗ್ಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವ್ಯಕ್ತಿಗಳು ನೀವು ಆಗ್ಬೇಕು. ಹಲ್ಲೆಲೂಯಾ. ಎಷ್ಟೋ ಜನರ ಜೀವಿತ ಈ ಮೃತ್ಯುಂಜಯ ಮಠದಲ್ಲಿ ಏನಾಗಿದೆ? ಬಿಡುಗಡೆಯಾಗಿದೆ. ಎಷ್ಟೋ ಜನರಿಗೆ ದೇವರು ಕಾರ್ಯಗಳನ್ನ ಮಾಡಿದಾರ. ಹಲ್ಲೆಲೂಯಾ. ನಡೆಯಲಾರದ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿ, ಕಣ್ಣು ಕಾಣಲಾರದ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿ, ಮೆದುಳೆಲ್ಲ ಕಾರ್ಯ ಮಾಡಲಾರದ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಸಾವಿನ ಸಮೀಪಕ್ಕೆ ಸತ್ತು ಹೋಗ್ಬಿಟ್ರೇನೋ ಅಂತೇಳಿ ಚಟ್ಟ ಎಲ್ಲ ರೆಡಿ ಮಾಡಿದಂತ ವ್ಯಕ್ತಿಗಳು ಕೂಡ ಜೀವಿಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅವೆಲ್ಲ ಒಂದೊಂದು ಹೇಳ್ಕೊಂಡು ಹೋದ್ರಪ್ಪ ಇವಾಗ ಮತ್ತೆ ಬಳಕೆನಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ನೀವು ತಿಳ್ಕೊಬೇಕಾಗಿರೋದು ಒಂದೇ, ಆ ದೇವರು ಎಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದಾನ. ಹಲ್ಲೆಲೂಯಾ. ನನ್ನನ್ನಾಗಲಿ ಅಪ್ಪನನ್ನಾಗಲಿ ನೀವು ನೋಡಬೇಡಿ, ನಾವು ಸಾಧನೆಗಳು ಮಾತ್ರ ಸಾಧಿಸುವಂತ ಆತನು ದೇವರು ಮಾತ್ರ ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ಅನೇಕ ವ್ಯಕ್ತಿಗಳು ತಮ್ಮನ್ನು ತಾವು ದೇವರು ಎಂಬುದಾಗಿ ಹೇಳಿಕೊಂಡು ಏನ್ ಮಾಡ್ತಾ ಇದ್ದಾರೆ ಪ್ರಿಯರೇ? ಮನುಷ್ಯರನ್ನ ತಾವು ಕುರುಡರಾಗಿ ಕುಣಿಯಲ್ಲಿ ಬೀಳ್ತಾರ, ಅನೇಕರನ್ನು ಕೂಡ ಏನ್ ಮಾಡ್ತಾರೆ? ಕುಣಿಯಲ್ಲಿ ಬೀಳಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಎಕ್ಸ್ಟ್ರಾ 2 ಬಳ್ಳು 4 ಬಳ್ಳು ಎಕ್ಸ್ಟ್ರಾ ಅದಾವನ್ರಿ, ನಾನು ಬಂದು ಬಿಡ್ತೀನಿ. ಹಲ್ಲೆಲೂಯಾ. ಯಾರಿಗೆ ಎಷ್ಟು ಕೊಟ್ಟಿರ್ಬೇಕು ಅಷ್ಟೇ ಕೊಟ್ಟಾನ. ಅವ್ರ ಕಾಲಾಗ ರಕ್ತದವ ಎಲ್ಲ ಅದೇ ಅದಾವ. ಹಲ್ಲೆಲೂಯಾ. ಯಾರ ಕಾಲಿಗೆ ದಯವಿಟ್ಟು ಬೀಳ್ಬೇಕು ಹೋಗ್ಬೇಡಿ. ಹಲ್ಲೆಲೂಯಾ. ಯಾರ ಕಾಲಿಗೆ ಬೀಳ್ಬೇಕು? ನಿನ್ನನ್ನು ಉಂಟು ಮಾಡಿದಂತ ಸೃಷ್ಟಿಕರ್ತನಾಗಿರುವಂತ ಯೇಸಪ್ಪನ ಕಾಲಿಗೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲ ಮನುಷ್ಯರು ಪಾಪಿಗಳೇ. ಆದ್ರೆ ಯೇಸು ಸ್ವಾಮಿ ಹತ್ರಕ್ಕೆ ಬರುವಾಗ ನೀನು ಬಿಚ್ಚಲ್ಪಟ್ಟ ಕತ್ತೆ ಆಗ್ತೀಯಲ್ಲ, ಅವಾಗ ನೀನು ಪಾಪಿ ಅಲ್ಲ, ನೀನೇನಾಗ್ತೀಯ? ನೀತಿವಂತನು ನೀತಿವಂತಳು ಆಗ್ತೀಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮಾತಾಡುವಂತ ಕತ್ತೆಗಳಾಗಬೇಕು. ಮಾತಾಡುವಂತ ಕತ್ತೆಗಳು ನೀವಾದ್ರೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಮೃತ್ಯುಂಜಯ ಮಠಕ್ಕೆ ಫೇಸ್ಬುಕ್, ವಾಟ್ಸಪ್ಗಳು, ಟಿವಿ ಪ್ರೋಗ್ರಾಮ್ಗಳು ಬೇಕಾಗಿಲ್ಲ. ನೀವೇ ಅವೆಲ್ಲವುಗಳು ಆಗಿದ್ದೀರಿ ಅಂತೇಳಿ. ಹಲ್ಲೆಲೂಯಾ. ನೀವೇ ಹೇಳ್ಬೇಕು ಇಲ್ಲಿ ನಡೆದಿರುವಂತ ಕಾರ್ಯಗಳು, ನೀವೇ ನಿಮ್ಮ ಕುಟುಂಬದಲ್ಲಿ ಹೇಳ್ಬೇಕು. ಅವರನ್ನು ಕೂಡ, ಕುಟುಂಬದಲ್ಲಿ ಇರುವಂತವ್ರನ್ನು ಕೂಡ ಏನ್ ಮಾಡ್ಬೇಕು? ಅವರು ದೇವರಿಂದ ದೂರ ಆಗಿದ್ದಾರೆ, ಕಟ್ಟಲ್ಪಟ್ಟಿದ್ದಾರೆ. ಆದ್ರೆ ನೀವು ಬಿಚ್ಚಲ್ಪಟ್ಟಿದ್ದೀರಾ, ಯೇಸು ಸ್ವಾಮಿಯನ್ನು ಹೊತ್ತುಕೊಂಡಿದ್ದೀರಾ. ಯೇಸು ಸ್ವಾಮಿಯ ಸಲುವಾಗಿ ನೀವು ಮಾತಾಡುವಂತವರಾಗಿರಬೇಕು. ನಡೆದಂತ ಅದ್ಭುತಗಳನ್ನು ಇತರರಿಗೆ ತಿಳಿಸುವಂತವರಾಗಿರ್ಬೇಕು. ಅನೇಕರು 12 ವರ್ಷಗಳಿಂದ, 10 ವರ್ಷದಿಂದ, 18 ವರ್ಷಗಳಿಂದ, 4, 5, 6, 7, 9 ವರ್ಷಗಳಿಂದ ಮಕ್ಕಳಾಗಲಾರ್ದಂಥವ್ರೆಲ್ಲರಿಗೂ ಕೂಡ ದೇವ್ರು ಏನ್ ಮಾಡ್ಯಾನ? ಮಕ್ಕಳನ್ನ ಕೊಟ್ಟಾನ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ಕಾರ್ಯ ಅಂತೇಳಿ ಇಷ್ಟು ಕೂಡ ಗೊತ್ತಾಗುವಂತಂದ್ರೆ ಇನ್ನು ಏನ್ ಮಾಡ್ಬೇಕಾಗಿದೆ? ಇವ್ರಿಗೆ ಹೆಂಗಂದ್ರೆ ಒಂದ್ ಯಾವ್ದೊಂದು ತಗೊಂಡು ಹಿಂಗ್ ಹೊಡ್ಕೊಬೇಕು, ರಕ್ತ ಬರಂಗ್ ಮಾಡ್ಕೋಬೇಕು, ಎಲ್ಲ ಕೆಬ್ರಿಕೊಂಡು ಎಲ್ಲ ಗಾಯ ಮಾಡ್ಕೊಂಡ್ರೆ ದೇವ್ರೈತ ದೇವ್ರೈತ ಬರ್ತಾರೆ. ಹಲ್ಲೆಲೂಯಾ. ಅದಕ್ಕೆ ದೇವ್ರು ಅಂತಾರೆ. ಹಲ್ಲೆಲೂಯಾ. ಬೆಂಕಿಗೆ ಓಡಿಬಿಟ್ರೆ ಅದೇ ದೇವ್ರದಲ್ಲ. ಹಲ್ಲೆಲೂಯಾ. ಏನಾದ್ರು ಸೈಂಟಿಫಿಕ್ ಆಗಿ ಅವು ಹಚ್ಕೊಂಡ್ರೆ ಬೆಂಕಿ ಕೆಲಸ ಮಾಡುತ್ತಾ? ಕೆಲಸ ಮಾಡಲ್ಲ. ಹಲ್ಲೆಲೂಯಾ. MSc ಓದ್ತಾ ಇದಾರೆ, BSc ಓದ್ತಾ ಇದಾರೆ ಅವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ಸೈನ್ಸ್ ಏನ್ ಹೇಳುತ್ತಾ? ಬೆಂಕಿ ಕೆಲವೊಂದು ಟೈಮ್ನಾಗ ಈಗ ಆಕ್ಷನ್ ಮೂವಿಯಲ್ಲಿ ಆಕ್ಷನ್ ಇರ್ತಾವೆಲ್ಲ. ಹಲ್ಲೆಲೂಯಾ. ಎಲ್ಲ ದೇಹಕ್ಕೆಲ್ಲ ಬೆಂಕಿ ಎತ್ತಿರ್ತಾರೆ, ಕರೆನ ಸತ್ತೋಗ್ತಾರ ಸಿನಿಮಾ ಮಾಡಕ್ ಹೋಗಿ. ಅಷ್ಟು ಯೋಚನೆ ಇಲ್ಲ ಜನರಿಗೆ. ಹಲ್ಲೆಲೂಯಾ.
ಅದ್ರ ಸಲುವಾಗಿ ಹಿಂದಿಂದ ನೋಡ್ಬೇಡ್ರಿ, ಇವಾಗಿಂದ ನೋಡ್ರಿ, ಸತ್ಯ ತಿಳ್ಕೊಳ್ರಿ, ಕತ್ತಲೆಯಲ್ಲಿ ಇನ್ನೂ ಕೂಡ ಇರಬೇಡ್ರಿ. ಹಲ್ಲೆಲೂಯಾ. ಮಾತಾಡುವಂತ ಕತ್ತೆಗಳಾಗ್ಬೇಕು, ಇತರರಿಗೆ ನೀವು ಮಾದರಿಗಳಾಗಿ ಜೀವಿಸಬೇಕು. ಕೊನೆಯದಾಗಿ ಒಂದು ನಿಜವಾಗಿ ನಡೆದಿರುವಂತ ಘಟನೆ ಹೇಳ್ತೀನಿ ಪ್ರಿಯರೇ. ಕೊನೆಯದಾಗಿ ಇರತಕ್ಕಂಥ ಒಂದು ಘಟನೆ ಏನಂದ್ರೆ, ಒಂದು ಸಾರಿ ಒಬ್ಬ ವಿಜ್ಞಾನಿ, ನೀವು ಅರ್ಥ ಆಗಲಿಲ್ಲ ಅಂದ್ರೆ ಒಬ್ಬ ಡಾಕ್ಟರ್ ಅಂತ ಹೇಳಿ, ಹಲ್ಲೆಲೂಯಾ, ಒಬ್ಬ ವಿಜ್ಞಾನಿ ಸೈಂಟಿಸ್ಟ್ ಏನ್ ಮಾಡಿದಂದ್ರೆ, ತನ್ನ ಲ್ಯಾಬ್ ಅನ್ನ ಮುಚ್ಚಿಕೊಂಡು ಸಮಯ ಆಯ್ತು ಎಲ್ಲ ಮಾಡಿಕೊಂಡು ಹೊರಗಡೆ ಬಂದು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ನಾಯಿ ಮರಿ ಬಿದ್ದಿತ್ತು. ಏನ್ ಬಿದ್ದಿತ್ತು? ನಾಯಿ ಮರಿ. ಅದಕ್ಕೆಲ್ಲ ಹುಣ್ಣುಗಳಾಗ್ಬಿಟ್ಟಿದ್ದಾವೆ, ಎಲ್ಲ ಗಲೀಜಾಗಿದೆ, ಅನೇಕವಾದ ರೋಗಕ್ಕೆ ತುತ್ತಾಗಿದೆ. ಆ ನಾಯಿ ಮರಿ ಸಾಯುತ್ತೆ ಅಂತ ಸ್ಥಿತಿಗೆ ಜಾರಿ ಹೋದಂತ ಸಂದರ್ಭದಲ್ಲಿ ಆ ವಿಜ್ಞಾನಿ ಏನ್ ಮಾಡಿದ, ಆ ನಾಯಿ ಮರಿಯನ್ನ ನೋಡಿದ ತಕ್ಷಣ ಆ ನಾಯಿಯನ್ನ ಏನ್ ಮಾಡಿದ, ತನ್ನ ಲ್ಯಾಬ್ಗೆ, ನನ್ನ ಹತ್ರ ಇದೆಯಲ್ಲ ಔಷಧ ಎಲ್ಲ ಇದೆಯಲ್ಲ, ಇದಕ್ಕೆ ನಾಯಿಗೆ ಹಚ್ಚಿದ್ರೆ ಚೆನ್ನಾಗಿರುತ್ತಾ ಅಂತೇಳಿ ಏನ್ ಮಾಡಿದ, ನಾಯಿಯನ್ನು ತೆಗೆದುಕೊಂಡು ತನ್ನ ಲ್ಯಾಬ್ಗೆ ತಗೊಂಡು ಹೋಗಿ 1 ವಾರ 2 ವಾರ ದಿನಗಳ ಕಾಲ ಎಲ್ಲ ಅದು ಇದು ಮಿಕ್ಸಪ್ ಮಾಡಿ ಕೆಮಿಕಲ್ಸ್ ಎಲ್ಲ ಹಚ್ಚಿದ ಮೇಲೆ 2 ವಾರದ್ರಾಗ ನಾಯಿ ಎಲ್ಲ ಏನಾಗ್ಬಿಡ್ತು, ಗುಣ ಆಗಿಬಿಡ್ತು. ಗುಣ ಆದ್ಮೇಲೆ ಆ ನಾಯಿ ಸ್ವಲ್ಪ ದಿನ ಹಂಗೆ ಇತ್ತು. ಯಾರ ಹತ್ರ? ಸೈಂಟಿಸ್ಟ್ ಹತ್ರ, ವಿಜ್ಞಾನಿ ಹತ್ರ. ಹಲ್ಲೆಲೂಯಾ. ವಿಜ್ಞಾನಿ ಹತ್ರ ಇರ್ಬೇಕಾದ್ರೆ ಆ ವಿಜ್ಞಾನಿ ಏನ್ ಮಾಡಿದ, ಆಯ್ತಲ್ಲ ಈ ನಾಯಿಯನ್ನು ಎಲ್ಲ ಇದು ಮಾಡಿ, ಸೈನ್ಸ್ ಅದವ್ರದ್ದು ಏನಂದ್ರೆ ಕೆಲಸ ಆದ್ಮೇಲೆ ಆಯ್ತು, ಅವು ಏನಿರ್ತಾವ ವಾಪಸ್ ಹೋಗ್ಬಿಡಕ್ ಅವು ತಮ್ಮ ಹತ್ರ ಇಟ್ಕೊಳ್ಳಲ್ಲ. ಹಲ್ಲೆಲೂಯಾ. ಅದ್ರಾಗ ಏನ್ ಮಾಡಿದಂದ್ರೆ, ಆ ಒಂದು ನಾಯಿಯನ್ನ ಕೆಲಸ ಆಯ್ತಲ್ಲ, ಎಲ್ಲ ಚೆನ್ನಾಗಾಯ್ತು, ಆಯ್ತು ಲೋಕಕ್ಕೆ ಹೋಗ್ಲಿ ಅಂತೇಳಿ ಮತ್ತೆ ಎಲ್ಲಿಂದ ತಗೊಂಡು ಬಂದಿದ್ನೋ ಅದೇ ಸ್ಥಳಕ್ಕೆ ಹೋಗಿ ಬಿಟ್ಟ ಆಯ್ತು, ಮತ್ತೆ ಬಂದ್ಬಿಟ್ಟ. ಕೆಲವು ದಿನಗಳು ಕಳೆದಾದ್ಮೇಲೆ ಅವಾಗ ತಾನು ಒಳಗಡೆ ಲ್ಯಾಬಲ್ಲಿ ಎಲ್ಲ ಟೆಸ್ಟಿಂಗ್ಗಳು ಮಾಡಕತ್ತಿದ್ದ, ಕೆಮಿಕಲ್ ಹಾಕೋದು, ಇದು ಮಾಡೋದು, ಅದು ಮಾಡೋದು ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಅವಾಗ ಡೋರು ಸೌಂಡ್ ಆಗಕತ್ತಿತ್ತು. ಹಲ್ಲೆಲೂಯಾ. ಡೋರ್ ಹೊಡೆದಾಗ ಹೆಂಗ್ ಬರುತ್ತೆ ಸೌಂಡ್? ಹಿಂಗ ಬರುತ್ತೆ. ಆದ್ರೆ ಅವತ್ತು ಹಂಗ ಬರ್ಲಿಲ್ಲ. ಹೆಂಗ್ ಬಂತು? ಹೆಂಗ ಬಂತು. ಹಲ್ಲೆಲೂಯಾ. ಯಾರು ಬಂದಾರ ಅಂತೇಳಿ ಹಿಂಗ ನೋಡಿದ, ಡೋರ್ ಓಪನ್ ಮಾಡಿದ, ನಾಯಿ ಬಂದಿತ್ತು. ಯಾವ ನಾಯಿಯನ್ನ ಕ್ಯೂರ್ ಮಾಡಿದ್ನಲ್ಲ ಅದೇ ನಾಯಿ ಬಂದಿತ್ತು. ಅದ್ರ ಪಕ್ಕಕ್ಕೆ ಇನ್ನೊಂದು ನಾಯಿ ಇತ್ತು. ತನಗೆ ಹೆಂಗಾಗಿತ್ತು ಅದರಂಗೆ ಅನಾರೋಗ್ಯದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಇನ್ನೊಂದು ನಾಯಿಯನ್ನ ಆ ನಾಯಿ ಏನ್ ಮಾಡಿತ್ತು, ಕರೆದುಕೊಂಡು ಬಂದಿತ್ತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ನಾಯಿ ವೈದ್ಯ ಬೇರೆ ಯಾರು ಅಲ್ಲ, ವಿಜ್ಞಾನಿ ಬೇರೆ ಯಾರು ಅಲ್ಲ, ಲೂಯಿಸ್ ಪಾಶ್ಚರ್. ಹಲ್ಲೆಲೂಯಾ. ನಾಯಿಗಳು ಹುಚ್ಚು ನಾಯಿಗಳು ಕಳೆದಾಗ ಚುಚ್ಚು ಮಾತನ್ನ ಕಂಡು ಹಿಡಿದವ್ರು ಯಾರು? ಲೂಯಿ ಪಾಶ್ಚರ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ಆ ನಾಯಿ ಇನ್ನೊಂದು ನಾಯಿಯನ್ನ, ಅದೇ ಸ್ಥಿತಿಯಲ್ಲಿ ಇರ್ತಕ್ಕಂಥ ನಾಯಿಯನ್ನ ಏನ್ ಮಾಡ್ತೀವಿ, ಸ್ವಾಮಿ ಹತ್ರ, ಆ ರೋಗಿ ಹತ್ರ, ವೈದ್ಯನ ಹತ್ರಕ್ಕೆ ಏನ್ ಮಾಡ್ತು, ಕರ್ಕೊಂಡು ಬಂತದು. ಹಲ್ಲೆಲೂಯಾ. ಅಲ್ಲಿ ಹೋಗೋಣ ಬಾ. ನಾಯಿಗೆ ಭಾಷೆಗಳಿರ್ತಾವ, ಬಹು ಅಂದಾಗ ಬೇರೆ ಭಾಷೆ, ಅದು ರಾತ್ರಿ ಟೈಮ್ ಅಳ್ತಾ ಇರ್ತಾವ ಅಂತೇಳಿ ನಾವು ಅಂತಿರ್ತೀವಿ. ಅದು ಏನ್ ಮಾಡ್ತಿರ್ತಾವ ಗೊತ್ತಿಲ್ಲ. ಅದೇ ಸೌಂಡ್ ಬೇರೆ, ಜಗಳ ಆಡ್ಬೇಕಾದ್ರೆ ಸೌಂಡೇ ಬೇರೆ. ಹಲ್ಲೆಲೂಯಾ. ಇನ್ನೊಂದು ಸೌಂಡೇ ಬೇರೆ. ಮನುಷ್ಯರಿಗೆ ಭಾಷೆಗಳು, ಅವು ಭಾಷೆಗಳು ಅದಾವ. ಹಲ್ಲೆಲೂಯಾ. ಅದ್ರ ಭಾಷೆಗೆ ಹೇಳಿ ಆ ನಾಯಿನ ಕರ್ಕೊಂತ, ನನಗೆ ಇದ್ರಂಗಾಗಿತ್ತು ಅವತ್ತು, ನನ್ನನ್ನು ಒಬ್ಬತ್ತು ಕರ್ಕೊಂಡು ಹೋದ ಮನೆ ನಾನು ನೋಡಿನಿ. ನಾಯಿಗಳು ಚೆನ್ನಾಗಿ ನೆನಪಿರುತ್ತೆ. ಹಲ್ಲೆಲೂಯಾ. ಒಂದು ತುತ್ತು ಅನ್ನ ಹಾಕಿದ್ರೆ ಸಾಕು, ಏನ್ ಮಾಡುತ್ತೆ ಮನೆ ಅನ್ನೋದು ಕಾಯುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವಾಗ ಆ ನಾಯಿಗೆ ಹೇಳಿ ನನಗೂ ಹಿಂಗಾಗಿತ್ತು ಅಂತೇಳಿ ಕರ್ಕೊಂಡು ಬಂತು. ಆ ನಾಯಿ ಕೂಡ ಏನಾಯ್ತು, ಕ್ಯೂರ್ ಆಗಿ ಹೋಯ್ತು, ಎಲ್ಲ ಚೆನ್ನಾಗಿ ಹೋಯ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ಮೊದಲನೇದಾಗಿ ಎಂತಹ ಕತ್ತೆ? ತಪ್ಪಿಸಿಕೊಂಡಂತ ಕತ್ತೆ. ಎರಡನೆಯದಾಗಿ ತಪ್ಪಿಸಿಕೊಂಡಂತ ಕತ್ತೆ ಏನಾಗುತ್ತೆ, ಸೈತಾನನ ಸುಳಿಯಲ್ಲಿ ಕಟ್ಟಲ್ಪಟ್ಟಂತ ಕತ್ತೆ. ಆ ಕಟ್ಟಲ್ಪಟ್ಟಂತ ಕತ್ತೆಯನ್ನ ಬಿಚ್ಚೋದಕ್ಕೆ ಬೇಕಾಗಿರುವಂತ ಒಬ್ಬ ವ್ಯಕ್ತಿ ಯಾರು? ಕುರಿಮರಿಯಾಗಿರುವಂತ ಯೇಸು ಸ್ವಾಮಿ. ಆತ ಬಂದ, ಕ್ರಿಸ್ಮಸ್ ಮುಂದೆ ಬರುತ್ತಲ್ಲ ಅವತ್ತಿನ ದಿನ ಇರುತ್ತೇನ. ಹಲ್ಲೆಲೂಯಾ. ಆತ ಬಂದ, ಆ ಕತ್ತೆಯನ್ನ ಏನ್ ಮಾಡ್ಬಿಟ್ಟ, ಬಿಚ್ಚಿಬಿಟ್ಟ. ಹಲ್ಲೆಲೂಯಾ. ಆ ಬಿಚ್ಚಲ್ಪಟ್ಟಂತ ಕತ್ತೆ ಯೇಸು ಸ್ವಾಮಿಯನ್ನ ಮಾತ್ರ ಏನ್ ಮಾಡ್ತು, ಒತ್ತುಕೊಳ್ತು. ಹಲ್ಲೆಲೂಯಾ. ಆಮೇಲೆ ಬೀಳಾಮನ ಕತ್ತೆ ಏನ್ ಮಾಡ್ತಾ ಇದೆ, ಮಾತಾಡ್ತಾ ಇದೆ. ಹಲ್ಲೆಲೂಯಾ. ದೇವರ ಕುರಿತಾಗಿ ಮಾತಾಡ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಅದರಂಗೆ ನೀವು ಕೂಡ ಇನ್ನೂ ಕೆಲವೊಬ್ರು ಇದರಲ್ಲಿ ನೀವು ತಪ್ಪಿಸಿಕೊಂಡ ಕತ್ತೆಗಳಾಗಿದ್ದೀರೇನೋ. ಯೇಸು ಸ್ವಾಮಿ ಅಂದ್ರೆ ಯಾವುದು ಕುಲದೇವ್ರು ಮತದೇವ್ರು ಅನ್ಕೊಂಡಿದ್ದೀರೇನೋ.
ದೇವರು ಅವಕಾಶ ಕೊಟ್ಟಿದ್ದಾನ. ನೀವು ತಪ್ಪಿಸಿಕೊಂಡವ್ರಾಗಬಾರದು. ನೀವೇನಾಗ್ಬೇಕು? ಕಟ್ಟಲ್ಪಟ್ಟವ್ರಾಗಬಾರದು. ನೀವೇನಾಗ್ಬೇಕು? ಬಿಚ್ಚಲ್ಪಟ್ಟ ಕತ್ತೆಗಳು, ಯೇಸುವನ್ನೇ ಆರಾಧನೆ ಮಾಡುವಂತ ವ್ಯಕ್ತಿಗಳು. ಅದೇ ರೀತಿಯಾಗಿ ಯೇಸು ಸ್ವಾಮಿಯ ಕುರಿತಾಗಿ ಸಾಕ್ಷಿ ಹೇಳುವಂತ ವ್ಯಕ್ತಿಗಳು ನೀವು ಆಗಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೌಲನು ಕೂಡ ಕೆಲವು ಕಾಲ ಕಟ್ಟಲ್ಪಟ್ಟಂತ ವ್ಯಕ್ತಿಯಾಗಿದ್ದ. ಮತ ನನ್ನ ಮತ ದೊಡ್ಡದು, ನಿನ್ನ ಮತ ದೊಡ್ಡದು, ನಾವು ಯಹೂದ್ಯರು, ನಾವು ದೇವರೊಟ್ಟಿಗೆ ಮಾತನಾಡುವಂತ ವ್ಯಕ್ತಿಗಳು. ಈ ಭೂಲೋಕದಲ್ಲಿ ದೇವರೊಟ್ಟಿಗೆ ಮಾತಾಡುವಂತವ್ರು ಯಾರು ಇಲ್ಲ. ನಾನು ಧರ್ಮಶಾಸ್ತ್ರ ನಿಪುಣ, ನನ್ನ ಮುಂದೆ ಯಾರು ಬರ್ತಾರೆ ಅಂತೇಳಿ ಮತಾಂಧನಾಗಿದ್ದ ಪ್ರಿಯರೇ. ಯಾರು? ಸೌಲ. ಹಲ್ಲೆಲೂಯಾ. ದೇವರು ಯಾವಾಗ ಬಿಡುಗಡೆ ಕೊಟ್ನು, ಅದೇ ಸೌಲ ಹೇಳ್ತಾ ಇದ್ದಾನೆ. ಏನಂತೇಳಿ ಅಂದ್ರೆ, ನನಗೆ ಸುವಾರ್ತೆ ಸಾರಬೇಕೆಂಬ ನಿರ್ಬಂಧ ಉಂಟು. ಹಲ್ಲೆಲೂಯಾ. ನಾನು ಯೇಸು ಸ್ವಾಮಿಯನ್ನ ತಿಳಿಸಲಾರದೆ ಹೋದ್ರೆ ನನ್ನ ಜೀವ ಏನಾಗುತ್ತೋ. ಹಲ್ಲೆಲೂಯಾ. ನಾನು ಊಟ ಮಾಡೀನಿ, ನಾನು ಸ್ವರ್ಗವನ್ನು ನೋಡಿದಂತವನಾಗಿದ್ದೀನಿ, ಸ್ವರ್ಗದ ರುಚಿಯನ್ನು ಸವಿಯನ್ನು ತಿಳಿದಂತವನಾಗಿದ್ದೀನಿ. ಇತರರಿಗೂ ಕೂಡ ನಾನು ಏನ್ ಮಾಡ್ಬೇಕದನ್ನ ತಿಳಿಯಪಡಿಸ್ಬೇಕು ಅಂತೇಳಿ. ಹಲ್ಲೆಲೂಯಾ. ಅನೇಕರು ಮಾತಾಡ್ತಾ ಇದ್ದಾರೆ. ಇವತ್ತಿನ ದಿನ ಟಿವಿ ಚಾನೆಲ್ಗಳಲ್ಲಿ ಕೂಡ ಬರ್ತಾ ಇರುತ್ತೆ, ಕ್ರೈಸ್ತರಂದ್ರೆ ಮತಾಂತರ ಮಾಡುವಂತವ್ರು ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರೈಸ್ತರಂದ್ರೆ ಮತಾಂತರ ಮಾಡುವಂತವರಲ್ಲ, ಜೀವಿತವನ್ನ ಬದಲಾಯಿಸುವಂತ ಯೇಸು ಕ್ರಿಸ್ತನ ಪರಿಚಯವನ್ನ ಮಾಡಿಕೊಡುವಂತವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವ ಮತಗಳು, ಯಾವ ಕುಲಗಳು, ಇಲ್ಲೇ ಕುಲ ಎಲ್ಲ ಕುಣಿಗೆ ಹೋಗ್ತಾವ, ಮತ ಎಲ್ಲ ಇಲ್ಲೇ ಬಿದ್ದು ಹೋಗ್ತಾವ, ಅವು ಯಾವ ಹೋಗಲ್ಲ. ಹಲ್ಲೆಲೂಯಾ. ಯಾವ ಗಣ್ಯ ಪುರುಷ ಸತ್ರುನು ಆತ ಸ್ವರ್ಗಕ್ಕೆ ಹೋಗಲ್ಲ. ಯೇಸು ಸ್ವಾಮಿಯನ್ನ ನಂಬಿದ್ರೆ ಮಾತ್ರ ಆತ ಏನಾಗ್ತಾನೆ? ಸ್ವರ್ಗಕ್ಕೆ ಹೋಗ್ತಾರೆ ಪ್ರಿಯ. ಅದಕ್ಕೋಸ್ಕರವಾಗಿ ಇವತ್ತಾದ್ರೂ ನೀವೇನ್ ಮಾಡ್ಬೇಕು? ತಿಳಿದುಕೊಳ್ಬೇಕು ಪ್ರಿಯರೇ. ಹೇಳುವಂಥದ್ದು ಇಷ್ಟೇ, ಯೇಸು ಮಾತ್ರ ಏನಾಗಿದ್ದಾನೆ? ದೇವರಾಗಿದ್ದಾನೆ. ಆತನಲ್ಲಿ ನೀನು ಬರುವಾಗ ನಿನಗೇನಿಲ್ಲ, ಸುಖ ಇಲ್ವಾ, ಶಾಂತಿ ಇಲ್ವಾ, ಸಮಾಧಾನ ಇಲ್ವಾ, ಆರೋಗ್ಯ ಇಲ್ವಾ, ಬಡತನದಲ್ಲಿದ್ದೀಯಾ, ಅಥವಾ ನೀನು ಬಂಜತನದಲ್ಲಿ ಇದ್ದೀಯಾ, ಅನೇಕ ಶಾಪಗಳನ್ನು ನೀನು ಹೊತ್ತುಕೊಂಡಿದ್ದೀಯಾ, ಅದೆಲ್ಲದರಿಂದ ಯೇಸು ಮಾತ್ರ ನಿಮ್ಮನ್ನು ಏನ್ ಮಾಡ್ತಾನೆ? ಬಿಡುಗಡೆ ಮಾಡ್ತಾನೆ. ನಂಬುವುದು ನಿನ್ನ ಕೆಲಸವಾದ್ರೆ ಕಾರ್ಯ ಮಾಡುವಂಥದ್ದು ದೇವರ ಒಂದು ಕೆಲಸವಾಗಿದೆ. ದೇವರು ಹೇಳ್ತಾ ಇದ್ದಾರೆ, ನಂಬಿದರೆ ನೀನು ದೇವರ ಮಹಿಮೆಯನ್ನ ಕಾಣ್ತೀಯ. ಖಂಡಿತವಾಗಿ ಆ ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಅಲ್ವೇ ದೇವರು ಇವತ್ತು ನಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕೊಡ್ತಾನೆ ಅಂತೇಳಿ ನೀವೆಲ್ಲರೂ ಬಂದಿರುವಂತದ್ದು. ವಾಕ್ಯ ಓದಿದ್ರೆ ಇವತ್ತಿನ ದಿನ ಕ್ಯಾಲೆಂಡರ್ ಮೇಲ್ಗಡೆ ಇರುವಂತ ವಾಕ್ಯ, ನಿನಗೆ ದೇವರ ದಯೆ ದೊರಕಿತು. ಹಲ್ಲೆಲೂಯಾ. ಇಷ್ಟು ದಿನ ನಿನಗೆ ಮನುಷ್ಯರ ದಯೆ, ಅವರು ಇವರು ಇದ್ದವರು ಎಲ್ಲರ ಹತ್ರ ನೀನು ಮರೆ ಹೋಗಿದ್ದೀಯೇನು, ಆದ್ರೆ ಇವತ್ತಿನ ದಿನ ನಿನಗೆ ನಿಜವಾದ ದೇವರ ದಯೆ ಏನಾಗಿದೆ? ದೊರಕಿದ್ದೆ. ಆವತ್ತಿನ ದಿನ ಮರಿಗಳಿಗೆ ದೊರಕಿತ್ತು, ಎಲ್ಲ ಕಾರ್ಯಗಳು ನೆರವೇರಿದು. ಇವತ್ತಿನ ದಿನ ನಿನಗೂ ದೊರಕಿದೆ, ಎಲ್ಲ ಕಾರ್ಯಗಳು ಕೂಡ ಖಂಡಿತವಾಗಿ ನೆರವೇರ್ತವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ನೀವು ಯಾವ ಕತ್ತೆಯಾಗಿದ್ದೀರಿ? ನಿಮಗೆ ಮಾತ್ರ ಗೊತ್ತು. ನೀವು ತಪ್ಪಿಸಿಕೊಂಡ ಕತ್ತೆಗಳಾಗಿದ್ದೀರಾ, ಕಟ್ಟಲ್ಪಟ್ಟಂತ ಕತ್ತೆಗಳಾಗಿದ್ದೀರಾ, ಅಥವಾ ಬಿಚ್ಚಲ್ಪಟ್ಟ ಕತ್ತೆಗಳಾಗಿದ್ದೀರಾ, ಯೇಸುವನ್ನು ಹೊತ್ತುಕೊಂಡಂತ ಕತ್ತೆಗಳಾಗಿದ್ದೀರಾ, ಮಾತಾಡುವಂತ ಕತ್ತೆಗಳಾಗಿದ್ದೀರಿ? ಯಾವ ಕತ್ತೆ ಆಗಿದ್ದೀರಿ ನೀವು? ಇವತ್ತಿನ ದಿನ ನೀವು ನಿಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳ್ರಿ. ಬಿಚ್ಚಲ್ಪಟ್ಟ ಕತ್ತೆಗೆ ಮಾತ್ರ ಸ್ವರ್ಗದ ಮಹಾಭಾಗಿ ಸಿಗುವಂತದ್ದು ಪ್ರಿಯರೇ. ಎಲ್ಲರೂ ಕಣ್ಣು ಮುಚ್ಚಿ, ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ಯಾರು ಕಣ್ಣು ತೆಗೆದು ನೋಡಬಾರ್ದು. ನಾನು ಪ್ರಾರ್ಥನೆ ಮಾಡೋ ಹೊತ್ನಾಗ ವಾಗ್ದಾನ ಹೇಳುವಂತ ಸಮಯದಲ್ಲಿ ಕೆಲವರು ಕಣ್ಣು ತೆಗಿತಾರೆ. ಕಣ್ಣು ತೆಗೆದು ಇಲ್ಲಿ ನೋಡೋದ್ರಿಂದ ನಿಮ್ಮ ಮುಂದಿದ್ದರು ಕಾಣ್ತಾರೆ. ದೇವರು ಆತ್ಮಸ್ವರೂಪನಾದ ದೇವರು. ಆತನ ನರರೂಪದಲ್ಲಿ ಬಂದಿರುವಂತ ದೃಶ್ಯವನ್ನು ಕೂಡ ನೀವು ಕಾಣಬೇಕಾದ್ರೆ ಆ ಆತ್ಮಸ್ವರೂಪನಾದ ದೇವರು, ಬೆಳಕಾಗಿರುವ ದೇವರು, ನೀವು ಕಣ್ಣು ಮುಚ್ಚಿದಾಗ, ನೀವು ಕರೆದರೆ, ನೀವು ಆತನಿಗೆ ನಿಮ್ಮನ್ನು ಒಪ್ಪಿಸಿಕೊಟ್ಟಾಗ ನಿಮಗೆ ದರ್ಶನ ಕೊಟ್ಟು ಕಾಣುತ್ತಾನೆ ಪ್ರಿಯರೇ. ಹೌದು, ಕತ್ತೆ ಅಂದ್ರೆ ಏನು? ಬಿಟ್ಟಿ ಕೆಲಸ ಮಾಡುವಂಥದ್ದು. ಇವತ್ತು ಇಷ್ಟು ದಿವಸ ನೀವು ಬಿಟ್ಟಿಯಾಗಿ ದುಡಿದಿದ್ದೀರೇನೋ, ಬಿಟ್ಟಿಯಾಗಿ ದುಡಿದಿದ್ದೀರೇನೋ. ಈ ಲೋಕದಲ್ಲಿರುವುದೆಲ್ಲವೂ ನಾಶವಾಗುತ್ತೆ. ನಿಮ್ಮ ಶರೀರವೂ ಕೂಡ ಹೊರಟು ಹೋಗುತ್ತೆ ಪ್ರಿಯರೇ. ನಿಮ್ಮ ಆತ್ಮ ಶಾಶ್ವತವಾಗಿರುವ ಲೋಕದೊಳಗೆ ಸೇರಬೇಕಾದ್ರೆ ಪ್ರಿಯವಾದವರೇ, ಇವತ್ತು ನೀವು ಚಟಗಳಿಂದ ಕಟ್ಟಲ್ಪಟ್ಟಿದ್ದೀರೇನೋ, ಮತಗಳಿಂದ ಕಟ್ಟಲ್ಪಟ್ಟಿದ್ದೀರೇನೋ, ಕುಲಗಳಿಂದ ಕಟ್ಟಲ್ಪಟ್ಟಿದ್ದೀರೇನೋ, ಅಹಂಕಾರದಿಂದ ಕಟ್ಟಲ್ಪಟ್ಟಿದ್ದೀರೇನೋ, ಮತ್ತು ವೇಷದಿಂದ ಕಟ್ಟಲ್ಪಟ್ಟಿದ್ದೀರೇನೋ, ಜಾತಿ ಧರ್ಮ ಅನ್ನತಕ್ಕಂಥ ಒಂದು ಭಾವನೆಯಿಂದ
ಕಟ್ಟಲ್ಪಟ್ಟಿದ್ದೇನೇನೋ. ಇವತ್ತು ನಿನ್ನ ಸೃಷ್ಟಿ ಮಾಡಿದ ದೇವರು ನೀನು ಬಿಚ್ಚಲ್ಪಡುವುದಕ್ಕಾಗಿಯೇ, ನಿನ್ನನ್ನು ಬಿಚ್ಚುವುದಕ್ಕಾಗಿಯೇ ಬಂದಿದ್ದಾನೆ. ಬಯಲಿಗೆ ಅಂದರೆ ದೇವರಿಗೆ ಇಷ್ಟವಿಲ್ಲದೆ ಇರತಕ್ಕಂಥ ಅಪವಿತ್ರ ಕಾರ್ಯಗಳನ್ನು ಮಾಡುವಂಥದ್ದು, ಅದು ಮೈಲಿಗೆ ಬಟ್ಟೆಗಳನ್ನ ಒಯ್ಯುವಂತ ಕತ್ತೆ ಯಾವಾಗ ಏಸಪ್ಪನ ಹತ್ರ ಬಂತು, ಬಿಚ್ಚಲ್ಪಟ್ಟಾಗ ಅದರ ಮೈ ಮೇಲೆ ಒಳ್ಳೆಯ ರಾಜಭೋಗ ವಸ್ತ್ರಗಳನ್ನು ಹಾಕಿದ್ರೆ ಪ್ರಿಯರೇ. ಮೈ ಮೇಲೆ ಒಂದೇ ಅಲ್ಲ, ಕೆಳಗೆ ನೆಲದ ಮೇಲೆ ಸಮಯ ಕಾಲಿಡಲಾರದಂತೆ ಪ್ರಿಯವಾದವರೇ ಬಟ್ಟೆಗಳನ್ನ ಹಾಕಿದ್ರೆ ಪ್ರಿಯರೇ. ಆ ಬಟ್ಟೆಗಳ ಮೇಲೆ ಆ ಕತ್ತೆ ನಡೆದಾಡುತ್ತೆ ಪ್ರಿಯರೇ. ಇವತ್ತು ನೀನು ಉನ್ನತ ಸ್ಥಾನದಲ್ಲಿ ನೀನು ಸೇರ್ಬೇಕಾದ್ರೆ ನೀನು ಯಾವ ಪ್ರಕಾರವಾಗಿ ಜೀವಿಸ್ತಾ ಇದೀಯ ಎಂಬುದಾಗಿ ನೇರವಾಗಿ ದೇವರು ಮಾತಾಡಿದ್ದಾರೆ. ನಿನ್ನನ್ನು ಆ ಬಂಧನದಿಂದ ಬಿಚ್ಚಿದ್ದಾರೆ ದೇವರು. ಬಿಚ್ಚಿರುವಂತ ನೀನು ಮತ್ತೆ ಆ ಕಡೆ ಹೋಗ್ಬೇಡ. ಕಟ್ಟಿ ಹಾಕಲ್ಪಟ್ಟಿರುವಂತ ಯಾವುದೋ ವಿಷಯದಲ್ಲಿ ಕಟ್ಟಿ ಹಾಕಲ್ಪಟ್ಟು ದೇವರು ತಿಳಿಸಿದ್ದಾರೆ. ಇವತ್ತು ನೀನು ಮಾರ್ಪಟ್ಟು ಬಂದು ನಿನಗೆ ಘನತೆ, ನಿನಗೆ ಗೌರವ, ಎಷ್ಟೋ ಕತ್ತೆಗಳಿದ್ವು, ಆದ್ರೆ ಅವು ಯಾವಕ್ಕೂ ಸಿಗದ ಗೌರವ ಆ ಕತ್ತಿಗೆ ಮಾತ್ರ ಸಿಕ್ತು. ಕಾರಣ ಬಂದು ಸೃಷ್ಟಿಕರ್ತನಾದ ದೇವರೇ ನನ್ನ ರೂಪದಲ್ಲಿ ಬಂದು ಆ ಕತ್ತೆ ಮೇಲೆ ಕೂತ್ಕೊಂಡಿದ್ದಾರೆ ಪ್ರಿಯರೇ. ಆ ಸೃಷ್ಟಿಕರ್ತನಾದ ದೇವರು, ಎಷ್ಟೋ ಜನರಿದ್ದಾರೆ, ಆದ್ರೆ ದೇವರು ನಿನ್ನನ್ನು ಕರೆದಿದ್ದಾರೆ. ಯಾವುದೋ ಒಂದು ಉದ್ದೇಶ, ಆತನ ಉದ್ದೇಶ ಒಂದೇ, ನೀನು ರಾಜವಂಶಿಕನಾಗಿ ನಾನು ರಾಜನಾದಂತೆ ನೀನು ಕೂಡ ರಾಜಕುಮಾರ ಆಗಬೇಕೆಂಬುದಾಗಿ ಇವತ್ತು ದೇವರು ನಿನಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಎಷ್ಟು ದಿವಸ ನೀನು ಬಿಟ್ಟು ದುಡ್ತಾ ಇದ್ದೀಯಾ, ಸಮಾಧಾನದಿಂದ ದುಡ್ತಾ ಇದ್ದೀಯಾ? ಇವತ್ತು ನಿನ್ನನ್ನು ನೀನು ದೇವರಿಗೆ ಒಪ್ಪಿಸಿಕೊಡು. ನಿನ್ನ ತಪ್ಪುಗಳನ್ನು ಒಪ್ಪಿಕೋ, ಬಿಟ್ಟು ಬಿಡು, ಮಾನಸಾಂತರ ಪಡು. ಎಷ್ಟು ದಿವಸ ಪಾಪದಲ್ಲಿ, ಶಾಪದಲ್ಲಿ, ಸುಳ್ಳಿನಲ್ಲಿ, ಮೋಸದಲ್ಲಿ ನಿನಗೆ ನೀನೇ ಹೇಳಿರುವಂತ ಮಾತುಗಳನ್ನು ಕೇಳಿ ಆ ಕಡೆ ಈ ಕಡೆ ಇಲ್ಲೇ ಲೋಕದಲ್ಲಿ ದೇವರನ್ನ ಹುಡುಕ್ತಾ ಇದೀಯಾ? ನಿನ್ನನ್ನು ಹುಡುಕೊಂಡು ಬಂದಿರುವ, ನಿನ್ನ ಸೃಷ್ಟಿ ಮಾಡಿರುವ ಆ ದೇವರು ನೀನು ನೋಡ್ತಾ ಇದೀಯಾ? ಇವತ್ತು ದೇವರು ನಿನಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಪ್ರಿಯವಾದವರು, ಪ್ರಜೆಗಳು ಸಾವಿರಾರು ಮಂದಿ ಇರ್ತಾರೆ, ಲಕ್ಷಣಗಟ್ಟೆ ಇರ್ತಾರೆ, ರಾಜರು ಕೆಲವರು ಇರ್ತಾರೆ. ಅದೇ ಪ್ರಕಾರವಾಗಿ ನೀವು ಒಬ್ಬ ರಾಜರ ಉಪಾಧಿಯಲ್ಲಿ ದೇವರು ನಿಮ್ಮನ್ನ ಕರೆದಿದ್ದಾರೆ ಪ್ರಿಯರೇ. ನಿಮ್ಮ ಗ್ರಾಮಕ್ಕೆ ನೀನು ರಾಜನಾಗಬಹುದು, ನಿಮ್ಮ ದೇಶಕ್ಕೆ ರಾಜನಾಗಬಹುದು, ರಾಜ್ಯಕ್ಕೆ ರಾಜನಾಗಬಹುದು, ತಾಲೂಕು ಜಿಲ್ಲೆಗಳಿಗೆ ಕೂಡ ನೀನು ಒಬ್ಬ ಉನ್ನತ ಸ್ಥಾನದ ವ್ಯಕ್ತಿ ಆಗಬಹುದು. ಅದಕ್ಕಾಗಿ ದೇವರು ಕರೆದಿದ್ದಾರೆ. ಯಾಜಕನಾಗಿ ಇರುವುದಕ್ಕಾಗಿ ನಿನ್ನನ್ನು ಕರೆದಿದ್ದಾರೆ. ದೇವರು ಇಲ್ಲಿ ಮಾತಾಡಿದ ಮಾತುಗಳು ನೀನು ಅದರಿಗೆ ಇತರರಿಗೆ ತಿಳಿಸಿದೀಯಾ ಅಥವಾ ನಿನ್ನ ಮನಸ್ಸಿನಲ್ಲಿ ನೀನು ಇಟ್ಕೊಂಡಿದೀಯಾ? ಇದು ಮತಾಂಧತೆ ಅಲ್ಲ, ಇದು ದೇವರಿಗೆ ನಿನಗೆ ಹೊಂದಾಣಿಕೆ ಮಾಡುವಂತಹ ಒಂದು ಮೃತ್ಯುಂಜಯ ಮಠ. ಪ್ರಿಯವಾದವರೇ, ಶ್ರಮದಲ್ಲಿ ನಿಮ್ಮನ್ನ ದೇವರಿಗೆ ಒಪ್ಪಿಸಿಕೊಡ್ರಿ, ಪ್ರಾರ್ಥನೆ ಮಾಡ್ರಿ, ಒಬ್ಬರಿಗೊಬ್ರು ಕ್ಷಮಿಸ್ರಿ. ಕ್ಷಮಿಸಲಾರದೆ ಇದ್ದರೆ ಅಪವಾದ ಬಾಗಿಲಲ್ಲಿ ಇರ್ತಾನೆ, ಅವನೇ ನಿಮ್ಮನ್ನ ಹಾಳು ಮಾಡ್ತಾನೆ. ಕ್ಷಮಿಸಬೇಕು. ಯಾವುದೇ ಒಂದು ಭಾವನೆಗಳು, ಯಾವುದೇ ಒಂದು ವಿಷಯಗಳು ನಿನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಡ. ಯಾಕಂದ್ರೆ ಅದು ಅಪವಿತ್ರತೆ. ಅದು ಇಟ್ಟುಕೊಂಡು ನೀನು ಸಾಧಿಸಿದರೆ ಅದು ನಿನ್ನನ್ನು ಹಾಳು ಮಾಡಿ ಇನ್ನೊಬ್ಬರ ಮನಃಶಾಂತಿಯನ್ನು ಕೂಡ ಹಾಳು ಮಾಡುತ್ತೆ. ಇವತ್ತು ದೇವರು ನಿನಗೆ ನೇರವಾಗಿ ಮಾತಾಡಿದ್ದಾರೆ. ನಿನಗೊಂದು ಮಾತು ನಿನ್ನ ಕಟ್ಟಿ ಹಾಕಿರ್ಬೋದು. ಇವತ್ತು ದೇವರು ನಿನ್ನನ್ನು ಬಿಚ್ಚಿದ್ದಾರೆ. ಯಾಕಂದರೆ ನಿನ್ನನ್ನು ಉಂಟು ಮಾಡಿದ ದೇವರು ಪರಿಶುದ್ಧನು. ನಿನ್ನಲ್ಲಿರುವಂತ ನೀತಿ, ನಿನ್ನಲ್ಲಿರುವಂತ ಪ್ರೀತಿ, ನಿನ್ನಲ್ಲಿರುವ ತ್ಯಾಗ, ನಿನ್ನಲ್ಲಿರುವ ತಾಳ್ಮೆ ಅದು ಹೊರಗೆ ಬರಬೇಕು ಎಂಬುದಾಗಿ ಪರೀಕ್ಷಿಸುವುದಕ್ಕಾಗಿ ಆ ಮಾತು ನಿನಗಾಗಿ ಬಂದಿರಬಹುದು. ಉದ್ದೇಶಪೂರ್ವಕವಾಗಿ ಅಲ್ಲ. ದೇವರು ಯಾವತ್ತಿಗೂ ತನ್ನ ಮಕ್ಕಳು, ಪ್ರಿಯವಾದವರೇ, ಚೆನ್ನಾಗಿ ನಡಿಬೇಕಂತ ಅದ್ರಿಗೆ ಇಷ್ಟ. ಒಬ್ಬ ಡಾಕ್ಟರು ನೋವು ಪಡಿಸುವುದಕ್ಕಾಗಿ ಅಲ್ಲ, ನಿನ್ನ ರೋಗವನ್ನು ಗುಣಪಡಿಸುವುದಕ್ಕಾಗಿ ಆತನು ಟ್ರೀಟ್ಮೆಂಟ್ ಕೊಡ್ತಾನೆ. ಅಯ್ಯೋ ನನಗೆ ಬೇಕಂತಲೇ ಚುಚ್ಚಿದ ಅನ್ನೋದು ತಪ್ಪು ಪ್ರಿಯರೇ. ಯಾಕಂದ್ರೆ ಆ ನೋವು ಪಡಿಸೋದಕ್ಕಲ್ಲ, ನಿನ್ನನ್ನು ಸಾಯಿಸುವುದಕ್ಕಲ್ಲ, ನಿನ್ನ ರಕ್ಷಿಸುವುದಕ್ಕಾಗಿ ಒಬ್ಬ ವೈದ್ಯ ಮಾಡ್ತಾನೆ. ಒಬ್ಬ ಮಾಸ್ಟರ್ ಕೂಡ ಬಡಿಗೆ ತಗೊಂಡು ಚೆನ್ನಾಗಿ ಹೊಡಿತಾನೆ, ನೀನು ಬುದ್ಧಿವಂತ ಆಗಬೇಕೆಂಬುದಾಗಿ ಹೊರತು ಸಾಯಿಸೋದಕ್ಕಲ್ಲ ಪ್ರಿಯರೇ. ಅದೇ ಪ್ರಕಾರವಾಗಿ ಒಬ್ಬ ತಂದೆ ಆಗಲಿ, ಒಬ್ಬ ಬೋಧಕನಾಗಲಿ,
ನೀನು ಸರಿಯಾದ ಮಾರ್ಗದಲ್ಲಿ ನಡಿಬೇಕೆಂತ ತಿಳ್ಕೊಂಡು ಆ ಪರಿಶುದ್ಧಾತ್ಮ ದೇವರೇ ನಿನ್ನ ಸಂಗಡ ಮಾತಾಡ್ತಾನೆ ಹೊರತು ಮಾತಾಡಿದವರು ಆ ವ್ಯಕ್ತಿ ಅಲ್ಲ. ಯಾವುದು ನಿನ್ನನ್ನ ಹಾಳ್ತದೆ, ಯಾವುದಕ್ಕೆ ನೀನು ಮನಸ್ಸು ಕೊಡ್ತೀಯ ಎಂಬುದಾಗಿ ತಿಳಿಸುವುದಕ್ಕಾಗಿ ನಿನಗಾಗಿ ದೇವರು ಮಾತಾಡಿರ್ಬೋದು. ಯಾಕಂದರೆ ದೇವರಿಂದ ನಂಬಿದ ಮೇಲೆ ಜೀವಿಸುವವನು ನೀನಲ್ಲ, ನಾನೇ ನಿನ್ನೊಳಗೆ ಜೀವಿಸ್ತಾ ಇದ್ದೇನೆ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ನೀವು ಕ್ಷಮಿಸಿದರೆ ನಾನು ಕ್ಷಮಿಸ್ತೀನಿ ಎಂಬುದಾಗಿ ದೇವರು ಹೇಳಿದ್ದಾರೆ. ಭೂಲೋಕದಲ್ಲೇ ನೀವು ನಿನ್ನ ಸಂಬಂಧಿಯನ್ನ ಸಹೋದರನ ನೀವು ಕ್ಷಮಿಸದೆ ಹೋದರೆ ದೂರದಲ್ಲಿರುವ ನನ್ನನ್ನ ಕ್ಷಮಿಸ್ತೀಯಾ? ದೂರದಲ್ಲಿರುವ ನನ್ನನ್ನ ನೀನು ಇಷ್ಟಪಡ್ತೀಯಾ? ದೇವರು ಕೇಳ್ತಾ ಇದ್ದಾನೆ. ಯಾರ ಮೇಲೆ ಕೋಪ ಇದೆ, ಯಾರ ಮೇಲೆ ದ್ವೇಷ ಇದೆ, ಇವತ್ತು ಒತ್ತುಕೊಂಡು ಬಿಟ್ಬಿಡು. ಕ್ಷಮಿಸೋರ್ನ ಕ್ಷಮಿಸಿದ ಮೇಲೆ ನಿನಗೆ ಮನಸ್ಸಿಗೆ ಸಮಾಧಾನ ಬರುತ್ತೆ, ನಿನಗೆ ಇರ್ತಕ್ಕಂಥ ನೋವು ಕಡಿಮೆ ಆಗುತ್ತೆ. ಕ್ಷಮಿಸಲು ಹೋದರೆ ಆ ನೋವು ಬೀಜ ಅದು ಬೆಳವಣಿಗೆ ಆಗಿ ಇನ್ನೂ ಅನೇಕ ಮಾರ್ಗವಾಗಿ ನಿನಗೆ ಸಮಾಧಾನ ಇಲ್ದಂಗೆ ಮಾಡಿ, ಇನ್ನೂ ಅನೇಕರಿಗೆ ಸಮಾಧಾನ ಇಲ್ದಂಗೆ ಮಾಡುತ್ತೆ. ಪ್ರಿಯವಾದವರು, ಯಾಕಂದ್ರೆ ನಿನ್ನಲ್ಲಿ ಸಹನೆ ಇದೆ, ತಾಳ್ಮೆ ಇದೆ, ಪ್ರೀತಿ ಇದೆ, ತ್ಯಾಗ ಇದೆ, ನೀತಿ ಇದೆ. ಅದು ದೇವರು ಕೊಟ್ಟಿರ್ತಕ್ಕಂಥ ನಿನಗೆ ವರ. ಅದು ಬಳಕೆಗೆ ಬರಬೇಕಾದ್ರೆ ನಿನ್ನ ಸಹಿಸ್ಕೊಳ್ಬೇಕು. ಸಹಿಸ್ಕೊಂಡ್ರೆ ನಿನ್ನ ಸೊಗಸು ಹೊರಗೆ ಹೊಮ್ಮೋದು. ಪ್ರಾರ್ಥನೆ, ಪ್ರಾರ್ಥನೆ. ಸರ್ವಶಕ್ತಿಯುಳ್ಳ ದೇವರೇ, ನಿನಗೆ ಸ್ತೋತ್ರ. ಹೌದಪ್ಪ, ಕತ್ತೆ ಯಾವ ಪ್ರಕಾರವಾಗಿ ಬಿಟ್ಟು ದುಡಿತಾ ಇದೆಯೋ, ನಾವು ಕೂಡ ಲೋಕಕ್ಕಾಗಿ, ಲೋಕದ ಆಶೆಗಳಿಗಾಗಿ ಬಿಟ್ಟು ದುಡಿತಾ ಇದ್ದೇವೆ. ಆದರೆ ಯಾವ ಪ್ರಕಾರವಾಗಿ ಕತ್ತೆ ಮುಚ್ಚಲ್ಪಡ್ತು, ಅದೇ ಪ್ರಕಾರವಾಗಿ ಆ ಒಂದು ಪಾಪ ಕೃತ್ಯಗಳಿಂದ ಲೋಕದಿಂದ ನಮ್ಮನ್ನು ಬಿಚ್ಚಿದೆ ಸ್ವಾಮಿ. ಕಣ್ಣಿನಾಸೆ, ಶರೀರದಾಸೆ, ಬದುಕು ಬಾಳಿನ ಡಬ್ಬದಿಂದ ಕಟ್ಟಲ್ಪಟ್ಟಿರುವಂತ ನಮ್ಮನ್ನ ಬಿಚ್ಚಿ ನಮ್ಮ ಜೊತೆಗಿರಲಿ ನೀನು ಇಷ್ಟಪಟ್ಟಿದ್ದಿ, ನಮ್ಮೊಂದಿಗಿರಲಿ ನೀನು ಇಷ್ಟಪಟ್ಟಿದ್ದಿ ಸ್ವಾಮಿ. ನೀನು ನಮ್ಮೊಂದಿಗೆ ಇದ್ದು ಕರ್ತನೆ ಅದೇ ಪ್ರಕಾರವಾಗಿ ಮಾತಾಡುವ ಶಕ್ತಿಯನ್ನ, ಹೌದು ಕರ್ತನೆ, ಅನೇಕರಿಗೆ ನೀನು ನಮ್ಮೊಂದಿಗಿರುವಂತ ವಿಷಯವನ್ನ, ನಮ್ಮೊಳಗಿರುವಂತ ವಿಷಯವನ್ನ ತಿಳಿಸುವುದಕ್ಕಾಗಿ ಮಾತಾಡದೇ ಇರುವಂತ ಆ ಒಂದು ಕತ್ತೆ ಮನುಷ್ಯರ ಭಾಷೆಯಲ್ಲಿ ಮಾತಾಡೋದಕ್ಕೆ ಮಾಡಿದ್ದೆ ಅಪ್ಪ. ನಿಜವಾಗಲೂ ಕರ್ತನೆ, ಇವತ್ತು ನೀನು ಮಾಡಿದ ಮೇಲುಗಳನ್ನ ಅನೇಕರಿಗೆ ತಿಳಿಸಲು ನಾವೆಲ್ಲರೂ ಇಷ್ಟಪಟ್ಟಿದ್ದೇವೆ. ಇವತ್ತು ತಮ್ಮನ್ನು ಯಾರು ಒಪ್ಪಿಸಿಕೊಂಡಿದ್ದಾರೆ ಸ್ವಾಮಿ, ಅವ್ರನ್ನ ಆಶೀರ್ವದಿಸು. ಇವತ್ತು ದೀಕ್ಷೆಗಾಗಿ ಯಾರು ಬಂದಿದ್ದಾರೆ ಅವರನ್ನು ಸಿದ್ಧಪಡಿಸು ರಾಜ್ಯ. ಹೌದು ಕರ್ತನ, ಆಶಾಪುರದಿಂದ ಸ್ವಾಮಿ, ಕರ್ತನ ರಾಯಚೂರು ಬಗಲಿರ್ತಕ್ಕಂಥ ಒಂದು ಕರ್ತನೆ ರಕ್ಷಕನೇ, ಆ ಕಮಲಾಪುರ ಆ ಒಂದು ಸ್ಥಳದಿಂದ ಬಂದಿರತಕ್ಕಂಥ ಮತ್ತು ಇನ್ನು ಅನೇಕ ಕಡೆಯಿಂದ ಬಂದಿರತಕ್ಕಂಥ ಮಕ್ಕಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ, ಗರ್ಭಫಲಕ್ಕಾಗಿ ಬಂದಿರುವಂತವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದ್ಭುತವಾಗಿ ನೀನು ಕಾರ್ಯ ಮಾಡಿ ನಡೆಸು. ಇವತ್ತು ದೀಕ್ಷೆ ಹೊಂದುವಂತ ಮಕ್ಕಳು ಅವರು ಸಿದ್ಧವಾಗಿದ್ದಾರೆ ಸ್ವಾಮಿ. ಹೌದು ಕರ್ತನೆ, ಅವರ ಕಟ್ಟಳೆಯಿಂದ ಬಿಚ್ಚಲು ನೀನು ಮಾತಾಡಿದ ಅದಕ್ಕಾಗಿ ಸ್ತೋತ್ರ. ಎಲ್ಲರಿಗೆ ನಮ್ಮ ಮಹಿಮೆ ನಿಮಗುಂಟಾಗಲಿ. ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದೆ ಪರಂಪರೆ.